ಎಲ್ಲರಿಗೂ ನಮಸ್ಕಾರ. ಮೊದಲನೆಯದಾಗಿ ನಾವಿನ್ನು ಪ್ರಾರಂಭದ ಹೆಜ್ಜೆ ಇಟ್ಟಿದೀವಿ. ಸಮಾಜ ಸೇವೆನಲ್ಲಿ ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ರು ಕೂಡ ಈಗ ಅದರ ಬದಲಾವಣೆಗೋಸ್ಕರ ಕೆಲಸ ಇವಾಗ ಪ್ರಾರಂಭ ಮಾಡಿದೀವಿ. ಮೊದಲನೇದಾಗಿ ಈ ಒಂದು ಆ ಮಿಟಿಂಗ್ ಸೊಸೈಟಿ ಕಡೆಯಿಂದ ನನ್ಗೊಂದು ಆಹ್ವಾನ ಬಂದು ಇಲ್ಲಿ ತಮ್ಮೆಲ್ಲರೊಂದಿಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ನಾನು ಮೊದಲನೇದಾಗಿ ವಂದಿಸ್ತೀನಿ. ಇಲ್ಲಿ ಎಲ್ಲ ಬೆಂಗಳೂರು ನಗರದಲ್ಲಿರುವಂತಹ ಎಲ್ಲರೂ ಇಲ್ಲಿ ಉಪಸ್ಥಿತರಿದ್ದೀರಾ. ಆದ್ರೆ ನಾನ್ ಹೇಳಲಿಕ್ಕೆ ಹೊರಟಿರೋದು ಹಳ್ಳಿಯಲ್ಲಿರುವಂತಹ ಕೆರೆಗಳು, ಅದರಿಂದ ಏನು ಉಪಯೋಗ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಗಾಂಧೀಜಿಯವರ ಕನಸು ಗ್ರಾಮ ಸ್ವರಾಜ್. ನಮ್ಮ ದೇಶ ಹಳ್ಳಿಗಳ ದೇಶ. ಹಳ್ಳಿಗಳು ಅಭಿವೃದ್ಧಿ ಆದ್ರೆ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ, ಇದು ನಾನು ಓದುವ ಕಾಲದಿಂದ ಓದ್ಕೊಂಡು ಬರ್ತಾನೆ ಇದ್ದೀನಿ. ನಾನು ತುಂಬಾ ಸಾರಿ ನನ್ನನ್ನು ನಾನು ವಿಶ್ಲೇಷಣೆ ಮಾಡ್ಕೊಳ್ಳುವಾಗ ಹೇಳ್ತೀನಿ ಏನಂದ್ರೆ, ಭಾರತ ಮುಂದುವರಿಯುತ್ತಿರುವ ದೇಶ ಅಂತ ನಾವು ಹೇಳ್ತಾನೆ ಬರ್ತಾ ಇದೀವಿ. ಮುಂದುವರೆದ ದೇಶ ಅನ್ಕೊಳ್ಳೋದು ಯಾವಾಗ ನಾವು ಅಂತ ಹೇಳ್ಬಿಟ್ಟು. ನಮ್ದು ಕೋಲಾರ ಜಿಲ್ಲೆ ಅಂತ ಹೇಳಿದ ತಕ್ಷಣನೇ ಮನ್ಸಿಗೆ ಬರೋದು ಅದೊಂದು ಪರನಾಡು ಅಂತ ಹೇಳ್ಬಿಟ್ಟು. ಆದ್ರೆ ಇತ್ತೀಚೆಗೆ ಅದು ಬದಲಾಗ್ತಾ ಬಂದಿದೆ. ಅದಕ್ಕೆ ಕಾರಣ ಕೂಡ ಇವಾಗ ಮಳೆಯ ಪ್ರಮಾಣ ಕೂಡ ಹೆಚ್ಚಾಗಿದೆ. ಕೋವಿಡ್ ನಂತರದ ದಿನಗಳಲ್ಲಿ ಸ್ವಲ್ಪ ಮಳೆ ಪ್ರಮಾಣ ಹೆಚ್ಚಾಗಿದೆ. ಪ್ರತಿಯೊಂದು ಜಿಲ್ಲೆನಲ್ಲಿ ಅದೇ ಆಯಾಯ ಜಿಲ್ಲೆದೇ ಒಂದು ನೀರಿನ ಮೂಲಗಳು ಮತ್ತೆ ಅದನ್ನ ಅವಲಂಬಿತ ರೈತರು ಎಲ್ಲ ಹೇಳ್ತಾರೆ. ನಾವಿವತ್ತು ರೈತರು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಹೆಚ್ಚಿನದಾಗಿ ರೈತರು ವ್ಯವಸಾಯನ ಮಾಡೋದು. ವ್ಯವಸಾಯ ಮಾಡಿದ್ರೆ ಮಾತ್ರನೇ ಇಡೀ ದೇಶದ ಭದ್ರತೆ, ಆಹಾರ ಭದ್ರತೆ ಉಂಟಾಗೋದು. ಅಂದ್ರೆ ನಾವು ರೈತ ಅಂದ ತಕ್ಷಣ ದೇಶದ ಬೆನ್ನೆಲುಬು ಎಲ್ಲ ಪದಗಳನ್ನ ಬಳಸ್ತೀವಿ. ಆದ್ರೆ ಅದು ಇವತ್ತು ವಾಸ್ತವವಾಗಿ ವಸ್ತುನಿಷ್ಠೆಯಾಗಿ ಎಷ್ಟು ಮಟ್ಟಿಗೆ ಹೇಗೆ ಆಗ್ತಾ ಇದೆ ಅಂತ ಅಂದ್ರೆ ನಾವು ಅಲ್ಲಿ ಹೋಗಿ ನೋಡಿದಾಗಲೇ ಮಾತ್ರ ಗೊತ್ತಾಗೋದು. ನಮ್ಮ ಕೋಲಾರ ಜಿಲ್ಲೆನಲ್ಲಿ ನಾನ್ ತಗೊಂಡಾಗ ನಮ್ಮಲ್ಲಿ ನದಿಗಳಿಲ್ಲ. ಅಂದ್ರೆ ಒಂದು ಪಾಲಾರ್ ನದಿ ಹರಿಯುತ್ತೆ, ಆದ್ರೆ ನದಿಯನ್ನ ಆಶ್ರಯ ಮಾಡ್ಕೊಂಡು ಯಾವ ರೈತರು ಇಲ್ಲ. ಆದ್ರೆ ನಮ್ಮ ಪೂರ್ವಿಕರು ಅಂದ್ರೆ ಹಿಂದಿನವರು ತುಂಬಾ ಮುಂದಾಲೋಚನೆಯಿಂದ, ಯಾವಾಗ್ಲೂ ಹಾಗೆ ಅಲ್ವಾ, ಹಿಂದಿನವರು ಮಾಡಿಟ್ಟಿದ್ದನ್ನ ನಾವೀಗ ಅನುಭವಿಸ್ತಾ ಇದೀವಿ. ಆದ್ರೆ ಅದು ಸಂರಕ್ಷಣೆ, ನಾವೀಗ ಹೊಸದಾಗಿ ಏನ್ ಮಾಡ್ಲಿಲ್ಲ ಅಂದ್ರೂ ಕೂಡ ಅದರ ಸಂರಕ್ಷಣೆಯ ಕಡೆ ಕೂಡ ನಾವು ಗಮನ ಕೊಡ್ತಾ ಇಲ್ಲ. ಅದನ್ನೇ ನಾನು ಒತ್ತಿ ಹೇಳಲಿಕ್ಕೆ ಇವತ್ತು ತಮ್ಮ ಮುಂದೆ ಇದೀನಿ. ಎಲ್ಲ ಒಂದು 200-250 ವರ್ಷ ಇತಿಹಾಸ ಇರುವಂತಹ ಕೆರೆಗಳು ನಮ್ಮ ಕೋಲಾರ ಜಿಲ್ಲೆನಲ್ಲಿ ಯಥೇಚ್ಛವಾಗಿ ಕೆರೆಗಳಿದಾವೆ. ಸುಮಾರು 4220 ಕೆರೆಗಳು ಇದ್ದು ಅಂತ ಹೇಳ್ತಾರೆ. ಆದ್ರೆ ನಾನು ಒಂದು ಮುಳಬಾಗ್ಲಿನ ಚಿತ್ರಣ ಕೊಡ್ಬೇಕಂದ್ರೆ ಮುಳಬಾಗ್ಲು ತಾಲೂಕಲ್ಲಿ 813 ಕೆರೆಗಳಿದಾವೆ. ಆದ್ರೆ ಈಗ ನಮ್ಗೆ ಕಾಣ ಸಿಗುವಂತ ಕೆರೆಗಳು ಸುಮಾರು 600-650 ಕೆರೆಗಳು ಮಾತ್ರ. ಉಳಿದಂತ ಕೆರೆಗಳು ಏನಾದು ಕಣ್ಮರೆಯಾಗಿದೆ ಅಂತ ಹೇಳಿದ್ರೆ ಒಂದು ಕಾರಣ ಇರ್ಬೇಕಲ್ಲ. ಒಂದು ಒತ್ತುವರಿ ಆಗಿರುತ್ತೆ, ಅದ್ರ ಕಡೆ ಗಮನ ಕೊಡೋದಿಲ್ಲ, ಈ ತರ ಎಲ್ಲ ಆಗಿ ನಮ್ಗೆ ಈಗ ಪ್ರಸ್ತುತ ಆ ಕೆರೆಗಳಿದಾವೆ. ಈಗ ನಮ್ಮ ಹಳ್ಳಿನಲ್ಲಿ ಹೆಚ್ಚು ರೈತರು ಸಣ್ಣ ಮತ್ತೆ ಅತಿ ಸಣ್ಣ ರೈತರೇ ಇರೋದೆ. ಇವರೆಲ್ಲ ಕೂಡ ಮಳೆಯನ್ನ ಆಶ್ರಯಿಸ್ತಾರೆ. ಮಳೆ ಬಂದಾಗ ಮಾತ್ರ ವ್ಯವಸಾಯ, ಮಳೆ ಇಂದಿದ್ದಾಗ ವ್ಯವಸಾಯ ಇಲ್ಲ ಅಂದ್ರೆ ಅವಾಗ ಬೆಳೆಯುವಂತ ಪ್ರಮಾಣ ಕಡಿಮೆ ಆಗತ್ತೆ. ಇದಕ್ಕೆ ಹಿರಿಯರು ಆಲೋಚನೆ ಮಾಡಿನೇ ಕೆರೆಗಳನ್ನ ಕಟ್ಟಿದ್ದಾರೆ. ಈ ಕೆರೆಗಳು ಕೂಡ ಅಷ್ಟೇನೆ, ಒಂದು ಕೆರೆ ತುಂಬಿ ಕೋಡಿ ಹೋದಾಗ ಅಂದ್ರೆ ಓವರ್ಫ್ಲೋ ಆದಾಗ ಇನ್ನೊಂದು ಕೆರೆಗೆ ಹೋಗ್ಬೇಕು, ಆ ರೀತಿಯಲ್ಲಿ ಕಟ್ಕೊಂಡ್ ಬಂದಿದ್ದಾರೆ. ಅವ್ರು ಎಷ್ಟು ಆಲೋಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೀರ್ ಎಲ್ಲೂ ಪೋಲ್ ಆಗ್ಬಾರ್ದು, ಎಲ್ಲ ಅಲ್ಲಲ್ಲೇ ಸಂಗ್ರಹ ಆಗ್ಬೇಕು ಅಂತ ಹೇಳಿ ಇದ್ರ ಜೊತೆಗೆ ತೆರೆದ ಬಾವಿಗಳು, ಕಲ್ಯಾಣಿಗಳು ಎಲ್ಲ ಕಟ್ಟಿದ್ದಾರೆ. ಈಗ ನಾನು ನಿಮ್ ಮುಂದೆ ಒಂದು ಕೆರೆಯ ಚಿತ್ರಣನ ಬಹುಶಃ ಎಲ್ಲರೂ ಹೆಚ್ಚಿನದಾಗಿ ಹಳ್ಳಿ ಮೂಲ ಇರುತ್ತೆ, ಮತ್ತೆ ಬಂದು ನಗರದಲ್ಲಿ ನಾವು ನಗರದ ಜೀವನಕ್ಕೆ ಹೊಂದ್ಕೊಂಡಿರ್ತೀವಿ. ಆದ್ರೂ ಕೂಡ ನಾನು ಇಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಕೆರೆ ಅಂತ ನಾವು ನೋಡಿದಾಗ ಬರೀ ಕೆರೆ ಅಂಗಳ ಮಾತ್ರ ಇರೋದಿಲ್ಲ, ಅದಕ್ಕೊಂದು ಕಟ್ಟೆ ಇರುತ್ತೆ. ಯಾಕೆಂದ್ರೆ ನೀರು ಬಂದು ಅದು ಆಚೆ ಹೋಗ್ಬಾರ್ದು ಅಂತ ಅದನ್ನ ತಡೆಯೋದಕ್ಕೆ ಕಟ್ಟೆ ಇರುತ್ತೆ. ಮತ್ತೆ ನೀರನ್ನ ಗದ್ದೆಗೆ ಹಾಯಿಸ್ಕೊಡೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಅದನ್ನ ಬಳಸ್ಕೋಬೇಕು ಅಂತ ಹೇಳಿ ಒಂದು ಟ್ಯೂಬ್ ಅಂತ ಹೇಳ್ತೀವಿ ನಾವು, ಅದನ್ನ ಸ್ವಿಯೇಜ್ ಗೇಟ್ ಅಂತ ಕೂಡ ಹೇಳ್ತಾರೆ. ಅದನ್ನ ಅದು ಇರುತ್ತೆ, ಸ್ವಿಯೇಜ್ ಗೇಟ್ ಇರುತ್ತೆ. ಮತ್ತೆ ನೀರು ತುಂಬಿದಾಗ ಅದು ಓವರ್ಫ್ಲೋ ಆಗಿ ಹೋಗೋದಕ್ಕೆ ಕೋಡಿ ಅಂತ ಹೇಳ್ತೀವಿ, ಅದು ಕೋಡಿ ಇರುತ್ತೆ. ಜೊತೆಗೆ ಬಿತ್ತಂತಹ ಮಳೆ ನೀರು ಅಂದ್ರೆ ಅದನ್ನ ನಾವು ಕ್ಯಾಚ್ಮೆಂಟ್ ಪ್ರದೇಶ ಅಂತ ಹೇಳ್ತೀವಿ.
ಬಿತ್ತಂತಹ ಮಳೆ ನೀರು ಹರಿದು ಬರೋದಕ್ಕೆ ಕಾಲುವೆಗಳಿರ್ತವೆ, ಅದನ್ನ ನಾವು ಪೋಷಕ ಕಾಲುವೆ ಅಂತ ಹೇಳ್ತೀವಿ. ಅಂದ್ರೆ ನೀರು ಸಂಗ್ರಹ ಆಗೋದಕ್ಕೆ ಬರುವಂತಹ ಕಾಲುವೆಗಳು. ಅದು ಜೊತೆಗೆ ಈ ತೂಬಿನಿಂದ ಗದ್ದೆಗಳಿಗೆ ಹಾಯಿಸುವಂತಹ ಕಾಲುವೆಗಳನ್ನ ನಾವು ರಾಜಕಾಲುವೆ ಅಂತ ಹೇಳ್ತೀವಿ. ಇದು ಇಷ್ಟು ಒಂದು ಕೆರೆಯ ಚಿತ್ರಣ. ಈಗ ನಾವು ಪ್ರಸ್ತುತವಾಗಿ ನಮ್ಮ ಕೆರೆಗಳನ್ನ ನೋಡಿದಾಗ ಹೇಗಾಗಿದೆ ಅಂತ ಹೇಳಿದ್ರೆ, ಇವಾಗ ನಮ್ಗೆ ಗೊತ್ತಿದೆ ಎಲ್ಲರಿಗೂ ಬೋರ್ವೆಲ್ ಬಂದ್ಬಿಟ್ಟಿದೆ. ರೈತರು ಹೆಚ್ಚಿನದಾಗಿ ಬೋರ್ವೆಲ್ಗಳನ್ನೇ ಅವಲಂಬಿಸಿದ್ದಾರೆ. ಈಗ ಪ್ರೆಸೆಂಟ್ ನಮ್ಮಲ್ಲಿ 1200 1400 ಅಡಿ ತನಕ ಬೋರ್ವೆಲ್ಗಳನ್ನ ಕೊರೆದ್ರೆ ನೀರ್ ಸಿಗತ್ತೆ. ಮೊದ್ಲೆಲ್ಲ 350 500 600 ಅಡಿ ಅಂದ್ರೆ ಹೆಚ್ಚು. ಆವಾಗ ನೀರು ನಮ್ಗೆ ಬೇಗ ಸಿಗ್ತಾ ಇತ್ತು. ಹಾಗಾಗಿ ರೈತರೆಲ್ಲ ಏನ್ ಮಾಡಿದ್ರು, ಬೋರ್ವೆಲ್ ಕೊರೆದು ಬಿಟ್ಟು ನಮ್ಗೆ ಎಲ್ಲಿ ಬೇಕಲ್ಲಿಗೆ ನೀರ್ ಹಾಯಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಬೋರ್ವೆಲ್ಗಳ ಮೊರೆ ಹೋದಾಗ ಏನಾಯ್ತು ಅಂದ್ರೆ, ಕ್ರಮೇಣ ಜೊತೆಗೆ ಸತತವಾಗಿ ನಮ್ಮ ಕೋಲಾರದಲ್ಲಿ ಒಂದು 7-8 ವರ್ಷ ಅಂದ್ರೆ ಮಳೆ ಇಲ್ಲದೆ ತುಂಬಾ ವ್ಯವಸಾಯ ಕಷ್ಟ ಆಯ್ತು. ಅಂತ ಸಂದರ್ಭಗಳಲ್ಲಿ ಕೆರೆ ಕಡೆಗೆಲ್ಲ ಗಮನ ಕೊಡೋದು ಕಡಿಮೆ ಆಗಿ ಬೇರೆ ಬೇರೆ ಜೀವನಾಧಾರಗಳನ್ನ ಕಂಡ್ಕೊಂಡ್ರು ನಮ್ಮ ಹಳ್ಳಿಯ ರೈತರು ಕೂಡ. ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಸಹಜವಾಗಿ ಕಟ್ಟೆ ಮೇಲೆ ಗಿಡಗಂಟಿಗಳು ಬೆಳೆದು ಬಂದಂತಹ ಮಳೆ ನೀರಿಂದ ಏನೋ ಹೂಳೆಲ್ಲ ಬಂದಿತ್ತು, ಅದೆಲ್ಲ ಕೆರೆನಲ್ಲಿ ಹೂಳು ತುಂಬಿ ಹೋಯ್ತು. ನೀರು ಬರುವಂತಹ ಕಾಲುವೆಗಳೆಲ್ಲ ಮುಚ್ಚಿ ಹೋದು, ಅಲ್ಲಿ ಕೂಡ ಗಿಡಗಂಟಿಗಳೆಲ್ಲ ಬೆಳ್ಕೊಂಡು, ಮತ್ತೆ ಯಾವಾಗ ವ್ಯವಸಾಯ ಮಾಡ್ಲಿಲ್ವೋ ಅವಾಗ ರಾಜಕಾಲುವೆಗಳ ಕಡೆ ಅವರು ಗಮನನ ಕೊಡ್ಲಿಲ್ಲ ರೈತರು. ಹೀಗಾಗಿ ಸುಮಾರಷ್ಟು ಕೆರೆಗಳ ಸ್ಥಿತಿಗತಿಗಳು ಸುಮಾರು 25-30 ವರ್ಷಗಳಿಂದ ಹೂಳನ್ನ ತೆಗೆದೆ, ಕೆರೆ ಕಡೆ ಗಮನನ ಅಷ್ಟಾಗಿ ಹರಿಸ್ದೆ ತುಂಬಾ ಶಿಥಿಲವಾದ ವ್ಯವಸ್ಥೆನಲ್ಲಿ ಇದಾವೆ. ಈ ಒಂದು ಕೆರೆಗಳು ನಾವೀಗ ಹೇಳ್ತಾ ಇದೀವಿ ಏನಂದ್ರೆ, ಈ ಕೆರೆನ ಅವಲಂಬಿತರಾಗಿರೋದು 80% ರೈತರು ಅಂತ ಹೇಳ್ಬಿಟ್ಟು. ಹಾಗಿದ್ದಾಗ ಇದಕ್ಕೆ ಹೆಚ್ಚು ಗಮನ ಕೊಡ್ಬೇಕಲ್ಲ ಅಂತಂದ್ರೆ, ಈ ಬರ ಬಂದಾಗ ಅವರಿಗೆ ಜೀವನಾಧಾರಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು, ಇದಕ್ಕೆ ಗಮನ ಕೊಡ್ಲಿಲ್ಲ. ಮೊದಲು ಏನಾಗ್ತಿತ್ತು ಅಂದ್ರೆ, ಒಂದು ಸಮುದಾಯದ ಸಂಪನ್ಮೂಲ ಇದ್ರೆ ಅದನ್ನ ಸಂರಕ್ಷಣೆ ಮಾಡೋದಕ್ಕೆ ಎಲ್ಲರೂ ತೊಡಗುತ್ತಾ ಇತ್ತು. ನಾನ್ ನೋಡಿದ ಹಾಗೆ 30 ವರ್ಷದ ಹಿಂದೆ, ಒಂದು 30-35 ವರ್ಷದ ಹಿಂದೆ, ಒಂದು ದಾರಿನಲ್ಲಿ ಹೋಗ್ಬೇಕಾದ್ರೆ ಒಂದ್ ಸೆಗಣಿ ತೊಪ್ಪೆ ಬಿತ್ತಿದ್ರು ಕೂಡ ಅದನ್ನ ಎತ್ತಿ ಒಂದು ಹೊಲಕ್ಕೆ ಹಾಕ್ತಾ ಇತ್ತು. ಅದು ನನ್ನ ಹೊಲನ ನಿನ್ನ ಹೊಲನ ಇನ್ನೊಬ್ರದ ನೋಡ್ತಾ ಇರ್ಲಿಲ್ಲ. ಅಲ್ಲಿ ವ್ಯರ್ಥವಾಗಿ ಹೋಗ್ಬಾರ್ದು, ಅದು ಒಂದು ಹೊಲಕ್ಕೆ ಅದು ಫಲವತ್ತತೆ ಸಿಗ್ಲಿ ಅಂತ ಹೇಳ್ಬಿಟ್ಟು. ಹಾಗೆ ಕೆರೆನಲ್ಲಿ ಏನಾದ್ರೂ ಗಿಡ ಗಂಟಿ ಬೆಳೆದಿದ್ರೆ ಅದನ್ನ ಕಿತ್ತು ಪಕ್ಕಕ್ಕೆ ಹಾಕ್ತಾ ಇದ್ರು. ಅದು ಅವಾಗಿನ ಜನರ ಒಂದು ಆಲೋಚನೆ ಇತ್ತು, ಏನಂದ್ರೆ ಇದು ನಮ್ಮದು ಅಂತ. ಈಗ ಯಾವಾಗ ಹೋಗ್ತಾ ಹೋಗ್ತಾ ಆಧುನಿಕತೆ, ನಗರೀಕರಣ, ನಮ್ಮ ಜೀವನ ಶೈಲಿ ಎಲ್ಲ ಬದಲಾಗ್ತಾ ಹೋದಾಗೇನೆ ನಮ್ಮ ಚಿಂತನೆಗಳು ಬದಲಾಕು. ನಾನು, ನನ್ನ ಕುಟುಂಬ, ನಾನ್ ಚೆನ್ನಾಗಿದ್ರೆ ಸಾಕು, ಅದಕ್ಕೆ ಏನ್ ಬೇಕೋ ಅದು ಪೂರಕವಾಗಿ ನಾನು ಏನ್ ಮಾಡ್ಕೋಬೇಕು ಅದನ್ನ ಮಾಡ್ಕೋತಾ ಹೋದಾಗ ಏನಾಯ್ತು ಅಂದ್ರೆ, ಆ ಕೆರೆಗಳ ಕಡೆ ಗಮನ ಕಡಿಮೆ ಆಯ್ತು. ಕೆರೆ ನಮ್ಮದು ಅಂತ ಬರ್ಲಿಲ್ಲ. ಹಾಗಾಗಿ ಏನಾಯ್ತು, ಅಲ್ಲಿ ತುಂಬಾ ಐಪೋಮಿಯ ಗಿಡಗಳು, ನಾವೇನು ರಬ್ಬರ್ ಗಿಡ ಅಂತ ಹೇಳ್ತೀವಿ, ಆ ರಬ್ಬರ್ ಗಿಡಗಳೆಲ್ಲ ಆ ಕೆರೆ ಅಂಗಳದಲ್ಲಿ ಬೆಳ್ಕೊಂಡ್ಬಿಡ್ತು. ಮಳೆ ಬಿದ್ದಾಗ ಬಂದಂತಹ ಸ್ವಲ್ಪ ನೀರು ಕೂಡ ಅದು ಹೀರ್ಕೊಳ್ತಾ ಇತ್ತು. ಹಾಗಾಗಿ ನಮಗೆ ಆ ಗಿಡಗಳಿಂದ ಕೂಡ ನಮ್ಗೆ ನೀರು ಸಂಗ್ರಹಣೆಯ ಸಾಮರ್ಥ್ಯ ತುಂಬಾ ಕಡಿಮೆ ಆಯ್ತು. ಇಂತಹ ಪರಿಸ್ಥಿತಿನಲ್ಲಿ ನಮ್ಮ ಆರೋಹಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ನಾವೊಂದು ಗುಂಪು ಹಾಕ್ಬಿಟ್ಟು, ನಾವು ಎಲ್ಲ ಮಹಿಳೆಯರು ಇದೀವಿ, 7 ಜನ ವುಮೆನ್ ಹೆಡೆಡ್. ನನ್ ಜೊತೆಗೆ 2 ಬಂದಿದ್ದಾರೆ, ಶಾರದಾ ಮತ್ತೆ ಲಲಿತಾ ಅಂತ, ನಿಮ್ ಜೊತೆಗೆ ಕೂತಿದ್ದಾರೆ ಅವರು. ನಾವು ಒಂದು ಚಿಂತನೆ ಮಾಡಿದ್ವಿ, ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಆರೋಹಣ ಸಂಸ್ಥೆಯ ಧ್ಯೇಯ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ, ಮಹಿಳೆಯರ ಆರೋಗ್ಯ ಮತ್ತೆ ಆರ್ಥಿಕ ಸಬಲೀಕರಣ ಮತ್ತೆ ಪರಿಸರ ಸಂರಕ್ಷಣೆ. ಪರಿಸರ ಅಂದ್ರೆ ತುಂಬಾ ವಿಶಾಲ. ಅದರಲ್ಲಿ ನಾವು ನೀರು, ಮಣ್ಣು ಮತ್ತೆ ಹಸಿರೀಕರಣಕ್ಕೆ ಒತ್ತು ಕೊಡ್ತಾ ಇದೀವಿ. ಈ 3 ವಿಚಾರಗಳನ್ನ ಇಟ್ಕೊಂಡು, ಜೊತೆಗೆ ಸ್ಥಳೀಯ ಆಡಳಿತ ಅಂದ್ರೆ ಗ್ರಾಮ ಪಂಚಾಯಿತಿಗಳು, ಇದರ ಸಹಯೋಗದಲ್ಲಿ ನಾವು ಮಾಡ್ಕೊಂಡು ಹೋಗ್ಬೇಕು. ಇದು ಸುಸ್ಥಿರ ಆಗತ್ತೆ ಅಂತ. ನಾವ್ ಯಾವ್ದೇ ಒಂದು ಕೆಲಸ ಮಾಡಿದ್ರೆ ಅದು ಮಾಡ್ಬೇಕು, ಅಲ್ಲಿಗೆ ಬಿಟ್ಟು ಬಿಡಬಾರ್ದು, ಅದು ಸುಸ್ಥಿರವಾಗಿರ್ಬೇಕು ಮುಂದೆ ಕೂಡ ಅನ್ನೋ ನಿಟ್ಟಿನಲ್ಲಿ ನಾವು ಗ್ರಾಮ ಪಂಚಾಯಿತಿಯ ಒಂದು ಸಹಭಾಗಿತ್ವವನ್ನು ತಗೊಂಡು ಈ ಒಂದು ಕೆಲಸನ ಶುರು ಮಾಡಿದ್ವಿ. ಮಾಡ್ಬೇಕಾದ್ರೆ ಮುಂಚಿತವಾಗಿ ನಾವು ಆಲೋಚನೆ ಮಾಡಿದ್ವಿ, ನಾವ್ ಹೇಗ್ ಮಾಡ್ಬೇಕು ಕೆಲಸನ ಅಂತ. ನಾವು ಇಲ್ಲೊಂದು ಮಾಡೋದಕ್ಕಿಂತ ಒಂದು ಪಂಚಾಯಿತಿಯನ್ನ ಒಂದು ಫೋಕಸ್ ಆಗಿ ತಗೊಂಡು ಅಲ್ಲಿ ಒಂದು ಏನಾದ್ರೂ ಬದಲಾವಣೆನ ತರ್ಲಿಕ್ಕೆ ನೋಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಊರ್ಕುಂಟೆ ಮಿಟ್ಟೂರು ಅಂತ ಹೇಳಿ ಒಂದು ಗ್ರಾಮ ಪಂಚಾಯಿತಿ, ಅದು ನಾವಿರುವಂತಹ ಊರಿನ ಒಂದು ಪಂಚಾಯಿತಿ. ಹಾಗಾಗಿ ಮೊದಲನೇದಾಗಿ ಅದನ್ನೇ ನಾವು ಆಯ್ಕೆ ಮಾಡ್ಕೊಂಡ್ವಿ. ಅದು ಮ್ಯಾಪಿಂಗ್ ಮಾಡಿದಾಗ ಒಂದು ಗ್ರಾಮ ಪಂಚಾಯತಿಗೆ ಒಟ್ಟು 14 ಹಳ್ಳಿಗಳು ಬರ್ತವೆ. ಒಂದು ಹಳ್ಳಿನಲ್ಲಿ ಕೆರೆಗಳಿಲ್ಲ. ಒಟ್ಟು ಆ 13 ಹಳ್ಳಿಗಳಲ್ಲಿ 26 ಕೆರೆಗಳಿದಾವೆ. ಅಂದ್ರೆ ಒಂದು ಹಳ್ಳಿಗೆ 2-3 ಕೆರೆಗಳನ್ನ ಕಟ್ಟಿದ್ದಾರೆ. ನಾವೀಗ ಆಲೋಚನೆ ಮಾಡ್ಬೇಕಾಗಿದೆ, 2-3 ಕೆರೆಗಳನ್ನ ಕಟ್ಟಿದ್ದಾರೆ ಅಂದ್ರೆ
ಈ ಕೆರೆ ಕೆಳಗಡೆ ಒಂದಷ್ಟು ಜನ ರೈತರಿಗೆ, ಆ ಕೆರೆ ಕೆಳಗಡೆ ಒಂದಷ್ಟು ಜನ ರೈತರಿಗೆ ಅಂತ ಹೇಳಿ ಆ ಊರಿನ ಎಲ್ಲಾ ರೈತರಿಗೂ ಅನುಕೂಲ ಆಗುವಂತೆ ಹಿಂದಿನವ್ರು ಆಲೋಚನೆ ಮಾಡಿ ಕಟ್ಟಿದ್ದಾರೆ. ಆದ್ರೆ ಇವಾಗ ಯಾವಾಗ ಬೋರ್ವೆಲ್ ಬಂತು, ನಮ್ಗೆ ನೀರ್ ಸಾಕು ಅಂತ ಯಾವಾಗ ತೊಡಗಕ್ಕೆ ಸ್ಟಾರ್ಟ್ ಆದ್ರೋ ಮತ್ತೆ ಏನು ಹಣ ಆದಾಯ ಹೆಚ್ಚು ಮಾಡ್ಬೇಕಲ್ಲ, ಎಲ್ಲರ ರೀತಿಯಲ್ಲೇ ನಾನು ಬದುಕ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಏನು ನಗರಕ್ಕೆ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾವೀಗ ನೋಡ್ತಾ ಇದ್ದಾಗ ನೋಡಿದ್ರೆ ಒಂದು ಹಿರಿಯ ವಯಸ್ಸಿನವ್ರು ಮಾತ್ರ ವ್ಯವಸಾಯ ಮಾಡ್ತಾ ಇದ್ದಾರೆ. ಯುವಕರು ಈ ವ್ಯವಸಾಯ ಮಾಡ್ತಾ ಇರೋ ಸಂಖ್ಯೆ ತುಂಬಾ ಕಡಿಮೆ ಇದೆ. ಇದು ಮುಂದೆ ಯಾವ ಹಂತಕ್ಕೆ ತಲುಪುತ್ತೋ ಗೊತ್ತಿಲ್ಲ. ಎಲ್ಲ ವ್ಯವಸಾಯ ಮಾಡು ಬೇರೆ ಬೇರೆ ಜೀವನಾಧಾರಗಳನ್ನ ಅರಸಿ ಹೋದ್ರೆ ಭೂಮಿ ಈಗ ತುಂಬಾ ಹೆಚ್ಚಿರೋರೆಲ್ಲ ಏನ್ ಮಾಡ್ತಿದಾರೆ ಅಂದ್ರೆ ಗಿಡಗಳನ್ನೆಲ್ಲ ಇಟ್ಟುಬಿಟ್ಟು ವ್ಯವಸಾಯ ಮಾಡುವಂತ ಧಾನ್ಯಗಳನ್ನ ಬೆಳೆಯುವಂತ ಪ್ರಮಾಣ ಕಡಿಮೆ ಮಾಡ್ಕೊಂಡಿದ್ದಾರೆ. ಇದು ನಾನ್ ನಿಮಗೆ ಒಂದು ಚಿತ್ರಣನ ತೋರಿಸಿದೆ. ನಾವು 26 ಕೆರೆಗಳನ್ನ ಊರ್ಕುಂಟೆ ಮಿಟ್ಟೂರು ಗ್ರಾಮ ಪಂಚಾಯತಿಲಿ 26 ಕೆರೆಗಳನ್ನ ಒಂದು ಮ್ಯಾಪಿಂಗ್ ಮಾಡಿದ್ವಿ. ಅಂದ್ರೆ ಎಲ್ಲೆಲ್ಲಿ ಬರುತ್ತೆ ಈ ಕೆರೆಗಳು, ಆ ಕೆರೆಗಳ ಸ್ಥಿತಿಗತಿಗಳು ಹೇಗಿದೆ, ಮತ್ತೆ ಈ ಕೆರೆನಲ್ಲಿ ನಾವು ಏನಾದ್ರೂ ಕೆಲಸ ಮಾಡಿದ್ರೆ ಏನೇನು ಉಪಯೋಗ ಆಗುತ್ತೆ ಅಂದ್ರೆ ಅದ್ರ ಸುತ್ತಮುತ್ತ ಅಕ್ಕಪಕ್ಕದಲ್ಲಿ ಎಷ್ಟು ಬಾವಿಗಳು ಬರ್ತವೆ, ಕಲ್ಯಾಣಿಗಳು ಬರ್ತವೆ, ಹಾಗೆ ಬೋರ್ವೆಲ್ಗಳು ಎಷ್ಟು ಬರ್ತವೆ ಅಂತ ಇದೊಂದು ಸರ್ವೆನ ಮಾಡ್ಕೊಂಡ್ವಿ ನಾವು. ಆಮೇಲೆ ನಾವು ಕೆಲಸನ ಪ್ರಾರಂಭ ಮಾಡಿದ್ವಿ. ಒಟ್ಟೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 26 ಕೆರೆಗಳು ಬರ್ತವೆ, 54 ತೆರೆದ ಬಾವಿಗಳಿದಾವೆ. ಅಂದ್ರೆ ನಾನ್ ಹೇಳ್ತಾ ಇರೋದು ಇದು 2-3 ಜನ ರೈತರಿಗೆ ಸಂಬಂಧಪಟ್ಟಂತಹ ತೆರೆದ ಬಾವಿಗಳು. ಇನ್ನು ಇಂಡಿವಿಜುವಲ್ ಆಗಿರುವಂತವು ಇದಾವೆ, ಅದನ್ನ ನಾವು ಗಣತಿಗೆ ತಗೊಂಡಿಲ್ಲ. ಯಾಕೆಂದ್ರೆ ನಾವೇನಾದ್ರೂ ಕೆಲಸ ಮಾಡ್ಬೇಕಂತಂದ್ರೆ ಒಂದು 3-4 ಜನ ರೈತರಿಗೆ ಸಹಾಯ ಆಗುವಂತ ಬಾವಿಗಳನ್ನ, ಕೆರೆಗಳನ್ನ, ಕಲ್ಯಾಣಿಗಳನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ 35 ಕಲ್ಯಾಣಿಗಳಿದಾವೆ. ಕಲ್ಯಾಣಿ ಅಂದ ತಕ್ಷಣ ನಾವು ಅನ್ಕೊಳ್ಳೋದೇನಂದ್ರೆ ದೇವಸ್ಥಾನಗಳ ಮುಂದಿರುವಂತಹ ಕೋಣೆ. ಅದೇ ರೀತಿ ಹಳ್ಳಿಗಳಲ್ಲೂ ಕೂಡ ಹಿರಿಯರು ಕಟ್ಟಿದ್ದಾರೆ. ಹೊಲಗಳ ಮಧ್ಯದಲ್ಲಿ, ದಾರಿಯ ಬದಿಗಳಲ್ಲಿ ಎಲ್ಲ ಕಟ್ಟಿದ್ದಾರೆ. ಅಂದ್ರೆ ಅದು ವ್ಯವಸಾಯಕ್ಕೂ ಉಪಯೋಗ ಆಗ್ಬೇಕು, ಹಸು ಕುರಿಗಳಿಗೂ ಮತ್ತೆ ಪ್ರಾಣಿ ಪಕ್ಷಿಗಳಿಗೂ ಅನುಕೂಲ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನ ಕಟ್ಟಿದ್ದಾರೆ. ಹಾಗಾಗಿ ಅವು ಕೂಡ ಇವಾಗ ಏನಾಗಿದೆ ಅಂದ್ರೆ ಅದ್ರ ಕಡೆ ಗಮನ ಕೊಡದೆ ಅದು ಕೂಡ ಪೂರ ಶಿಥಿಲಾವಸ್ಥೆಗೆ ಹೋಗಿದೆ. ಅಂದ್ರೆ ಏನು ರಿವಿಟ್ಮೆಂಟ್ ಅಂತ ಹೇಳ್ತೀವಲ್ಲ ನಾವು, ಅದು ಕಟ್ಟಡ ಎಲ್ಲ ಜಾರಿದೆ, ಅಲ್ಲಿ ಕೂಡ ಹೂಳೆಲ್ಲ ತುಂಬಿದೆ. ಈಗ ಒಟ್ಟು ನಾವು ಆರೋಹಣ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯಿಂದ ಇದು ನಾವೇನಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಇದಕ್ಕೆ ನಮ್ಗೆ ದಾನಿಗಳು ಬೇಕು. ಈ ಒಂದು ದಾನಿಗಳನ್ನ ಹುಡುಕೋದು ನಮ್ಗೆ ತುಂಬಾ ಕಷ್ಟ. ಅದ್ರಲ್ಲೂ ನಾವು ಹೆಣ್ಮಕ್ಳು ಕೆಲಸ ಮಾಡ್ಬೇಕಂತಂದ್ರೆ ನಾವು ಹಳ್ಳಿನಲ್ಲಿರುವವರಿಗೆ ಈಗ ಹೆಚ್ಚಿನದಾಗಿ ಕಂಪನಿಗಳೆಲ್ಲ ಇರೋದು ನಗರದಲ್ಲಿ. ಇವರು ಇಲ್ಲಿ ನಗರದಲ್ಲಿರುವಂತ ಕಂಪನಿಯವರೆಲ್ಲ 100 ಕಿಲೋಮೀಟರ್ ಒಳಗಡೆ ಅಂತ ಹೇಳ್ತಾರೆ, ಅಥವಾ ಅವರು ಬೆಂಗಳೂರು ಸುತ್ತಮುತ್ತನೇ ನೋಡ್ತಾರೆ. ನಾವು ತುಂಬಾ ಸರಿ ಆಲೋಚನೆ ಮಾಡೋದು, ಸರ್ಕಾರನು ಬೆಂಗಳೂರು ಅಭಿವೃದ್ಧಿ ಅಂತಾರೆ, ಕಂಪನಿಯ CSR ಅವರು ಬೆಂಗಳೂರು ಅಭಿವೃದ್ಧಿ ಅಂತಾರೆ, ಎಲ್ಲರೂ ಬೆಂಗಳೂರು ಅಭಿವೃದ್ಧಿ ಅಂತಾರೆ. ಹಳ್ಳಿ ಕಡೆ ಹಳ್ಳಿಯ ಅಭಿವೃದ್ಧಿಯ ಕಡೆ ಗಮನ ಕೊಡೋದು ಯಾರು? ಸ್ಥಳೀಯ ಸರ್ಕಾರಗಳು. ಆ ಸ್ಥಳೀಯ ಸರ್ಕಾರಗಳು ಕೂಡ ಅಲ್ಲಿ ಕೂಡ ಬೇರೆ ಬೇರೆ ರೀತಿಯಾದ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ನಾವು ಆಲೋಚನೆ ಮಾಡ್ತಾ ಇದ್ವಿ. ಆದ್ರೂ ನಮ್ಗೆ ಮೊದಲನೇದಾಗಿ ನಮ್ಗೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಯೋನ್ ದೃಷ್ಟಿ ವಿಶ್ವನಾಥ್ ಸರ್ ಅಂತ ಹೇಳಿ, ಅವರು ನಮಗೆ ಮೊದಲನೇದಾಗಿ ಒಬ್ಬರ ಒಂದು ಪರಿಚಯ ಮಾಡಿಕೊಡ್ತಾರೆ. ಅಲ್ಲಿಂದ ನಮ್ಗೆ ಸ್ವಲ್ಪ CSR ಸಹಾಯ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಈಗ ನಾವು ಒಟ್ಟು 26 ಕೆರೆಗಳಲ್ಲಿ 11 ಕೆರೆಗಳನ್ನ ಊರ್ಕುಂಟೆ ಮಿಟ್ಟೂರು ಗ್ರಾಮ ಪಂಚಾಯಿತಿಯಲ್ಲಿ 11 ಕೆರೆಗಳಲ್ಲಿ ಸುಮಾರು 1,80,000 ಕ್ಯೂಬಿಕ್ ಮೀಟರ್ ಹೂಳನ್ನ ತೆಗ್ದಿದ್ದೀವಿ. ನಾವು ಒಂದು ಮಾಡ್ಯೂಲ್ ಅಂತ ಹೇಳ್ತೀವಿ. ಒಂದು ಮಾಡ್ಯೂಲ್ ಅಂದ್ರೆ 10,000 ಕ್ಯೂಬಿಕ್ ಮೀಟರ್ ಹೂಳನ್ನ ತೆಗೆಯುವಂಥದ್ದು. 1 ಕ್ಯೂಬಿಕ್ ಮೀಟರ್ ಹೂಳು ತೆಗೆದ್ರೆ 1,000 ಲೀಟರ್ ನಾವು ಎಕ್ಸ್ಟ್ರಾ ನೀರನ್ನ ಸಂಗ್ರಹಣೆ ಮಾಡ್ಬೋದು, ಹೆಚ್ಚಿನ ಸಂಗ್ರಹಣೆನ ಮಾಡ್ಬೋದು. ಹಾಗಾಗಿ ನಾವು 1 ಮಾಡ್ಯೂಲ್ 2 ಮಾಡ್ಯೂಲ್ ಆ ಕೆರೆಯ ಒಂದು ಎಷ್ಟು ಇದೆ, ಎಷ್ಟು ಎಕರೆ ಬರುತ್ತೆ ಆ ಕೆರೆ, ಮತ್ತೆ ಅಲ್ಲಿ ಜನರ ಬೇಡಿಕೆ ಏನಿದೆ ಅದರ ಆಧಾರವಾಗಿ ನಾವು ಹೂಳನ್ನ ತೆಗಿತೀವಿ. ನಾವು ಈ ಹೂಳನ್ನು ತೆಗಿಬೇಕಾದ್ರೆ ಮೊದಲು ಆ ಗ್ರಾಮದ ರೈತರು ಮತ್ತೆ ಎಲ್ಲ ನಾಗರಿಕರನ್ನು, ಅದರಲ್ಲಿ ಸ್ವಲ್ಪ ಯೂತನ್ನು ಇನ್ವಾಲ್ವ್ ಮಾಡ್ಕೋತೀವಿ, ಹಿರಿಯರನ್ನು ಸೇರಿಸ್ಕೋತೀವಿ, ಮತ್ತೆ ಆ ಗ್ರಾಮ ಪಂಚಾಯಿತಿಯ ಸದಸ್ಯರನ್ನು ಕೂಡ ಮುಖ್ಯವಾಗಿ ಇಟ್ಟುಕೊಂಡು ಜನರ ಜೊತೆಗೆ ಚರ್ಚೆ ಮಾಡ್ತೀವಿ. ಅಂದ್ರೆ ಈ ಕೆರೆ ಮೊದಲು ಹೇಗಿತ್ತು, ಇಲ್ಲಿ ಎಷ್ಟು ಬೆಳೆಗಳನ್ನ ಬೆಳೀತಾ ಇದ್ರು, ಈಗ ಯಾಕೆ ಈ ಕೆರೆಯ ಸ್ಥಿತಿಗತಿ ಹೀಗಾಗಿದೆ, ಇದು ಮುಂದಿನ ಪೀಳಿಗೆಗೆ ಈಗ ಅಂತೂ ನಾವು ಮಸ್ತಾಗಿ ಏನು ಮಾಡ್ತಾ ಇಲ್ಲ, ಆದ್ರೆ ಮುಂದಿನ ಪೀಳಿಗೆಗೆ ನಾವು ಇದನ್ನ ಉಳಿಸ್ಕೊಂಡು ಹೋಗೋದು ಎಷ್ಟು ಅಗತ್ಯ ಇದೆ ಅನ್ನೋದನ್ನ ಅವರಿಗೆ ಅರ್ಥ ಮಾಡಿಸ್ತಿ. ಈಗ ನಾವು ಹೂಳು ತೆಗೆಯುವಂತ ಒಂದು ಕೆಲಸನ ಮಾಡ್ತೀವಿ, ಇದಕ್ಕೆ ನಿಮ್ಮ ಸಹಕಾರ ಬೇಕು. ಅಂದ್ರೆ ಈ ಹೂಳು ಎಷ್ಟು ಫಲವತ್ತಾಗಿದೆ, ಈಗ ಮೇಲ್ಗಡೆಯಿಂದ ಹರಿದು ಬರುವಾಗ ನೀರು, ಕಸ ಕಡ್ಡಿ ಎಲ್ಲವನ್ನು ತಗೊಂಡ್ ಬರುತ್ತೆ.
ಹಾಗಾಗಿ ಒಂದು 20-25 ವರ್ಷದಿಂದ ಅಲ್ಲಿ ಸ್ಟೋರ್ ಆದಾಗ ಅದು ಒಳ್ಳೆ ಗೊಬ್ಬರ ಆಗಿ ಪರಿವರ್ತನೆ ಆಗಿರುತ್ತೆ. ಹಾಗಾಗಿ ಈ ಹೂಳನ್ನ ನೀವು ನಿಮ್ಮ ಹೊಲಕ್ಕೆ ಹಾಕಿದ್ರೆ, ಈಗ ನೀವು ಏನು ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಕೊಟ್ಟು ನಿಮ್ಮ ಭೂಮಿ ಫಲವತ್ತತೆಯನ್ನು ಕಳ್ಕೊಂಡಿದೆ, ಇದನ್ನ ಹಾಕಿದ್ರೆ ನೀವು ಮತ್ತೆ ನಿಮ್ಮ ಭೂಮಿ ಮತ್ತೆ ಮರುಜೀವ ತಗೊಳುತ್ತೆ. ಹಾಗೆ ನಿಮ್ಮ ಬೆಳೆಗೆ ಹೆಚ್ಚಿನ ಇಳುವರಿ ಕೂಡ ನೀವು ನೋಡಬಹುದು ಅಂತೆಲ್ಲ ಅವರಿಗೆ ಅರ್ಥ ಮಾಡಿಸಿದಾಗ ಅಲ್ಲಿ ನಮ್ಗೆ ಸಹಕಾರ ಸಿಗುತ್ತೆ. ಜನ ನಮ್ ಜೊತೆನಲ್ಲಿ ಸಪೋರ್ಟ್ ಮಾಡ್ತಾರೆ. ಹೀಗಾಗಿ ಅವರ ಒಂದು ಸಹಯೋಗ ತಗೊಂಡು ಮತ್ತೆ ಗ್ರಾಮ ಪಂಚಾಯಿತಿಯ ಅನುಮತಿ ಅಂದ್ರೆ ಅವರಿಗೆ ಒಂದು ಪತ್ರದ ಮೂಲಕ ತಿಳಿಸಿ ಈ ಒಂದು ಪ್ರೋಸೆಸ್ ಅಲ್ಲಿ ನಾವು ಈ ಕಾಮಗಾರಿಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಈಗ ನಾವು ಕೆರೆಗಳನ್ನ ಒಟ್ಟು 11 ಕೆರೆ ಅಂತ ಹೇಳಿದೆ ನಾನು. ನಾವು ಈ ಕೆಲಸ ಮಾಡ್ತಾ ಮಾಡ್ತಾ ಪಕ್ಕದ ಪಂಚಾಯಿತಿಯವರು ಕರೆದಿರೋದ್ರಿಂದ ಒಟ್ಟು 13 ಕೆರೆಗಳಲ್ಲಿ ನಾವು ಈಗಾಗಲೇ ಹೂಳನ್ನ ತೆಗ್ದಿದ್ದೀವಿ. ಈ ನಾನು ಯಾಕೆ ಕೆರೆಗಳು ನಮ್ಮ ಹಳ್ಳಿಯ ಜೀವಜಲ ಅಂತ ಹೇಳಿದೆ ಅಂತ ಹೇಳಿದ್ರೆ, ಇದು ಏನಂದ್ರೆ ಒಂದು ಹಳ್ಳಿಯ ಒಂದು ಚಿತ್ರಣ ನಾನು ತೋರಿಸ್ತಾ ಇರೋದು. ಒಂದು ಹಳ್ಳಿ ಅಂತ ಹೇಳಿದ್ರೆ ಅಲ್ಲಿ ಸಣ್ಣ ರೈತರು ಇರ್ತಾರೆ, ಅತಿ ಸಣ್ಣ ರೈತರು ಇರ್ತಾರೆ, ದೊಡ್ಡ ರೈತರು ಇರ್ತಾರೆ, ಮತ್ತೆ ಭೂಮಿ ಇಲ್ದೇ ಇರೋರು ಇರ್ತಾರೆ. ಅಂದ್ರೆ ಲ್ಯಾಂಡ್ಲೆಸ್ ಅಂತ ಹೇಳ್ತೀವಲ್ಲ ನಾವು, ಭೂಮಿ ಇಲ್ದೇ ಇರೋರು ಇರ್ತಾರೆ. ಆದ್ರೆ ಈ ಕೆರೆ ಅಭಿವೃದ್ಧಿ ಮಾಡಿದ್ರೆ ಎಲ್ಲರಿಗೂ ಉಪಯೋಗ ಆಗ್ತದೆ. ಯಾಕೆಂದ್ರೆ ಒಂದು ಭಾಗದವ್ರಿಗೆ ಮಾತ್ರ ಆದ್ರೆ ಅದು ಸರಿಯಲ್ಲ. ಹಾಗಾಗಿ ಇದು ಒಂದು ಹಳ್ಳಿಯ ಚಿತ್ರಣ ಇರುತ್ತೆ. ಹಾಗೆ ನೆಕ್ಸ್ಟ್ ತಗೊಂಡಿದ್ದು ಇದು ಕೆರೆ. ನಾವು ಕೆಲಸ ಮಾಡಿದಾಗ ನಾವು ಕೆರೆಯನ್ನ ಫೋಟೋ ತೆಗ್ದಾಗ ತೋರಿಸಿರುವಂತ ಚಿತ್ರಣ. ನಾವು ಕೆಲಸ ಮಾಡ್ಬೇಕಾದ್ರೆ ಮುಂಚಿತವಾಗಿ ಇದು ಮುಂಚಿತವಾಗಿ ನಮ್ಮ ಕೆರೆ ಇದ್ದಿದ್ದು ಅಲ್ಲಿ ಸ್ವಲ್ಪ ನಾವು ಮೊಬೈಲಲ್ಲಿ ಫೋಟೋನೆಲ್ಲ ತಗೊಳ್ತೀವಿ. ಹಾಗಾಗಿ ಇನ್ನು ನಾವು ಸ್ವಲ್ಪ ಇದರಲ್ಲೆಲ್ಲ ಅಪ್ಗ್ರೇಡ್ ಆಗ್ಬೇಕಾಗಿದೆ. ಅದು ನಂತರ ನಾವು ಹೂಳು ತೆಗೆದ ನಂತರದ ಒಂದು ಚಿತ್ರಣ. ಇದು ನಾವು ಕೆಲಸನ ಮ್ಯಾನ್ಯುಯಲ್ ಮಾಡಲ್ಲ, ಅಂದ್ರೆ ಜನರ ಹತ್ರ ಮಾಡಿಸ್ತಾ ಇಲ್ಲ. ಯಾಕೆಂದ್ರೆ ತುಂಬಾ ಸಮಯ ತಗೊಳುತ್ತೆ, ಅದಕ್ಕೆ ಜಾಸ್ತಿ ಖರ್ಚು ಬರುತ್ತೆ. ಹಾಗಾಗಿ ನಾವು JCB ಮೂಲಕನೇ ಹೂಳನ್ನ ತೆಗಿತೀವಿ. ರೈತರು ಟ್ರ್ಯಾಕ್ಟರ್, ತಮ್ಮ ಸ್ವಂತ ಟ್ರ್ಯಾಕ್ಟರ್ನ ಇಟ್ಕೊಂಡು ಅವ್ರ ಹೊಲಗಳಿಗೆ ಅವರು ಮಣ್ಣನ್ನ ಸಾಗಾಣಿಕೆ ಮಾಡ್ಕೊಳ್ತಾರೆ. ಹಾಗಾಗಿ ಇಲ್ಲಿ ರೈತರ ಸಹಕಾರನೇ ಜಾಸ್ತಿ ಇರುತ್ತೆ. ಆಮೇಲೆ ಆ ಕಡೆ ಚಿತ್ರದಲ್ಲಿ ನಾವು ತೋರಿಸಿದೀವಿ ಹೊಲದಲ್ಲಿ ಅವರು ಈ ಕೆರೆ ಮಣ್ಣನ್ನ ಹೇಗೆ ಹಾಕೊಂಡಿದ್ದಾರೆ ಅಂತ ಹೇಳಿ. ಕೆಲವರು ಭೂಮಿನ ಲೆವೆಲ್ ಮಾಡ್ಕೊಳ್ಳೋದಕ್ಕೆ ಹಾಕ್ತಾರೆ, ಕೆಲವರು ಈ ಮಣ್ಣು ಮೊದಲಿದ್ದಿದ್ದು ಮಣ್ಣು ಏನು ಸಾರನ್ನ ಕಳ್ಕೊಂಡಿದೆ ಅದು ಮತ್ತೆ ಬರ್ಲಿಕ್ಕೋಸ್ಕರ ಹಾಕೊಂಡಿದ್ದಿದೆ. ನಾನು ಯಾಕೆ ಈ ಕೆರೆಗಳು ನಮ್ಮ ಜೀವಜಲ ಅಂತ ಹೇಳಲಿಕ್ಕೆ ಹೊರಟಿದ್ದು ಅಂತ ಹೇಳ್ತೀನಿ. ಇದು ನಾವು ಸುಮ್ಮನೆ ಕೆಲಸ ಮಾಡಿದ ಒಂದು ಚಿತ್ರಣನ ತೋರಿಸಿದೆ ನಾನು. ಏನು ನಾವೀಗ ಒಟ್ಟು 13 ಕೆರೆಗಳಲ್ಲಿ 1,80,000 ಕ್ಯೂಬಿಕ್ ಮೀಟರ್ ಹೂಳನ್ನ ತೆಗ್ದಿದ್ದೀವಿ. ಸುಮಾರು 48,000 ಲೋಡು, ಟ್ರ್ಯಾಕ್ಟರ್ ಲೋಡ್ ಮಣ್ಣು ಇದು ನಮ್ಮ ರೈತರ ಹೊಲಗಳಿಗೆ ಹೋಗಿದೆ. ಸುಮಾರು 429 ರೈತರ ಹೊಲಗಳಿಗೆ ಈ ಮಣ್ಣು ಸಾಕಾಣಿಕೆ ಮಾಡಲಾಗಿದೆ. ಇದರಲ್ಲಿ ಒಬ್ರು ರೈತರು ತಮ್ಮ ಅನುಭವನ ಹಂಚ್ಕೊಂಡ್ರು. ನಾಗರಾಜ್ ಅಂತ ಹೇಳಿ ಊರ್ಕುಂಟೆ ಅನ್ನೋರು. ಅವರು ಬೈರ್ನೆಲ್ಲು ಅಂದ್ರೆ ಕೆಂಪಕ್ಕಿ ಅಂತ ಹೇಳ್ತೀವಲ್ಲ, ಬೈರ್ನೆಲ್ ಭತ್ತನ ಅವರು ಪ್ರತಿ ವರ್ಷ ಬೆಳೀತಾರೆ. ಅವರು ಆ ಪದ್ಧತಿನ ಬಿಡಬಾರದು ಅಂತ ಹೇಳಿ ಬೆಳ್ಕೊಂಡ್ ಬರ್ತಾ ಇದ್ರು. ಅವರು 1 ಎಕರೆನಲ್ಲಿ ಬೆಳೀತಾ ಇದ್ದಿದ್ದು 2 ಮೂಟೆ ಅಥವಾ 3 ಮೂಟೆ ಅಷ್ಟೇ. ಈ ಹೊಲದ ಈ ಕೆರೆ ಮಣ್ಣನ್ನ ಅವರು ಹಾಕಿದ ನಂತರ ಈ ವರ್ಷ ಅವರು ಭತ್ತ ಬೆಳೆದ್ರು. ಫಸಲು ಕೂಡ ತುಂಬಾ ಇಷ್ಟಿಷ್ಟು ಎತ್ತರ ಆಯ್ತಂತೆ. ಕೃಷಿ ಇಲಾಖೆಯವರು ಭೇಟಿ ಕೊಟ್ಟಿದ್ದಾರೆ ಆ ಹಳ್ಳಿಗೆ. ಅವಾಗ ಅವರು ಆ ಭತ್ತ ನೋಡ್ಬಿಟ್ಟು ಕೇಳಿದ್ದಾರೆ ಅವ್ರನ್ನ, ಏನ್ ಹಾಕಿದೀಯಪ್ಪ ಇಷ್ಟು ಚೆನ್ನಾಗ್ ಬಂದ್ಬಿಟ್ಟಿದೆ ಅಂತ ಹೇಳಿ. ಅವಾಗ ಅವ್ರು ಹೇಳಿದ್ರಂತೆ, ಆರೋಹಣ ಸಂಸ್ಥೆಯವರು ಹೂಳ್ ತೆಗ್ದಿದ್ದಾರೆ, ಆ ಹೂಳನ್ನ ಹಾಕಿದೀನಿ ನಾನು ಅಂತ ಹೇಳು. ಈ ಸಾರಿ ಅವರಿಗೆ 13 ಮೂಟೆ ಭತ್ತ ಬೆಳೆದಿದ್ದಾರೆ. ಅದೇ ಹೊಲದಲ್ಲಿ ಅಷ್ಟೇ ಜಾಗದಲ್ಲಿ 2 ಮೂಟೆ ಬೆಳೀತಾ ಇರೋರು ಈ ಸಾರಿ 13 ಮೂಟೆ ಕೆಂಪು ಅಕ್ಕಿ ಭತ್ತನ ಬೆಳೆದಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಅವ್ರದ್ದು ವಿಡಿಯೋನ ನಾನು ಇಲ್ಲಿ ಹಾಕ್ಲಿಲ್ಲ, ಮತ್ತೆ ತರ್ಬೇಕಾಗಿತ್ತು. ಆಕ್ಚುಲಿ ಅವ್ರ ಮಾತಲ್ಲೇ ಕೇಳಿದ್ರೆ ಚೆನ್ನಾಗಿರುತ್ತೆ. 3 ವರ್ಷ ನನ್ನ ಹೊಲಕ್ಕೆ ಬೇರೆ ಯಾವುದೇ ರಾಸಾಯನಿಕ ಹಾಕುವಂತ ಅವಶ್ಯಕತೆ ಇಲ್ಲ ಅಂತ ಅವ್ರು ನಮ್ಗೆ ಹೇಳಿದ್ರು. ಆವಣಿ ಒಬ್ಳಿ ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆ. ನಾವು ಇದು ಮೇಡಮ್ನವರು ಚಿಕ್ಕೇರಿಯಲ್ಲಿ ಮಣ್ಣು ತೆಗೆದ್ರು. ಮಣ್ಣು ತೆಗೆದಾಗ ಇದೆಲ್ಲ ಒಂಥರ ಸೌಳು ಭೂಮಿ, ಕಲ್ನೆಲ್ಲ ಇತ್ತು. ಅದ್ರ ಮುಂದೆ ಬೆಳೆ ಮಾಡಿದ್ರೆ ಏನು ಬೆಳೆನೂ ಬೆಳೀತಾ ಇಲ್ಲ. ಯಾಕೆ ಬೆಳೀತಾ ಇಲ್ಲ ಅಂದರೆ ಆ ಭೂಮಿ ಸರಿಯಾಗಿ ಫಲವತ್ತಿಲ್ಲ, ಒಂಥರ ಬೀದ್ ಭೂಮಿ ಇದ್ದಂಗಿತ್ತು. ಆಮೇಲೆ ಮಣ್ಣು ಇದಕ್ಕೊಂದು ಸುಮಾರು ಅಂದರೆ ಒಂದು 100 ಲೋಡ್ ಹೊಡ್ತಿರ್ತೀವಿ. ಇದಕ್ಕೆ ಲೋಡ್ ಪಕ್ಕದಲ್ಲಿ ಲೋಡ್ ಹೊಡೆದ್ಮೇಲೆ ಅದನ್ನು ತಿರುಗಿ ಟ್ಯಾಟ್ರಲ್ಲೆಲ್ಲ ಮಟ್ಟ ತೆಗೆದು ತೆಂಗಿನ ಗಿಡ ಹಾಕಿದ್ದೀವಿ. ತೆಂಗಿನ ಗಿಡ ಹಾಕಿದ್ಮೇಲೆ ಭತ್ತ ಹಾಕಿದ್ದೀವಿ. ನಾವು ಭತ್ತ ಹಾಕಿದ್ಮೇಲೆ ಇದಕ್ಕೇನು ಗೊಬ್ಬರನೂ ಕೊಟ್ಟಿಲ್ಲ, ಕೊಟ್ಟಿಗೆ ಗೊಬ್ಬರನೂ ಕೊಟ್ಟಿಲ್ಲ,
ರಾಸಾಯನಿಕ ಗೊಬ್ಬರ ಕೂಡ ಕೊಟ್ಟಿಲ್ಲ. ಏನು ಭತ್ತ ಇದು ನಮಗೆ ಹಳೆ ಹಿರಿಯರು ಮಾಡ್ತಾ ಇದ್ರು ಬೈಲ್ನೆಲ್ಲ ಅಂತ ಹೇಳ್ಬಿಟ್ಟು ಕೆಂಪಕ್ಕೆ. ಆ ಕೆಂಪಕ್ಕೆ ಇದು ಹಬ್ಬಕ್ಕೆಲ್ಲ ಯೂಸ್ ಮಾಡ್ತಾರೆ. ಈ ದೀಪಾವಳಿ ಹಬ್ಬಕ್ಕೆ ಅಂಥದಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದರಲ್ಲಿ ಶುಗರು ಅಂಥದ್ದೆಲ್ಲ ಬರಲ್ಲ. ಇದು ಈ ಭತ್ತ ತಿಂತಾ ಇದ್ರೆ. ಈ ಅಕ್ಕಿ ನೀವು ಮನೆಗೆ ಇದ್ ಮಾಡ್ತೀರಾ ಇಲ್ಲ ಅಂತ ಹೇಳಿದ್ರೆ ಮಾರೋದಕ್ಕ ಹೆಂಗೆ? ಇದನ್ನೆಲ್ಲ ಮನೆಗೆ ಮಾಡ್ಕೊಳ್ತೀವಿ ಹ್ಮ್. ನಾವು. ಈ ಭತ್ತ ಸುಮಾರು ಜನ ಬಿಟ್ಬಿಟ್ಟಿದ್ದಾರೆ. ಹ್ಮ್. ಆ ಭತ್ತ ತಿರುಗಿ ನಮ್ಮ ಹತ್ರ ಈಸ್ಕೊಂಡು ಹೋಗ್ತಾರೆ ಅವರು. ಈ ರೈತರು ಕೀಳಲ್ಲಿ ಬೆಳೆಯಕ ಅದೆಲ್ಲ ಉಳುವೆ ಮಾಡಿ ಬಿತ್ತನೆ ನೀಸ್ಬಿಟ್ಟಿರ್ತಾರೆ ಅವರು. ಇದೇ ಥರ ಬೆಳಿದ್ದೀರ ಇದು ಮಾಡಿರ್ತಾರೆ. ಆವಾಗ ಬಿತ್ತನೆಗೆ ತಗೊಂಡು ಹೋಗ್ತಾರೆ. ಇದೊಂದು ಕೆಜಿ ಬಂದ್ಬಿಟ್ಟು 50 ರೂಪಾಯಿ 60 ರೂಪಾಯಿ ಹಂಗೆ ಎತ್ಕೊಂಡು ಹೋಗ್ತಾರೆ ಭತ್ತ. ಈಗ ಇದೇ ಭತ್ತನ ನಮ್ಮ ಹಬ್ಬಕ್ಕೆ ತಗೊಂಬಂದಿದ್ದಾರೆ 70 ರೂಪಾಯಿ 1 ಕೆಜಿ. 70 ರೂಪಾಯಿ ಹಂಗೆ ತಗೊಂಬಂದಿದ್ದಾರೆ. ನನ್ನ ಹತ್ರ ಹಳೆ ನೆಲ್ಲಿತ್ತು. ನಾನು 5,000 ಕೊಟ್ಟಿದ್ದೀನಿ ಒಂದು ಕ್ವಿಂಟಾಲ್ ಇದನ್ನು ಬಿತ್ತಿಗೆ 5,000 ಕೊಟ್ಟೆ. ಈಗ ಇದಕ್ಕೆ ನೀವು ಏನು ಬೇರೆ ಏನು ಹಾಕಲಿಲ್ಲ? ಬೇರೆ ಏನು ಹಾಕಿಲ್ಲ. ಕೊಟ್ಟಿಗೆ ಗೊಬ್ಬರನೂ ಕೊಟ್ಟಿಲ್ಲ. ಬೇರೆ ಇದು ಸೀಮ್ ಗೊಬ್ಬರ ಅಂಥದ್ದು ಕೂಡ ಕೊಟ್ಟಿಲ್ಲ ಈ ಸರ್ತಿ ಮಾತ್ರ. ಇದು ನಿಮ್ದು ಜಾಗ ಇದು ಎಷ್ಟಿದೆ? ಇದು 2.5 ಎಕರೆ ನಮ್ದು ಭೂಮಿ ಐತೆ. ಬೋರ್ ಐತೆ. ಈ ಕಡೆ ತೆಲ್ಲಂಶ ಹಾಕಿದ್ದೀನಿ. ಇದರಲ್ಲೇ ಬಂದ್ಬಿಟ್ಟು ಇದೊಂದು ಒಂದು ಅರ್ಧ ಎಕರೆಗೆ ಮೇಲೆ ಬರ್ತದೆ. 3/4 ಎಕರೆನೇ ಬರ್ತದೆ ಇದು. ಇದಕ್ಕೆ ನಾವು ಏನೆಲ್ಲ ಹಾಕಿದ್ದೀವಿ. ಏನೆಲ್ಲ ಅಂದರೆ ನಮ್ಮ ಮನೆಯಲ್ಲೇ ಇದು ಹಿರಿಯರು ಮಾಡಿರೋದು. ಈ ಭತ್ತನ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ತೆಗಿದಿರ ಹಾಕ್ತೀವಿ ವರ್ಷ. ಹಾಕಿದಾಗ ಇಂಥ ಬೆಳೆ ಬಂದಿಲ್ಲ ನಮಗೆ. ಇದುವರೆಗೂ ಬಂದಿಲ್ಲ. ಈ ಸರ್ತಿನೇ ಇಂಥ ಬೆಳೆ ಬೆಳೆದಿರೋದು. ಸುಮಾರು ಜನ ನೋಡ್ಕೊಂಡು ಹೋಗಿದ್ದಾರೆ ಬಂದು. ಎಷ್ಟು ಬರ್ಬೋದು ಅಕ್ಕಿ? ಎಷ್ಟು ಭತ್ತ ಎಷ್ಟು ಬರ್ಬೋದು? ಭತ್ತ ಒಂದು 15 ಮೂಟೆ ಬರ್ತದೆ. 10 ಮೂಟೆಯಿಂದ 15 ಮೂಟೆ. ಮಾಮೂಲು ಮೊದಲೆಲ್ಲ ಬೆಳೆದಾಗ ಎಷ್ಟು ಬಂದಿತ್ತು? ಅವಾಗೆಲ್ಲ ಒಂದು 2 ಮೂಟೆ 3 ಮೂಟೆ. ಅವಾಗ ಇಳುವರಿ ಬರ್ತಾ ಇಲ್ಲ. ಈಗ ಇದು ಭೂಮಿಗೆ ಚೆನ್ನಾಗಿ ಆಗೊಬ್ಬ ಇದು ಮಣ್ಣು ಕೆರೆ ಮಣ್ಣು ಉಳುವತ್ತಾಯ್ತಲ್ಲ, ಅದಕ್ಕೋಸ್ಕರ ಇದು ಚೆನ್ನಾಗಿ ಬೆಳೆ ಬೆಳೆಯೋಕ್ಕೆ ಒಂದು ತಾಕತ್ತು ಕೊಟ್ಟು ಬೆಳೀತಾರೆ. ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಳ್ಳೆ ಇದು ಆಗ್ತದೆ ಮೇಡಮ್. ಅಂದರೆ ಹೂಳು ತೆಗೆದು ಮಣ್ಣು ಹೊಡೆದಿರೋದಕ್ಕೆ ರೈತರಿಗೆ ಇದು ಒಳ್ಳೆ ಬೆಳವಣಿಗೆ. ಆ ಬೀದ್ ಭೂಮಿ ಅನ್ನೋಂಥದ್ದು ಹೋಗ್ಬಿಡ್ತು. ಬೀದ್ ಭೂಮಿ ಅನ್ನೋಂಥ ಇಲ್ಲ ಇವಾಗ ಕಾಣಿಸಲ್ಲ. ಫಲವತ್ತ ಭೂಮಿ ಬಂದ್ಬಿಡ್ತು. ಫಲವತ್ತಾಗಿ ಚೆನ್ನಾಗಿ ಭೂಮಿಗೆ ತಾಕತ್ತೈತೆ. ಇನ್ನೊಂದು 2 ಬೆಳೆ 3 ಬೆಳೆ ಮಾಡ್ಬೋದು. ಬೇರೆ ಗೊಬ್ಬರ ಕೊಡ್ದಿರ. ನಾನು ಅದೇ ರೀತಿಯಾಗಿ ಇಲ್ಲಿ ಒಂದು ಇದನ್ನು ಬಿಟ್ಟು ಆ ಕಡೆ ಒಂದು 2 ಎಕರೆ 3 ಎಕರೆ ಕಡೆ ಗಿಡ ಹಾಕಿದ್ದೀನಿ. ಅದ್ರಿಗೂ ಹೊಡ್ತಿದ್ದೀನಿ. ಎಷ್ಟು ಅದ್ರಕ್ಕೂ ಸುಮಾರು ಅಂದರೆ ಒಂದು 400 ಲೋಡ್ ಹೊಡ್ತಿದ್ದೀನಿ. ಅದನ್ನು ಸೇಮು ಇದೇ ಬೆಳೆಗೆ ಬೆಳೆತು. ಆದರೆ ಮಳೆ ಸ್ವಲ್ಪ ಕಡಿಮೆ ಆಯಿತು. ಅದು ಬೆಳೆ ಕಡಿಮೆ ಆಯಿತು. ತಿರ್ಗಿ ಆ ಬೆಳೆ ತೆಗೆದಾಕ್ಬಿಟ್ಟು ಇವಾಗ ಉರುಳಿ ಹಾಕಿದ್ದೀನಿ. ಉರುಳಿ ಒಳ್ಳೆ ಬೆಳೆ. ಹಾಂ, ನಾವು ಒಂದು ತಿಂಗಳ 15 ದಿವಸ ಆಗಿರ್ತದೆ ಅದು ನಾಟಿ ಮಾಡಿ ಉರುಳಿ. ಹಾಂ, ಅಷ್ಟು ದಿವಸಕ್ಕೆ 1-2 ತಿಂಗಳು ಬೆಳೆ ಅಷ್ಟು ಕಾಣಿಸ್ತಾ ಇದೆ. ಅದು ಯಾಕೆ ಕಾಣ್ತಾ ಇದೆ ಅಂದರೆ ಭೂಮಿ ಹೊತ್ತು ಚೆನ್ನಾಗಿ ಬಂತು. ಈ ತರ ಸುಮಾರು 13 ಹಳ್ಳಿಗಳಲ್ಲಿ ನನಗೆ ಸಾಕಷ್ಟು ಜನ ರೈತರು ಅವರ ಅನುಭವನ ಹೇಳಿದ್ರು. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಕುರಿ ಮೇಯಿಸೋರು. ನಮ್ ಕಡೆ ಎಲ್ಲ ನಾವು ಹೇಳ್ತೀವಿ ಕೋಲಾರ ಅಂದ ತಕ್ಷಣ ಗೋಲ್ಡ್ ಇಲ್ಲ ಇವಾಗ. ಆದ್ರೆ ಮಿಲ್ಕ್ ಮತ್ತೆ ಸಿಲ್ಕ್ ಇದೆ. ಮಿಲ್ಕ್ ಅಂತಂದ್ರೆ ಹಾಲು. ನಮ್ಮಲ್ಲಿ ಹೆಚ್ಚಾಗಿ ಹಸುಗಳನ್ನ ಸಾಕಾಣಿಕೆ ಮಾಡ್ತಾರೆ, ಜೊತೆಗೆ ಕುರಿ ಕೂಡ. ಈ ಕುರಿ ಮೇಯಿಸೋರೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ 8-10 ಕಿಲೋಮೀಟರ್ ದೂರ ಹೋಗ್ಬೇಕು ನೀರು ಉಣಿಸ್ಬೇಕು ಅಂದ್ರೆ, ಬೇಸಿಗೆ ಬಂತಂದ್ರೆ. ಜೊತೆಗೆ ಕುಡಿಯೋದಕ್ಕೂ ಕೂಡ ತುಂಬಾ ಸಮಸ್ಯೆ. 2 ವರ್ಷದ ಹಿಂದೆ ನಾನಿರುವಂತ ಹಳ್ಳಿನಲ್ಲೇನೆ 4 ಬೋರ್ವೆಲ್ಗಳನ್ನ ಕೊರೆದ್ರು. 1000, 1200, 1400 ಅಡಿ. ಆದ್ರೆ 3 ಬೋರ್ವೆಲ್ಗಳು ಫೇಲ್ ಆದ್ರು. 4ನೇ ಬೋರ್ವೆಲ್ ನಲ್ಲಿ 1200 ಅಡಿ ನೀರು ಸಿಕ್ತು. ಅದು ಇನ್ನೊಂದು ಕೆರೆ ಅಂಗಳದ ಹತ್ರ. ಆದ್ರೆ ಅಲ್ಲಿಂದ ನೀರು ಕುಡಿಯೋದಕ್ಕೆ ಊರಿಗೆ ಸರಬರಾಜು ಮಾಡ್ಬೇಕಂದ್ರೆ 1 ಕಿಲೋಮೀಟರ್ ದೂರ ಪೈಪ್ ಲೈನ್ ಎಲ್ಲ ಹಾಕಿ ವ್ಯವಸ್ಥೆ ಮಾಡ್ಬೇಕಾಗಿತ್ತು. ಒಂದು ಆಲೋಚನೆ ಮಾಡಿ. ನಗರದಲ್ಲಷ್ಟೇ ಅಲ್ಲ, ಹಳ್ಳಿಗಳಲ್ಲೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಬೇಸಿಗೆನಲ್ಲಿ ತುಂಬಾ ಯಥೇಚ್ಛವಾಗಿ ಕಾಣುತ್ತೆ. ಈಗ ನಮ್ಗೆ ಬಂದಿದೆ, ಓವರ್ ಹೆಡ್ ಟ್ಯಾಂಕ್ ಬಂತು, ಜಲ್ ಜೀವನ್ ಮಿಷನ್, ಮನೆ ಮನೆಗೆ ನೀರು ಅಂತ ಇವೆಲ್ಲ ಬರ್ತಾ ಇದೆ. ಆದ್ರೆ ಮೊದಲು ಪರಿಸ್ಥಿತಿ, ನಾವು ಬಾವಿಯಿಂದ ಸೇತು ತರ್ತಾ ಇದ್ವಿ. ಇದಕ್ಕೂ ಮೊದಲು ಸ್ವಲ್ಪ 1 ವರ್ಷ ಅಥವಾ 2 ವರ್ಷದ ಹಿಂದೆ ಅಂತಂದಾಗ
ಕೆಲವು ಹಳ್ಳಿಗಳಲ್ಲಿ ಓವರ್ ಹೆಡ್ ಟ್ಯಾಂಕ್ ಇತ್ತು, ಕೆಲವು ಹಳ್ಳಿಗಳಲ್ಲಿ ಮಿನಿ ವಾಟರ್ ಅಂದ್ರೆ ಇವತ್ತು ಡ್ರಮ್ ತರ ಇಡೋರು ಅದಕ್ಕೆ ನಲ್ಲಿಗಳನ್ನ ಇಡ್ತಾ ಇದ್ರು. 4-5 ಮನೆಯವ್ರು ಹೋಗಿ ಅಲ್ಲಿ ನೀರನ್ನ ಹಿಡ್ಕೊಂಡು ಬರ್ತಾ ಇದ್ರು. ಈ ತರ ಒಂದು ಪರಿಸ್ಥಿತಿ ನಮ್ಮ ಹಳ್ಳಿನಲ್ಲಿ. ಈಗ ನಾವು ಒಂದು ಕೆರೆಯನ್ನ ನಾವು ಪುನಶ್ಚೇತನಗೊಳಿಸಿದ್ರೆ ಏನೆಲ್ಲ ಉಪಯೋಗ ಆಗುತ್ತೆ ಅಂತ. ಈಗ ನಾವೊಂದು ಕೆರೆ ಅಂಗಳ ಅಂತ ತಗೊಂಡಾಗ ಕೆಲವೊಂದು ಕೆರೆಗಳಲ್ಲಿ 15 ಎಕರೆ ಇರುತ್ತೆ, 20 ಎಕರೆ ಇರುತ್ತೆ, 25 ಎಕರೆ ಬರುತ್ತೆ. ಹೆಚ್ಚು ಅಂದ್ರೆ ಒಂದು 56 ಎಕರೆ ತನಕ ಕೆರೆ ಅಂಗಳಗಳಿದಾವೆ. ನಮ್ಮ ಮೆಟ್ಟೂರು ಪಂಚಾಯಿತಿಯಲ್ಲಿ ಹೆಚ್ಚು ಅಂದ್ರೆ 46 ಎಕರೆನೇ ಲಾಸ್ಟ್. ಮತ್ತೆಲ್ಲ 15 ಎಕರೆಯಿಂದ ಮೇಲ್ಪಟ್ಟಿ ಕೆರೆಗಳಿರೋದು. ಈ ಕೆರೆಯಲ್ಲಿ ನಾವು ಪೂರ್ಣ ತೆಗಿಯೋದಕ್ಕಾಗ್ತಾ ಇಲ್ಲ. ಇವಾಗ ನಾವು ಪೂರ್ಣ ಪ್ರಮಾಣದಲ್ಲಿ ಹೂಳನ್ನ ತೆಗಿಬೇಕು ಅಂತ ಒಂದು ಆಲೋಚನೆ ಇದೆ. ಅದು ನಮ್ ಸಪೋರ್ಟ್ ಸಿಗ್ತಾ ಇರೋದು ಒಂದು 5 ಎಕರೆ, 3 ಎಕರೆ, 10 ಎಕರೆ ತನಕ ನಾವು ತೆಗಿತಾ ಇದೀವಿ. ಈ ಹೂಳನ್ನ ನಾವು ತೆಗೆದಾಗ ಏನಾಗುತ್ತೆ ಅಂದ್ರೆ ನೀರು ನಿಲ್ಲುವಂತ ಸಾಮರ್ಥ್ಯ ಹೆಚ್ಚಾಗತ್ತೆ. ಈಗ ಮೊದಲು ನಿಲ್ತಾ ಇರೋದಕ್ಕಿಂತ ಹೆಚ್ಚು ನಾವೊಂದು 10,000 ಕ್ಯೂಬಿಕ್ ಮೀಟರ್ ಹೂಳನ್ನ ತೆಗೆದ್ರೆ 1 ಕೋಟಿ ಲೀಟರ್ ಅಷ್ಟು ನೀರು ಹೆಚ್ಚಿನ ಸಾಮರ್ಥ್ಯ ಅಂದ್ರೆ ಅಷ್ಟು ಹೆಚ್ಚು ನಿಲ್ಲುವಂತ ಒಂದು ಸಾಮರ್ಥ್ಯನ ಹೆಚ್ಚು ಮಾಡಿದಾಗತ್ತೆ. ಜೊತೆಗೆ ನಾವು ಬರೇ ಕೆರೆ ಹೂಳನ್ನ ತೆಗಿತಾ ಇಲ್ಲ, ನೀರು ಬರುವಂತಹ ಕಾಲುವೆಗಳನ್ನ ಅಂದ್ರೆ ಬಿತ್ತಂತ ನಾವು ಹೂಳ್ ಮಾತ್ರ ತೆಗೆದ್ರೆ ಆಗಲ್ಲ, ನೀರ್ ಬರ್ಬೇಕಲ್ಲ. ಹಾಗಾಗಿ ಬಿತ್ತಂತಹ ಮಳೆ ನೀರು ಬರುವಂತಹ ಕಾಲುವೆಗಳನ್ನ ನಾವು ಅಲ್ಲಿರುವಂತ ಹೂಳನ್ನ ಕೂಡ ತೆಗಿತಾ ಇದೀವಿ. ಇದನ್ನ ನಾವು ಜನರ ಕಡೆನೆ ಮಾಡ್ತಾ ಇದೀವಿ. ಇದು ಮಾಡುವಾಗ ಹೆಚ್ಚಿನದಾಗಿ ನಮ್ಗೆ ಮಹಿಳೆಯರೇ ಈ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂತ ಇದೀವಿ. ಯಾಕೆ ಅಂತ ಹೇಳಿದ್ರೆ ನಾವು ಕೊಡ್ತಾ ಇರೋ ಒಂದು ಗೌರವಧನ ಅಂತ ಹೇಳ್ತೀವಿ ನಾವು ಅವರಿಗೆ. ಅದು ಕೂಲಿ ಅಂತ ಹೇಳ್ತಾ ಇಲ್ಲ. ಅದು 450 ರೂಪಾಯಿ ಕೊಡ್ತೀವಿ. 450 ರೂಪಾಯಿ ಅಂತ ಜನರ ಜೊತೆಲಿ ಹೇಗೆ ಸಭೆ ಸೇರಿಸಿ ಮಾತಾಡುವಾಗ ಗಂಡಸರೆಲ್ಲ ಹೇಳ್ತಾರೆ 450 ರೂಪಾಯಿಗೆ ಯಾರು ಮಾಡ್ತಾರೆ, ಇವಾಗೆಲ್ಲ 600 ರೂಪಾಯಿ 800 ರೂಪಾಯಿ ಕೊಡ್ಬೇಕು ಅಂತ. ಮಹಿಳೆಯರು ಪಾಪ ಹೇಗೆಂದ್ರೆ ಒಂದು ಸಂಸಾರನ ನಡೆಸುವಂತವ್ರು, ಅವರು ಒಂದು ಕುಟುಂಬದ ನಿರ್ವಹಣೆ ಪೂರ್ಣ ಮಾಡ್ತಾ ಇರೋರು. ಈಗ ಬರೀ ಕುಟುಂಬದ ನಿರ್ವಹಣೆ ಅಲ್ಲ, ಹಳ್ಳಿಗಳಲ್ಲಿ ಬಂದ್ರೆ ಒಂದು ಹೊಲ ಅಂದ್ರೆ ಅವ್ರಿಗಿರುವಂತಹ ವ್ಯವಸಾಯ ಜೊತೆಗೆ ಕುಟುಂಬ ಎರಡನ್ನೂ ನಿರ್ವಹಣೆ ಮಾಡ್ತಾ ಇದ್ದಾರೆ. ಆಗ್ಬೇಕು ಅಂತ ಹೇಳ್ಬಿಟ್ಟು ಅವಳ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಅಂತ ವೈಯಕ್ತಿಕವಾಗಿ ನನ್ಗೆ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ. ಯಾಕೆಂದ್ರೆ ಸಾಲ ತರೋದು ಅವಳೇ 4-5 ಕಡೆಯಿಂದ ತರ್ತಾಳೆ, ಜೊತೆಗೆ ವ್ಯವಸಾಯನೂ ಅವಳೇ ಮಾಡ್ತಾಳೆ, ಕುಟುಂಬನೂ ಅವಳೇ ನಿರ್ವಹಣೆ ಮಾಡ್ತಾಳೆ. ಎಲ್ಲ ಅವಳೇ ಮಾಡೋದ್ರಿಂದ ಸಫಲ ಆಗಲ್ಲ. ಅವಳು ತುಂಬಾ ಮಾನಸಿಕವಾಗಿ ದೈಹಿಕವಾಗಿ ಕಷ್ಟನ ಅನುಭವಿಸ್ತಾ ಇದ್ದಾಳೆ ಅಂತ ವೈಯಕ್ತಿಕವಾಗಿ ನನಗ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ. ಇದು ಈ ವೇದಿಕೆಯಲ್ಲಿ ಸೂಕ್ತ ಹೌದಾ ಅಲ್ವಾ ಗೊತ್ತಿಲ್ಲ, ಹೇಳ್ಬೇಕು ಅನ್ಸ್ತು ನಂಗೆ. ಯಾಕಂದ್ರೆ ಹಳ್ಳಿನಲ್ಲಿ ತುಂಬಾ ಮಹಿಳೆಯರು ಸಫರ್ ಆಗ್ತಿದ್ದಾರೆ, ಆದ್ರೆ ಹೇಳ್ಕೊಳಕ್ ಆಗ್ತಾ ಇಲ್ಲ ಅವರಿಗೆ, ಆವತ್ತು ಪರಿಸ್ಥಿತಿನಲ್ಲಿ ಇದ್ದಾರೆ. ಇಲ್ಲಿ ನಾವು ಹಳ್ಳಿಯರ ಜೀವಜಲ ಅಂತ ಯಾಕೆ ಹೇಳೋದಂದ್ರೆ ಹೆಣ್ಮಕ್ಳು ಬೆಳಗ್ಗೆ ಎದ್ದಾಗ್ಲಿಂದ, ಅದು ಹಳ್ಳಿನಲ್ಲಿ ಇರ್ಲಿ ನಗರದಲ್ಲಿ ಇರ್ಲಿ, ಎದ್ದಾಗ್ಲಿಂದ ಮಲಗೋ ತನಕ ಹೆಚ್ಚು ನೀರಿನ ಜೊತೆ ಸಂಬಂಧ ಇರೋದೇ ಮಹಿಳೆಯರೇ. ಬೆಳಗ್ಗೆ ಎದ್ದಾಗ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಜೀವನ. ಕಸ ಗುಡಿಸು, ರಂಗೋಲಿ ಹಾಕು, ಬಾಗಿಲು ಸಾರಿಸು ಅಂತ ಹೇಳಿ ಅಲ್ಲಿಂದ ಶುರುವಾಗಿ ಪಾತ್ರೆ ತೊಳೆದು ಅಡಿಗೆ ಮನೆ ಕ್ಲೀನ್ ಮಾಡಿ ಮಲಗೋ ತನಕ ನಾವು ಅದ್ರ ಜೊತೆಲೇ ಇರ್ತೀವಿ. ಸಾಮಾನ್ಯವಾಗಿ ಮನೆಗಳಲ್ಲಿ ಇರೋರು ಉಳಿದವ್ರು ಏನ್ ಮಾಡ್ತಾರೆ, ಕುಡಿಯೋದಕ್ಕೆ ನೀರ್ ಕೊಡು, ಎಲ್ಲಿಂದ ತರ್ತಾರೆ, ಏನ್ ಮಾಡ್ತಾರೆ, ಅದು ಯಾರಿಗ್ ಬೇಕಾಗಿದೆ ಅದು ಮಹಿಳೆಗೆ ಸಂಬಂಧಪಟ್ಟಿತ್ತು. ಹಾಗೇನೆ ಸ್ನಾನ ಮಾಡಕ್ ಹೋದಾಗ ಅಲ್ಲಿ ಕಾಯಿಸಿರ್ಬೇಕು ನೀರು, ಅಲ್ಲಿ ನೀರು ಇದೆ ಅವ್ರಿಗೆ ಬೇಕು, ಯಥೇಚ್ಛವಾಗಿ ನೀರ್ ಬೇಕು, ಅದು ಎಲ್ಲಿಂದ ತರ್ತಾರೆ, ಹೇಗ್ ಮಾಡ್ತಾರೆ ಅನ್ನೋದು ಅದು ಆ ಮನೆಯ ಮಹಿಳೆಯರಿಗೆ ಸಂಬಂಧಪಟ್ಟಿ. ಹೀಗಿರುವಾಗ ಏನಾಗುತ್ತೆ ಅಂದ್ರೆ ಅದ್ರ ಕಡೆ ಹೆಚ್ಚು ಗಮನ ಅವು ಕೊಡೋದಿಲ್ಲ. ನಾವು ಮಾತಾಡಕ್ ಹೋದಾಗೆಲ್ಲ ಪುರುಷರು ನಮ್ಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ, ಆದ್ರೆ ಬೇಗ ತಕ್ಷಣ ಸ್ಪಂದಿಸೋದು ಮಹಿಳೆಯರೇ. ಯಾಕೆಂದ್ರೆ ಅವರಿಗೆ ಆ ನೀರಿನ ಬಿಸಿ ಏನು ಅಂತ ಅವರಿಗೆ ಅದು ತಟ್ಟುತ್ತೆ. ಯಾಕೆಂದ್ರೆ ಎಷ್ಟು ದೂರದಿಂದ 2-3 ಕಿಲೋಮೀಟರ್ ಇಂದ ನೀರ್ ತರೋದಿದೆ. ಪಕ್ಕದ ಹಳ್ಳಿ ರೈತರು ನೀರ್ ಬಿಟ್ಟಾಗ ಓಡ್ ಹೋಗಿ ಅಲ್ಲಿ ತುಂಬಿಸ್ಕೊಂಡು ತಗೊಂಡ್ಬರುವಂತ ಪರಿಸ್ಥಿತಿಗಳು. ಹಾಗಾಗಿ ನಾವು ಒಂದು ಕೆರೆನ ಪುನಶ್ಚೇತನಗೊಳಿಸಿದ್ರೆ ನೀರು ನಿಲ್ಲುವಂತಹ ಸಾಂದ್ರತೆ ಹೆಚ್ಚಾಗುತ್ತೆ. ಹಾಗೇನೆ ನೀರು ಹರಿದು ಬರುವಂತಹ ಕಾಲುವೆಗಳು ಸರಾಗವಾಗಿ ಮಾಡೋದ್ರಿಂದ, ಜೊತೆಗೆ ನೀರು ನಾವು ಗದ್ದೆಗೆ ಹಾಯಿಸ್ತೀವಲ್ಲ, ಅದನ್ನ ನಾನು ರಾಜಕಾಲುವೆ ಅಂತೀವಿ ಅಂತ ಹೇಳಿದ್ವಿ. ಅದು ಕೂಡ ಏನಾಗ್ಬಿಟ್ಟಿದೆ ಅಂದ್ರೆ ಮೊದ್ಲೆಲ್ಲ ನೀರು ಗಂಟಿ ಪದ್ಧತಿ. ಅವ್ರು ಏನ್ ಮಾಡ್ತಾ ಇದ್ರು, ಒಂದು ಕೆರೆನಲ್ಲಿ ನೀರು ಎಷ್ಟು ನಿಂತಿದೆ ಅಂತ ನೋಡಿ ಎಷ್ಟು ರೈತರು ಬೆಳೆಯನ್ನ ಬೆಳಿಬಹುದು ಮತ್ತೆ ಎಷ್ಟು ಎಕರೆಗೆ ಆ ನೀರು ಹರಿಯುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರ್ತಿತ್ತು. ಹಾಗಾಗಿ ಅವ್ರು ಆ ಹಳ್ಳಿಯ ರೈತರನ್ನೆಲ್ಲ ಕೂಡಿಸ್ಬಿಟ್ಟು ಹೇಳ್ತಾ ಇದ್ರು, ಈ ವರ್ಷ ಇಷ್ಟು ಎಕರೆಗೆ ನೀರು ಹಾಯಿಸ್ಬೋದು, ಇಷ್ಟು ಪ್ರಮಾಣದಲ್ಲಿ ಮಾತ್ರ ನೀವು ವ್ಯವಸಾಯನ ಮಾಡಿ ಅಂತ ಹೇಳ್ತಾ ಇದ್ರಿ. ಅವಾಗ ಏನಾಗ್ತಿತ್ತು, ಅವು ನೀರನ್ನ ಹಾಯಿಸ್ತಾ ಇದ್ರು. ಯಾರು ನೀರ್ ಗಂಟಿ ಇದ್ರು ಅವ್ರು ಎಲ್ಲದಕ್ಕೂ ಸಮ ಪ್ರಮಾಣವಾಗಿ ಎಲ್ಲಾ ಗದ್ದೆಗಳಿಗೆ ಹಾಯಿಸ್ತಾ ಇದ್ರು. ಜೊತೆಗೆ ಭತ್ತ ಎಲ್ಲ ಬೆಳೆದಾದ ನಂತರ ಅವರಿಗೆ 2 ಕಟ್ಟು ಅಥವಾ 3 ಕಟ್ಟು 4 ಕಟ್ಟು ಅಂತ ಕೊಡ್ತಾ ಇದ್ರು. ಆ ರೀತಿಯಲ್ಲಿ ಪದ್ಧತಿ ಇತ್ತು. ಬರ್ತಾ ಏನಾಗಿದೆ ಅಂದ್ರೆ ನೀರು ಗಂಟಿ ಪದ್ಧತಿ ಹೊರಟೋಗಿದೆ ಅಂದ್ರೆ ಮಕ್ಕಳೆಲ್ಲ ವಿದ್ಯಾವಂತರಾಗಿದ್ದಾರೆ, ಬೇರೆ ಬೇರೆ ಕೆಲಸನ ಅರಸಿ ಹೋಗಿದ್ದಾರೆ. ಹಿರಿಯರು ಇದ್ದಾರೆ ಹಳ್ಳಿಗಳಲ್ಲಿ ಇವಾಗ್ಲೂ ಕೂಡ.
ಅವ್ರು ಹೇಳ್ತಾರೆ. ಹಾಗಾಗಿ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ, ನನಗ್ ಬೇಕು ಅಂದ್ರೆ ನಾನ್ ಹೋಗೋದು ನೀರ್ ಎತ್ಬಿಡೋದು, ನಿಮಗ್ ಬೇಕಂದ್ರೆ ನೀವ್ ಎತ್ತೋದು. ಅದು ಪೋಲ್ ಆಗ್ತಾ, ನಾನ್ ನೀರ್ ಎತ್ತು ಬಿಟ್ಟು ನಾನು ಪೇಟೆಗೆ ಹೋಗ್ಬಿಡ್ತೀನಿ ಏನೋ ಬೇರೆ ಕೆಲ್ಸಕ್ಕೆ. ಇಲ್ಲಿ ನೀರು ಪೋಲ್ ಆಗಿ ಹೋದ್ರು ಕೂಡ ಯಾರು ಅದ್ರ ಕಡೆ ಗಮನನ ಕೊಡೋದಿಲ್ಲ. ಯಾರು ಹೋಗಿ ನಿಲ್ಸ್ಬೇಕು? ಕೇಳಿದ್ರೆ ನಾವ್ ಅಂತೀವಿ ಅವ್ನು ಎತ್ತು ಬಿಟ್ಟು ಹೋಗಿದ್ದಾನೆ ಅಕ್ಕ, ನಾವು ಗಮನಿಸ್ಲಿಲ್ಲ ಅಂತ ಹೇಳಿ. ಈ ರೀತಿಯಲ್ಲಿ ನೀರು ಪೋಲ್ ಆಗತ್ತೆ. ಹಾಗಾಗಿ ಈ ನೀರು ಪೋಲ್ ಮಾಡಬಾರ್ದು ಅಂತ ಹೇಳಿ ಅವರಿಗೆ ಅರ್ಥ ಮಾಡಿಸಿ ಆ ಕಾಲುವೆಗಳನ್ನು ಕೂಡ ನೀಟಾಗಿ ರೆಡಿ ಮಾಡಿ ಕೊಟ್ಟಿದೀವಿ. ನಾವು ಸುಮಾರು ಒಂದು 6 ಹಳ್ಳಿಗಳಲ್ಲಿ ಮಾಡಿದೀವಿ. ಎಲ್ಲ ಹಳ್ಳಿಗಳಲ್ಲಿ ಇನ್ನೂ ಮಾಡ್ಲಿಕ್ಕೆ ನಮ್ಗೆ ಆಗಿಲ್ಲ, ಅಂದ್ರೆ ಇದೆ ಎಲ್ಲ ಹಳ್ಳಿಗಳಲ್ಲೂ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ನೀರಿನ ಒಂದು ಮಿತ ಬಳಕೆನೂ ಆಗ್ಬೇಕು, ನೀರಿನ ಪ್ರಮಾಣ ಹೆಚ್ಚಾಗ್ಬೇಕು, ನೀರು ನಿಲ್ಲುವಂತಹ ಪ್ರಮಾಣ ಹೆಚ್ಚು ಮಾಡ್ಬೇಕು ಕೆರೆ ರೀಜನರೇಷನ್ ಆದಾಗ. ಜೊತೆಗೆ ಏನಾಗತ್ತೆ ಅಂದ್ರೆ, ರೈತರಿಗೆ ಒಂದು ಬೆಳೆ ಬೆಳೆಯುವಲ್ಲಿ 2 ಬೆಳೆಯನ್ನ ಬೆಳಿಲಿಕ್ಕೆ ಸಾಧ್ಯ ಆಗತ್ತೆ. ಇದು ನಾನು ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಪಂಚಾಯತಿನ ಒಂದು ಬಿಚ್ಚಗುಂಟ್ಲಹಳ್ಳಿ ಅಂತ ಇದೆ. ಸುಮಾರು 25 ವರ್ಷಗಳಲ್ಲಿ ಅವರು ಭತ್ತನ ಬೆಳ್ಕೊಂಡ್ ಬರ್ತಾ ಇದ್ದಾರೆ. ಆದ್ರೆ 15 ಒಟ್ಟು 58 ಜನ ರೈತರು ಬರ್ತಾರೆ ಆ ಕೆರೆ ಕೆಳಗಡೆ. ಹೊಸಕೆರೆ ಅಂತ ಒಂದು ಕೆರೆ, ಆ ಕೆರೆ ಕೆಳಗಡೆ. ಆದ್ರೆ 15 ಜನ 20 ಜನ ರೈತರು ಮಾತ್ರ ಭತ್ತನ ಬೆಳ್ಕೊಂಡ್ ಬರ್ತಾ ಇದ್ರು. ಲಾಸ್ಟ್ ಇಯರ್ 58 ಜನ ರೈತರು ಕೂಡ 69 ಎಕರೆನಲ್ಲಿ 2 ಬೆಳೆನೆ ಬೆಳೆದಿದ್ದಾರೆ ಭತ್ತನ. ಪ್ರತಿ ಮನೆಯಲ್ಲಿ ಇವತ್ತು ಕೂಡ 3 ವರ್ಷಕ್ಕಾಗುವಷ್ಟು ಭತ್ತನ ಅವರು ಸಂಗ್ರಹಣೆ ಮಾಡಿದ್ದಾರೆ, ಉಳಿದಿದ್ದನ್ನ ಮಾರಾಟ ಮಾಡಿದ್ದಾರೆ. ಇದು ಎರಡನ್ನು ಸೂಚಿಸುತ್ತೆ. ಒಂದು, ನೀರು ನಾವು ಕೆರೆನಲ್ಲಿ ಹೂಳೆತ್ತಿದಾಗ ನೀರು ಹೆಚ್ಚು ಸಂಗ್ರಹ ಆಗತ್ತೆ, ರೈತರಿಗೆ 2 ಬೆಳೆ ಆಗತ್ತೆ, ಆಹಾರ ಭದ್ರತೆ ಕೂಡ ಆಯ್ತು. ಆ ಹಳ್ಳಿಯಲ್ಲಿರುವಂತಹ ರೈತರಿಗೆ 3 ವರ್ಷ ಬರ ಬಂತಂದ್ರೂ ಕೂಡ ಚಿಂತೆ ಇಲ್ಲ. ಮನೆಯಲ್ಲಿ ರಾಗಿ ಮತ್ತೆ ಭತ್ತ ಇತ್ತು ಅಂದ್ರೆ ಉಳಿದಿದ್ ಹೇಗಾದ್ರೂ ಮಾಡಬಹುದು ಅಂತ. ಹಾಗಾಗಿ ಅದ್ರ ಜೊತೆಗೆ ಅವರು ಹೊರಗಡೆ ಮಾರಾಟ ಮಾಡೋದ್ರಿಂದ ಬೇರೆಯವರಿಗೂ ಅದು ಆಹಾರ ಭದ್ರತೆಯನ್ನ ಕಾಪಾಡದಾಗಾಯ್ತು. ಸಹಜವಾಗಿ ನೀರಿದ್ದಾಗ ಏನಾಗತ್ತೆ ಅಂದ್ರೆ, ಹಕ್ಕಿ ಪಕ್ಷಿಗಳು, ಬಯೋಡೈವರ್ಸಿಟಿ ಅಂತ ನಾವೇನ್ ಹೇಳ್ತೀವಿ, ಜೀವ ವೈವಿಧ್ಯತೆ, ಇದನ್ನ ನಾವು ನೋಡ್ಬೋದು. ಎಲ್ಲ ಕಡೆ ಹಸಿರು ನೋಡ್ಬೋದು. ನಾವು ಸುಮಾರು ಒಂದು 5-6 ವರ್ಷದ ಹಿಂದೆ ನಾನು ಚಿಟ್ಟೆಗಳನ್ನು ಕೂಡ ನೋಡ್ತಾ ಇದ್ದೀವಿ ಕೆರೆ ಅಂಗಳದಲ್ಲಿ ಹೋದ್ರೆ. ಇವಾಗ ಎಷ್ಟು ಬಣ್ಣ ಬಣ್ಣದ ಚಿಟ್ಟೆಗಳನ್ನ ನಾವು ನೋಡ್ತಾ ಇದೀವಿ, ಬೇರೆ ಬೇರೆ ಪಕ್ಷಿಗಳನ್ನ ನೋಡ್ತೀವಿ. ಇದು ಜೀವ ವೈವಿಧ್ಯತೆಯನ್ನ ಹೆಚ್ಚು ಮಾಡದ ಹಾಗಾಗತ್ತೆ. ನಮಗ್ ಅರಿವಿಲ್ಲದೇನೆ ನಾವೀಗ ಪರಿಸರದ ಏನೀಗ ನಾವು ದೊಡ್ಡ ಮಟ್ಟದಲ್ಲಿ, ಗ್ಲೋಬಲ್ ಮಟ್ಟದಲ್ಲಿ ನಾವೇನು ಕ್ಲೈಮೇಟ್ ಚೇಂಜ್ ಬಗ್ಗೆ ಎಲ್ಲ ಮಾತಾಡ್ತಿದೀವಿ, ನಾವು ಆ ತರ ದೊಡ್ಡ ದೊಡ್ಡ ಮಟ್ಟದಲ್ಲಿ ಮಾತಾಡುವಂತ ಒಂದು ಸಾಮರ್ಥ್ಯ ನಮಗಿಲ್ಲ. ಮತ್ತೆ ನಾವು ಆ ಪದಗಳನ್ನು ಬಳಸೋದಕ್ಕೆ ಸರಿಯಲ್ಲ. ನಮ್ ಕೈಯಲ್ಲಿ ಏನಾಗುತ್ತೆ ನಮ್ಮ ಪರಿಸರಕ್ಕೆ ಕೊಡ್ಲಿಕ್ಕೆ, ಅದನ್ನ ನಾವು ಮಾಡ್ಕೊಂಡ್ ಹೋಗೋಣ ಅಂತ ಹೇಳಿ ಮಾಡ್ಕೊಂಡ್ ಬರ್ತಾ ಇದೀವಿ. ಇದು ಗೊತ್ತಿಲ್ಲದಿರೇನೆ ಪರಿಸರದ ಒಂದು ಬದಲಾವಣೆಗೆ ಕಾರಣ ಆಗ್ತಾ ಇದೆ. ಇದ್ರ ಜೊತೆನಲ್ಲಿ ನಾವೇನ್ ಮಾಡ್ತಿದೀವಿ ಅಂತಂದ್ರೆ, ನಮ್ಮ ಪಂಚಾಯಿತಿಯಲ್ಲಿ ಒಟ್ಟು ಸ್ವಸಹಾಯ ಸಂಘದ ಒಂದು ಒಕ್ಕೂಟ ಇದೆ, ಸಂಜೀವಿನಿ ಒಕ್ಕೂಟ ಅಂತ ಹೇಳ್ತಾರೆ, NRLM ಅಂತ ಕೂಡ ಹೇಳ್ತಾರೆ ಅದಕ್ಕೆ. ಅಲ್ಲಿ ಸುಮಾರು 675 ಜನ ಮಹಿಳೆಯರಿದ್ದಾರೆ. ನಾವೀಗಾಗಲೇ 520 ಮಹಿಳೆಯರಿಗೆ 2 ಹಣ್ಣಿನ ಗಿಡಗಳನ್ನ ಕೊಟ್ಟಿದ್ದೀವಿ. ಒಂದ್ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಆ ಮನೆ ಮುಂದೆ ಅವ್ರು 2 ಹಣ್ಣಿನ ಗಿಡಗಳನ್ನ ಬೆಳೆಸ್ಬೇಕು, ಆ ಹಣ್ಣನ್ನ ಅವರ ಮನೆಗೂ ಉಪಯೋಗಿಸ್ಬೇಕು ಅಂತ ಹೇಳ್ಬಿಟ್ಟು. ಇದು 2 ತರ. ಒಂದು ಏನಂದ್ರೆ, ಪ್ರತಿ ಮನೆ ಮುಂದೆ ನಮ್ಮ ಪಂಚಾಯಿತಿಯಲ್ಲಿ ತಗೊಂಡಾಗ 1225 ಹೌಸ್ ಹೋಲ್ಡ್ಸ್ ಅಂದ್ರೆ ಕುಟುಂಬಗಳು ಬರ್ತವೆ. ಆ ಪ್ರತಿ ಕುಟುಂಬದ ಮನೆ ಮುಂದೆ 2 ಹಣ್ಣಿನ ಗಿಡಗಳು ಇರಬೇಕು ಅನ್ನೋದು ನಮ್ಮ ಒಂದು ಪರಿಕಲ್ಪನೆ. ನಾವಿನ್ನೂ ಮುಟ್ಟಿಲ್ಲ. 520 ಮನೆಗಳಿಗೆ ನಾವು ಕೊಟ್ಟಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಅದನ್ನ ಕೊಡುವಂತ ಒಂದು ಆಲೋಚನೆ ಇದೆ. ಇದ್ರ ಜೊತೆಗೆ ಏನ್ ಮಾಡಿದೀವಿ ಅಂದ್ರೆ, ಒಂದು 3 ಕೆರೆ ಅಂಗಳದಲ್ಲಿ ಗಿಡಗಳನ್ನ ಹಾಕಿದೀವಿ. ಆ ಗಿಡಗಳನ್ನ ಹಾಕುವಾಗ ರೈತರ ಜೊತೆನೆಲ್ಲ ಮಾತಾಡಿ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗ್ಬೇಕು ಅನ್ನೋ ರೀತಿಯಲ್ಲಿ ಆಲ, ಹದ್ದಿ, ನೇರಳೆ ಈ ತರದ ಗಿಡಗಳನ್ನೇ ನಾವು ಹಾಕಿದೀವಿ. ಹೊಂಗೆ, ಮುಂದೆ ಒಂದು ದಿನ ಪೆಟ್ರೋಲ್ ಇದೆಲ್ಲ ಕೂಡ ಸಮಸ್ಯೆ ಬರುತ್ತೆ, ಆಗ ಹೊಂಗೆ ಗಿಡಕ್ಕೆ ತುಂಬಾ ಬೆಲೆ ಬರುತ್ತೆ ಅಂತ ಹೇಳ್ತಾರೆ ಇವಾಗ. ಅದಕ್ಕೆ ಮುಂದಾಲೋಚನೆಯಿಂದ ನಾವು ಅದು ಜನರಿಗೆ ಹೇಳ್ಬಿಟ್ಟು ಹೊಂಗೆ, ಮತ್ತೆ ತುಂಬಾ ಎಷ್ಟೇ ಕಷ್ಟಪಟ್ಟ ಆಯಾಸ ಆದ್ರೂ ಕೂಡ ಹೊಂಗೆ ನೆರಳಲ್ಲಿ ನಾವು ವಿಶ್ರಾಂತಿ ತಗೊಂಡ್ರೆ ತಾಯಿ ಮಡ್ಲಲ್ಲಿ ಮಲದ್ದ ಹಾಗೆ ಅಂತ ಹೇಳ್ತಾರೆ ನಮ್ಮಲ್ಲಿ ಹಿರಿಯರು ಹಳ್ಳಿನಲ್ಲಿ. ಅಷ್ಟು ತಂಪು ಅದು. ಹಾಗಾಗಿ ಆ ಗಿಡಗಳನ್ನ ನಾವು ಬೆಳೆಸ್ತಾ ಇದೀವಿ. ಆದ್ರೆ ಕೆರೆ ಅಂಗಳದಲ್ಲಿ ಗಿಡಗಳನ್ನ ಬೆಳೆಸೋದು ತುಂಬಾ ಸವಾಲು ನಮಗೆ. ಏನಂದ್ರೆ, ನಾಟಬಹುದು, ಆದ್ರೆ ಅದನ್ನ ಸಂರಕ್ಷಣೆ ಮಾಡೋದು ತುಂಬಾ ಕಷ್ಟ. ಎಷ್ಟೇ ನಾವು ಜನರ ಜೊತೆಲಿ ಮಾತಾಡಿದ್ರು ಕೂಡ, ಕುರಿ ಮೇಸೋರು, ಹಸು ಮೇಸೋರು ಹೋದಾಗ ಕೆಲವೊಂದು ಗಿಡಗಳನ್ನ ತಿಂದಾಕ್ತವೆ. ಮತ್ತೆ ಜಾಸ್ತಿ ನೀರು ಬಂದ್ರು ಕೂಡ ಕೆಲವೊಂದು ಗಿಡಗಳಿಗೆ ಹೋಗ್ತವೆ. ಆದ್ರೆ ನೀರು ಬಂದು ಗಿಡಗಳು ಹೋಗಿಲ್ಲ, ಹಸು ಕುರಿ ಮೇಯಿಸೋದ್ರಿಂದನೇ ಸುಮಾರಷ್ಟು ಗಿಡಗಳು. ಮತ್ತೆ ನೀರು ಬೇಸಿಗೆನಲ್ಲಿ ಅದಕ್ಕೆ ನೀರು ಹಾಕೋದಕ್ಕೆ ಆಗದಿರನೆ ಒಂದಷ್ಟು ಗಿಡಗಳು ಹೋಗಿದಾವೆ. ನಾವು ಸುಮಾರು 3450 ಗಿಡಗಳನ್ನ ನಾಟಿದ್ರಲ್ಲಿ ನಮ್ಗೀಗ 1650 ಗಿಡಗಳು ಮಾತ್ರ ಇದಾವೆ. ಉಳಿದಿತ್ತು ನಮ್ಗೆ ಕಾಪಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಸಮುದಾಯದಲ್ಲಿ ಹಾಕಿದಾಗ ಹೀಗಿರುತ್ತೆ ಸಮಸ್ಯೆ ಅಂತ ಹೇಳ್ಬೋದು.
ಜೊತೆಗೆ ನೀರು ಸಂಗ್ರಹಣೆ ಆದಾಗ ಏನಾಗುತ್ತಂದ್ರೆ ಸಹಜವಾಗಿ ಅಲ್ಲಿ ಮೀನುಗಾರಿಕೆಯನ್ನ ಮಾಡ್ತೇವೆ. ಮೀನುಗಾರಿಕೆ ಮಾಡಿದಾಗ ಒಂದು 2-3 ಕುಟುಂಬದವರಿಗೆ ಅದು ಜೀವನಾಧಾರ ಆಗುತ್ತೆ. ಮತ್ತೆ ರೋಗಗಳ ನಿಯಂತ್ರಣ ಹೇಗಾಗುತ್ತಂದ್ರೆ ಯಾವಾಗ ನಾವು ನೀರು ಹೆಚ್ಚು ಸಂಗ್ರಹ ಆದಾಗ ವ್ಯವಸಾಯದಲ್ಲಿ ತೊಡಗೊಳ್ಳುತ್ತೀವೋ ಅವಾಗ ನಮ್ಗೆ ಪೌಷ್ಟಿಕ ಆಹಾರ ಸಿಗುತ್ತೆ, ಅಂದ್ರೆ ನಮ್ಗೆ ಸಮಯಕ್ಕೆ ಸರಿಯಾಗಿ ಆಹಾರ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಬೋರ್ವೆಲ್ ಕೆರೆನಲ್ಲಿ ನೀರಿತ್ತು ಅಂದ್ರೆ ಸಹಜವಾಗಿ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ. ನಮ್ಮ ಸುತ್ತಮುತ್ತ ಇರುವಂತಹ ಬೋರ್ವೆಲ್ ಮತ್ತೆ ಬಾವಿಗಳಲ್ಲಿ ನೀರು ಹೆಚ್ಚಾಗುತ್ತೆ. ಅವಾಗ ಹೆಚ್ಚು ಜನ ವ್ಯವಸಾಯದಲ್ಲಿ ತೊಡಗ್ತಾರೆ. ನಾನು ಈಗಾಗ್ಲೇ ಹೇಳಿದೆ, ತುಂಬಾ ಜನ ವ್ಯವಸಾಯದಿಂದ ಬೇರೆ ಬೇರೆ ಜೀವನಾಧಾರನ ಕಂಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇದು ರೈತರು ಮತ್ತೆ ಮರಳಿ ವ್ಯವಸಾಯಕ್ಕೆ ತೊಡಗೋ ಹಾಗಾಗುತ್ತೆ. ಈಗ ವ್ಯವಸಾಯದಿಂದ ದೂರ ಉಳಿಯೋದಕ್ಕೆ ಸಾಕಷ್ಟು ಕಾರಣಗಳಿದಾವೆ. ಬೆಳೆದಂತ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಇರುವಂತದ್ದು, ಮತ್ತೆ ಈಗ ಕೂಲಿಗೆ ಬಂದಾಗ ಅವರಿಗೆ ಹೆಚ್ಚು ಹಣ ಕೊಡ್ಬೇಕಾಗತ್ತೆ. ಈಗ 500 ರೂಪಾಯಿ ಕಡಿಮೆ ಯಾರು ಕೂಲಿಗೆ ಬರೋದಿಲ್ಲ ಜನ. ಜೊತೆಗೆ ಮೊದ್ಲಿನ ಹಾಗೆ ಕೆಲಸ ಮಾಡೋದಿಲ್ಲ. 9:30 ಪನ್ನಿ ಅಂದ್ರೆ 10 ಗಂಟೆಗೆ ಬರ್ತಾರೆ, ಮಧ್ಯದಲ್ಲಿ 4-5 ಸಾರಿ ಕೂಡ್ತಾರೆ, ಮತ್ತೆ ಸಂಜೆ 5 ಗಂಟೆ ಹತ್ತಿದಂಗೆ ಹೊರಡ್ತಾರೆ. ಇದೆಲ್ಲ ನೋಡಿದಾಗ ಏನಾಗುತ್ತೆ ಅಂದ್ರೆ ರೈತರಿಗೆ ಬರುವಂತಹ ಆದಾಯ ತುಪ್ಪ ಕಡಿಮೆ. ಹಾಗಾಗಿ ರೈತ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲ ವ್ಯವಸಾಯ ಬಿಟ್ಟು ಬೇರೆ ಆಲೋಚನೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದು ನಾವೀಗ ಯೂತ್ನೆಲ್ಲ ಸೇರಿಸ್ಬಿಟ್ಟು ಯುವಕರು ಕೂಡ ಈ ಒಂದು ವ್ಯವಸಾಯದಲ್ಲಿ ತೊಡಕೋಬೇಕು ಅನ್ನೋದು ಕೂಡ ಈಗ ಪ್ರಾರಂಭ ಮಾಡ್ತಾ ಇದೀವಿ ಯುವಕರ ಜೊತೆಗೆ ನಾನು ಅವಾಗ್ಲೇ ಹೇಳಿದೆ, ಪಕ್ಷಿಗಳೆಲ್ಲ ವಲಸೆ ಹೋಗೋದು ತಪ್ಪುತ್ತೆ ಅಂತ. ವಲಸೆ ಹೋಗೋದಲ್ಲದೆ ಹೆಚ್ಚು ಬೇರೆ ಬೇರೆ ಕಡೆಯಿಂದ ಪಕ್ಷಿಗಳು ಕೂಡ ಬರ್ಲಿಕ್ಕೆ ಪ್ರಾರಂಭ ಆಗಿದಾವೆ. ಮತ್ತೆ ಕಟ್ಟೆ ಮೇಲೆ ನಾವು ಹುಲ್ಲುಗಳನ್ನ ನೋಡ್ತಾ ಇದೀವಿ ಇವಾಗ. ಮೊದ್ಲು ಕಟ್ಟೆ ಮೇಲೆ ಹುಲ್ಲು ಬೆಳೀತಾ ಇರಲಿಲ್ಲ. ಈಗ ಯಾವಾಗ ನೀರ್ ಬಂತು, ಮಳೆ ಈಗ ಸಹಜವಾಗಿ ಬರ್ತಾ ಇದೆ, ಹಾಗಾಗಿ ಕಟ್ಟೆ ಮೇಲೆ ಹುಲ್ಲುಗಾವಲು. ಈ ವ್ಯವಸಾಯ ಜೊತೆಗೆ ಯಾರು ಪಶುಸಂಗೋಪನೆ ಮಾಡ್ತಾರೋ ಅವರಿಗೂ ಕೂಡ ಈಗ ಹುಲ್ಲು ಮೇವಿಗೆ ಸಿಗುತ್ತೆ. ಜೊತೆಗೆ ವರ್ಷ ಪೂರ್ತಿ ಕುಡಿಯುವ ನೀರಿನ ಲಭ್ಯತೆ, ಇದನ್ನ ನಾನು ಮುಖ್ಯವಾಗಿ ಹೇಳ್ಬೇಕು. ನಮ್ಮ ಹಳ್ಳಿಗಳಲ್ಲೆಲ್ಲ ತೆರೆದ ಬಾವಿಗಳು, ಬೋರ್ವೆಲ್ಗಳನ್ನ ಕೊರೆದಿರೋದು ಕುಡಿಯೋ ನೀರಿಗೋಸ್ಕರ ಎಲ್ಲ ಕೆರೆ ಅಂಗಳದಲ್ಲಿ ಹೆಚ್ಚಿದೆ. 80% ಅಷ್ಟು. ಇಲ್ಲ ಅಂದ್ರೆ ಕೆರೆ ಅಂಗಳದಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲೇ ಇದೆ. ಅಂದ್ರೆ ಅದು ಈಗ ನಾವ್ ಯಾವಾಗ ಕೆರೆಯ ನೀರನ್ನ ಗದ್ದೆಗೆ ಹಾಯಿಸ್ತೀವೋ ಆಗ ಗದ್ದೆಗಳಲ್ಲೆಲ್ಲ ನಮ್ಮಲ್ಲಿ ಪದ್ಧತಿ ಏನು, ನೀರ್ ನಿಲ್ಸಿನೇ ಭತ್ತನ ಬೆಳೆಯೋದು. ಅವಾಗ ಸುತ್ತಮುತ್ತ ಇರುವಂತಹ ಬೋರು ಬಾವಿಗಳಲ್ಲಿ ಕೂಡ ನೀರು ಹೆಚ್ಚಾಗಿ ಬರುತ್ತೆ, ಯಾಕೆಂದ್ರೆ ಅಲ್ಲಿ ಕೂಡ ನೀರು ಸಂಗ್ರಹಣೆ ಆಗುತ್ತೆ. ಹಾಗಾಗಿ ಯಾವಾಗ ಕುಡಿಯೋ ನೀರಿನ ಬೋರ್ವೆಲ್ಗಳೆಲ್ಲ ಈ ಕೆರೆ ಅಂಗಳದಲ್ಲಿ ಇರೋದ್ರಿಂದ ಕೆರೆನಲ್ಲಿ ನೀರು ಇತ್ತು ಅಂದ್ರೆ ಸಹಜವಾಗಿ ಕುಡಿಯೋ ನೀರಿನ ಬೋರ್ವೆಲ್ಲಲ್ಲೂ ನೀರು ಹೆಚ್ಚಾಗುತ್ತೆ. ಹಾಗಾಗಿ ವರ್ಷ ಪೂರ್ತಿ ನಮ್ಗೆ ಕುಡಿಯೋದಕ್ಕೆ ನೀರು ಸಿಗ್ತಾ ಇದೆ. ಇದಕ್ಕೆ ಉದಾಹರಣೆ ನಮ್ಮ ಹಳ್ಳಿ, ಜೊತೆಗೆ ಇನ್ನೊಂದು ಬಂಡಹಳ್ಳಿ ಅಂತ ಇದೆ. ಅಲ್ಲಿ ಪ್ರತಿ ವರ್ಷ ಬೇಸಿಗೆ ಬಂತು ಅಂದ್ರೆ ನಮ್ಗೆ ನೀರಿನ ಸಮಸ್ಯೆ. ಅವಾಗ ಟ್ಯಾಂಕರ್ ನಲ್ಲಿ ಗ್ರಾಮ ಪಂಚಾಯತಿಯವರು ನೀರನ್ನು ಹಾಯಿಸ್ತಾರೆ. 2 ಟ್ಯಾಂಕರ್ ನೀರನ್ನ ಕಳಿಸ್ತಾರೆ. ಬೆಳಗ್ಗೆ 2 ಟ್ಯಾಂಕರ್, ಸಂಜೆ 2 ಟ್ಯಾಂಕರ್. ಸುಮಾರು 150-170 ಮನೆಗಳು ಇರುತ್ತವೆ. ಮನೆಯವರಿಗೂ ಬಳಕೆಗೆ ಬೇಕು, ಜೊತೆಗೆ ಅವ್ರು ಸಾಕಿರುವಂತಹ ಹಸು ಕುರಿಗೂ ನೀರ್ ಬೇಕು. ಆದ್ರೆ ಸಾಕಾಗೋದಿಲ್ಲ. ಅಂತ ಸಂದರ್ಭದಲ್ಲಿ ತುಂಬಾ ಕಷ್ಟದ ಪರಿಸ್ಥಿತಿ. ಯಾರು ನೀರ್ ಬಿಡ್ತಾರೋ ರೈತರು ಅಲ್ಲಿಗೆ ಓಡ್ ಹೋಗಿ ನೀರನ್ನ ತರುವಂತ ಪರಿಸ್ಥಿತಿ. ಹತ್ರ 2-3 ತಿಂಗಳು ಆ ಪರಿಸ್ಥಿತಿಯನ್ನ ಎದುರಿಸ್ಬೇಕಾಗ್ತಿತ್ತು. ಆದ್ರೆ ಈ ವರ್ಷ ನಾವು ಆ ಪರಿಸ್ಥಿತಿಯನ್ನ ನೋಡಿಲ್ಲ. ಯಾಕೆಂದ್ರೆ ಈ ಕೆರೆನಲ್ಲಿ ನೀರು ಸಂಗ್ರಹ ಆಗಿದೆ. ಹಾಗಾಗಿ ಬಾವಿಗಳಲ್ಲಿ ನೀರು ಹೆಚ್ಚಿನದಾಗಿ ಉದ್ಯೋಗ ಅವಕಾಶಕ್ಕೆ ಹೆಚ್ಚಳ ಅಂತ ಹೇಳಿದ್ರೆ ನಾನು ಅದೇ ಹೇಳಿದೆ. ಇವಾಗ ಸುಮಾರಷ್ಟು ಹಳ್ಳಿಗಳಲ್ಲಿ, 4-5 ಹಳ್ಳಿಗಳಲ್ಲಿ ಕೂಲಿ ಸಿಗದಿರ ನಗರಕ್ಕೆ ಹೋಗ್ತಾರೆ. ಕೋಲಾರ, ಮುಳುಬಾಗಿಲಿಗೆ ಹೋಗ್ತಾರೆ. ಗಾರೆ ಕೆಲ್ಸಕ್ಕೆ ಹೋಗ್ತಾರೆ. ಸುಮಾರು ಜನ ಮಹಿಳೆಯರು ಬೆಳಗ್ಗೆ 6:30ಗೆ ಅವ್ರು ಬೆಳಗ್ಗೆ ತಿಂಡಿ ಊಟ ಮಕ್ಕಳಿಗೆ ಹಿರಿಯರಿಗೆಲ್ಲ ಮಾಡಿಟ್ಬಿಟ್ಟು 6:30ಗೆ ಬಸ್ ಹತ್ತಿ ಕೋಲಾರಕ್ಕೆ ಬಂದು ಅಲ್ಲಿ ಗಾರೆ ಕೆಲಸಕ್ಕೆ ಸಹಾಯಕರಾಗಿ ಕೆಲಸ ಮಾಡ್ತಾರೆ. ಕೆಲವರಿಗೆ ಕೂಲಿ ಸಿಗುತ್ತೆ, ಕೆಲವರಿಗೆ ಸಿಗಲ್ಲ. ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಮೇಸ್ತ್ರಿ ತಗೊಳ್ಳೋದಿಲ್ಲ, ಅವರನ್ನ ವಾಪಸ್ ಕಳಿಸ್ಬಿಡ್ತಾರೆ. ಅಲ್ಲೂ ಒಂದು ದುರಂತ ಏನ್ ಗೊತ್ತಾ, ಯಾರು ಸದೃಢವಾಗಿದ್ದಾರೋ ಮಹಿಳೆಯರು ಅವ್ರನ್ನ ಮಾತ್ರ ಕೆಲ್ಸಕ್ಕೆ ತಗೊಂತಾರೋ. ಇಲ್ಲ ಅಂದ್ರೆ ನೀನು ಹೋಗಮ್ಮ, ನೀನ್ ಬೇಡ ಅಂತ ಕಳಿಸ್ತಾರೆ. ಅವ್ರು ವಾಪಸ್ ಬರಕ್ ಚಾರ್ಜ್ ಇಲ್ದಿರ ಕಷ್ಟಪಟ್ಟು ಬಂದಂತ ಮಹಿಳೆಯರು ತುಂಬಾ ಜನ ಇದ್ದಾರೆ. ನಮ್ ಮುಂದೆ ಹೇಳ್ತಾರೆ. ನನ್ಗೂ ಕೂಡ ತುಂಬಾ ಕಷ್ಟ ಆಗುತ್ತೆ ಹೇಳ್ಕೊಳ್ಳೋದಕ್ಕೆ. ತುಂಬಾ ಜನ ಸಾಕಷ್ಟು ನೋವನ್ನು ಅನುಭವಿಸ್ತಿದ್ದಾರೆ. ಸ್ವಾಭಿಮಾನ ನಮ್ಗೆ ಹೇಳ್ಕೊಳ್ಳೋದಕ್ಕೆ ಕಷ್ಟ ಮಹಿಳೆಯರಿಗೆ, ನಮ್ಗೆ ಈ ಪರಿಸ್ಥಿತಿ ಇದೆ ಅಂತ ಹೇಳಿ. ಅದನ್ನ ಅನುಭವಿಸಿದಾಗ ಮಾತ್ರ ಗೊತ್ತು ಹಳ್ಳಿನಲ್ಲಿ. ನಾನು ಅದಕ್ಕೆ ಸರ್ ನನ್ಗೆ ನೀವು ಮಾತಾಡಕ್ ಬರ್ಬೇಕು, ಉಪನ್ಯಾಸ ಅಂತ ಹೇಳಿದ್ರು. ನಾನು ಉಪನ್ಯಾಸ ಕೊಡಲ್ಲ ಸರ್, ನನ್ನ ಅನುಭವನ ನಾನು ಅಲ್ಲಿ ಹಂಚಿಕೆ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ನಾನೊಬ್ಬ ಹಳ್ಳಿ ಮಹಿಳೆಯಾಗಿ, ನಾನು ಕೂಡ ಹಳ್ಳಿನಲ್ಲೇ ಇರೋದ್ರಿಂದ ನಾನೊಬ್ಬ ಹಳ್ಳಿ ಮಹಿಳೆಯಾಗಿ ಹಳ್ಳಿಯ ಜನರ ಒಂದು ಜೀವನ ಜೊತೆ ನಾನು ಬೆರೆತಾಗ ಅದನ್ನ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಷ್ಟೇನೆ. ನಾನು ಇಲ್ಲಿ ಉಪನ್ಯಾಸ ಅಂತ ಏನು ಕೊಡ್ತಾ ಇಲ್ಲ.
ಹಾಗಾಗಿ ಅಲ್ಲಿ ಹೋಗ್ತಾರವ್ರು. ಅಲ್ಲಿ ಬೆಳಗ್ಗೆ 6:30 ಬಸ್ ಹತ್ತಿ ಹೋದ್ರೆ ಸಂಜೆ ಮತ್ತೆ ಅವ್ರ ಮನೆ ಸೇರೋದು 8:30ಗೆನೆ. ಎಷ್ಟು ಕೂಲಿ ತಗೊಳ್ತಾರೆ ಅಂದ್ರೆ 500 ರೂಪಾಯಿ ಕೂಲಿ ಕೊಡ್ತಾರೆ. ಅವರಿಗೆ ಊಟ ಕೊಡ್ತಾರೆ, ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಕೊಡ್ತಾರೆ. ಆದ್ರೆ ಸಮಯ ಎಷ್ಟೊತ್ತಿಗೆ ಅವ್ರು 6:30ಗೆ ಹೋದ್ರೆ 7 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ 8 ಗಂಟೆ ತನಕ ಅವ್ರು ಅಲ್ಲಿ ದುಡಿಬೇಕು. ಅಷ್ಟು ದುಡಿದ್ರೆ ಅವ್ರಿಗೆ 500 ರೂಪಾಯಿ ಸಿಗೋದು. ಮತ್ತೆ ಬಂದವರು ಮತ್ತೆ ಮಕ್ಕಳು ಊಟ, ಅತ್ತೆ ಮಾಮ ಇದ್ರೆ ಅಥವಾ ತಂದೆ ತಾಯಿ ಇದ್ರೆ ಅವ್ರನ್ನೆಲ್ಲ ನೋಡ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಹಳ್ಳಿನಲ್ಲಿದೆ. ಯಾವಾಗ ನಾವು ಕೆರೆಗಳಲ್ಲಿ ಹೂಳನ್ನ ತೆಗೆದು ಕೆರೆನಲ್ಲಿ ನೀರು ಸಂಗ್ರಹ ಆಗುತ್ತೋ, ಸುತ್ತಮುತ್ತ ಇರುವಂತ ದೊಡ್ಡ ರೈತರೆಲ್ಲ ವ್ಯವಸಾಯನ ಹೆಚ್ಚು ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೋ, ಅವಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಅಲ್ಲಿ ಸ್ಥಳೀಯವಾಗಿ ಸಿಗುತ್ತೆ. ಯಾಕೆಂದ್ರೆ ಒಂದು ವ್ಯವಸಾಯ ಮಾಡ್ಬೇಕು ಅಂತ ಹೇಳಿದಾಗ ನಾಟಿ ಮಾಡೋದಿರುತ್ತೆ, ಅಥವಾ ಬಿತ್ತನೆ ಹಾಕೋದಿರುತ್ತೆ, ನಾಟಿ ಮಾಡೋದಿರುತ್ತೆ, ಕಸ ಒರೆಯೋದಿರುತ್ತೆ, ಅದನ್ನ ಕಟಾವು ಮಾಡೋದಿರುತ್ತೆ. ಹಾಗಾಗಿ ಬೇರೆ 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 ಹಂತದಲ್ಲಿ ಅವರಿಗೆ ಕೆಲಸ ಸತತವಾಗಿ 1-2-3 ತಿಂಗಳು ಅಲ್ಲಿನೇ ಕೆಲಸ ಸಿಗುತ್ತೆ. ಹಂಗಾಗಿ ಆ ಹಳ್ಳಿನಲ್ಲಿರುವಂತವರಿಗೆ ಉದ್ಯೋಗ ಅವಕಾಶ ಆಗತ್ತೆ. ಇದು ನಗರಕ್ಕೆ ಹೋಲಿಕೆ ಮಾಡಿ ಹೇಳ್ತಾ ಇಲ್ಲ, ನಾನು ಹಳ್ಳಿಗೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದೀನಿ. ಆಮೇಲೆ ನಾನು ಅವಾಗ್ಲೇ ಹೇಳಿದೆ, ನಾವು ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತಾ ಇಲ್ಲ, ಹವಾಮಾನ ವೈಪರೀತ್ಯಕ್ಕೆ ಕೂಡ ನಾವು ಈ ಕೆರೆ ಹೂಳನ್ನ ತೆಗ್ದಾಗ ಏನಾಗುತ್ತೆ ಸಹಜವಾಗಿ ನೀರು ಹೆಚ್ಚಾದಾಗ ಹಸಿರೀಕರಣ ಹೆಚ್ಚಾಗುತ್ತೆ. ಎಲ್ಲಿ ನೋಡಿದ್ರೆ ಇವಾಗ ಹಸಿರು ನೋಡ್ತೀವಿ. ನಾವೀಗ ನಮ್ಮಲ್ಲಿ ನಾವು ಚರ್ಚೆ ಮಾಡ್ತಾ ಇರ್ತೀವಿ, ನಾವು ತಿಂಗಳು ಅಥವಾ 2 ತಿಂಗಳಿಗೊಂದ್ಸರಿ ನಾವು 7 ಜನ ಸೇರಿ ಮಾತಾಡ್ತೀವಿ. ಅಂತ ಸಂದರ್ಭದಲ್ಲಿ ಹೇಳ್ತಾ ಇದೀವಿ, ಈಗ ನಮ್ಮ ಕೋಲಾರ ಜಿಲ್ಲೆ ಬದಲಾಗ್ತಾ ಇದೆ, 2ನೇ ಮಲೆನಾಡು ಆಗ್ಬೇಕಿದು, ಇದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಅವಾಗ್ಲೇ ಹೇಳಿದೆ, ಒಬ್ರು ನಾಗರಾಜ್ ಅಂತ ಹೇಳಿ ಅವ್ರ ಅನುಭವನೇ ಹೇಳಿದೆ ಅಂತ. ಭೂಮಿಯ ಫಲವತ್ತತೆ ಏನು, ಈ ಹೂಳಿದೆ, ಕೆರೆಯ ಹೂಳನ್ನ ಹೊಲಗಳಿಗೆ ಮತ್ತೆ ಗದ್ದೆಗಳಿಗೆ ಹಾಕೋದ್ರಿಂದ ಸಹಜವಾಗಿ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ. ಇದರಿಂದ ಫಲವತ್ತತೆ ಹೆಚ್ಚಾದಾಗ ಸಹಜವಾಗಿ ಇಳುವರಿ ಜಾಸ್ತಿ ಬರುತ್ತೆ. ಅವ್ರು ಏನೇ ಬೆಳೆ ಹಾಕಿ. ಒಬ್ರು ರೈತರು ವಿಜಯ್ ಕುಮಾರ್ ಅಂತ ಹೇಳಿ, ಅವರು ಟೊಮೆಟೊ ಪ್ರತಿ ವರ್ಷ 1 ಎಕರೆನಲ್ಲಿ ಟೊಮೆಟೊ ಬೆಳೀತಾರೆ. ಅವರು ಖರ್ಚು ಮಾಡ್ತಾ ಇದ್ದಿದ್ದು ಸುಮಾರು 80ರಿಂದ 1 ಲಕ್ಷ ಖರ್ಚು ಮಾಡ್ತಾ ಇದ್ರು. ಕೆಲವೊಂದ್ ಸಾರಿ ಅವರಿಗೆ ಆ 1 ಲಕ್ಷ ರೂಪಾಯಿ ಹಣನೂ ಬರ್ತಾ ಇರ್ಲಿಲ್ಲ. ಅವರು ಒಂದೂವರೆ ವರ್ಷ ಆಯ್ತು, 1.5 ವರ್ಷದ ಹಿಂದೆ ಅವರು ಹೂಳನ್ನ ಹಾಕಿರೋದ್ರಿಂದ ಬೆಳೆನ ಬೆಳೆದ್ರು. ನಾನ್ ಹೇಳಿದ್ದೆ, ಇಷ್ಟು ಸಾರಿ ನೀನ್ ಲಾಸ್ ಮಾಡ್ಕೊಂಡಿದ್ಯಪ್ಪ, ಈ ಸರಿ ಲಾಸ್ ಆದ್ರೂ ಪರವಾಗಿಲ್ಲ, ಬೇರೆ ಏನು ರಾಸಾಯನಿಕ ಗೊಬ್ಬರ ಏನು ಕೊಡ್ಬೇಡ, ನೋಡೋಣ ಹೇಗ್ ಬರುತ್ತೆ ಅಂತ ಹೇಳ್ಬಿಟ್ಟು. ನಾಟಿ 15 ದಿನಕ್ಕೆಲ್ಲ ಗಿಡ ಅಷ್ಟಷ್ಟು ಎತ್ತರ ಬಂತು. ಅವ್ರದ್ದು ಒಂದು ವಿಡಿಯೋನ ಮಾಡಿದೀವಿ ನಾವು. ನಾನು ಇದೆಲ್ಲ ಇಲ್ಲಿ ಪ್ರೆಸೆಂಟ್ ಮಾಡ್ಬೋದು ಅಂತ ಆಲೋಚನೆ ಮಾಡ್ಲಿಲ್ಲ. ನಾನು ಕೂಡ ಸಂಬಂಧಪಟ್ಟವ್ರ ಜೊತೆಲಿ ಚರ್ಚೆ ಮಾಡ್ಬೇಕಾಗಿತ್ತು. ಅದನ್ನೆಲ್ಲ ತಂದಿದ್ರೆ ಬಹುಶಃ ಅದು ತುಂಬಾ ಪರಿಣಾಮಕಾರಿಯಾಗಿ ಇರ್ತಿತ್ತು ಅಂತ ಅನ್ಸ್ತಾ ಇದೆ ನನ್ಗೆ. ಯಾಕೆಂದ್ರೆ ಈ ತರದ ಒಂದು ವೇದಿಕೆ ನನಗೆ ಮೊದಲು ಬಾರಿ. ಅಂದ್ರೆ ನಾನು ಬೇರೆ ಕಡೆ ನನ್ಗೆ ಕರೆದಿದ್ದಾರೆ, ಆದ್ರೆ ಈ ತರ ಒಂದು ಇದನ್ನ ಹೇಳುವಂತ ಅವಕಾಶ ಸಿಕ್ಕಿರ್ಲಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದೊಂದು ನನಗೆ ಕಲಿಕೆ ಆಗುತ್ತೆ. ಅದನ್ನೆಲ್ಲ ತಂದ್ರೆ ನಿಮ್ಮ ಮುಂದೆ ಇಟ್ರೆ ಇನ್ನೂ ಸ್ವಲ್ಪ ಪರಿಣಾಮಕಾರಿ ಆಗುತ್ತೆ ಅಂತ ಹೇಳಿ. ಪೆನ್ ಡ್ರೈವ್ ಅಲ್ಲಿ ಇಲ್ಲ ಸರ್, ನಾನು ಕಳಿಸ್ಕೊಡ್ತೀನಿ, ಬೇಕಾದ್ರೆ ಸಂಬಂಧಪಟ್ಟವರಿಗೆ ಕಳಿಸ್ಕೊಡ್ತೀನಿ ನಾನು. ಇದೆ, ಇಲ್ಲ ನನ್ನ ಮೊಬೈಲ್ ಅಲ್ಲೇ ಇದೆ, ನಾನು ಫಾರ್ವರ್ಡ್ ಮಾಡ್ತೀನಿ. ಸರಿ, ಅದು ಅವರು ಆ ವಿಜಯ್ ಕುಮಾರ್ ಮತ್ತೆ ಟೊಮೆಟೊ ಹಾಕಿದ್ರು. ಈ ವಿಡಿಯೋನ ನಾವು ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬ್ ನಲ್ಲಿ, ನೀವು ಕಳ್ಸದ ಜೊತೆಗೆ ಸೇರ್ಪಡೆ ಮಾಡಿ. ಆಯ್ತು ಸರ್. ಸುಮಾರು ಅವರಿಗೆ 3 ಲಕ್ಷದಷ್ಟು ಆದಾಯ ಬಂತು ಅವರಿಗೆ ಆ ವರ್ಷದಲ್ಲಿ, ಅವ್ರು ಹೇಳಿದ್ರು. ಹಾಗೆ ಬೇರೆ ಬೇರೆ ಪ್ರತಿ ಹಳ್ಳಿನಲ್ಲೂ ಕೂಡ 2-3 ಜನರ ಒಂದು ಉದಾಹರಣೆಗಳು ಈ ತರದ್ದಿದೆ. ಹಂಗಾಗಿ ಭೂಮಿಗೆ ಹೂಳನ್ನ ಹಾಕೋದ್ರಿಂದ ಫಲವತ್ತತೆ ಹೆಚ್ಚಾಗುತ್ತೆ. ನಾನು ಮೊದಲನೇದಾಗಿ ಹೇಳಿದೆ ಏನಂದ್ರೆ, ನೀರಿನ ಸಾಮರ್ಥ್ಯ, ಸಂಗ್ರಹ ಆಗುವ ನೀರಿನ ಸಾಮರ್ಥ್ಯ ಹೆಚ್ಚಾಗುತ್ತೆ ಹೂಳು ತೆಗೆಯೋದ್ರಿಂದ ಅಂತ ಹೇಳಿ. ಹಾಗಾಗಿ ಇಷ್ಟೊಂದು ಮತ್ತೆ ಇನ್ನೊಂದು ಸಾಂಸ್ಕೃತಿಕ ಜೀವನ ಮರುಪಡಿಸುವುದು ಅಂತ ಹೇಳಿದ್ರೆ, ನಮ್ಮಲ್ಲೆಲ್ಲ ಒಂದು ಪದ್ಧತಿ ಇದೆ. ನೀರು ಕೆರೆನಲ್ಲಿ ತುಂಬಿ ಕೋಡಿ ಹೋಯ್ತು ಅಂದ್ರೆ ಓವರ್ಫ್ಲೋ ಆಯ್ತು ಅಂದ್ರೆ ದೀಪಗಳನ್ನ ಮಾಡ್ತಾರೆ, ಅಲ್ಲಿ ಹಬ್ಬನ ಆಚರಣೆ ಮಾಡ್ತಾರೆ. ಇಡೀ ಊರವರು ಬಂದು, ಈಗ ಇಲ್ಲೆಲ್ಲ ಡ್ಯಾಮ್ ತುಂಬಿದ್ರೆ ಬಾಗಿನ ಎಲ್ಲ ಕೊಡೋದೆಲ್ಲ ಮಾಡ್ತಾರಲ್ಲ, ಹಾಗೆ ಹಳ್ಳಿಗಳಲ್ಲಿ ದೀಪ ಮಾಡಿ ಅಲ್ಲಿ ತಂದು ಪೂಜೆ ಎಲ್ಲ ಸಲ್ಲಿಸೋದೆಲ್ಲ ಇರುತ್ತೆ. ಹಬ್ಬದ ಅಡಿಗೆನ ಮಾಡಿ ಅಲ್ಲೇ ಕೂತು ಊಟ ಮಾಡುವಂತ ಪದ್ಧತಿಗಳು ನಮ್ಮ ಹಳ್ಳಿನಲ್ಲಿ ಇದೆ. ಆ ಒಂದು ಸಾಂಸ್ಕೃತಿಕ ಒಂದು ಏನು ಕಳೆದು ಹೋದಂತ ಪದ್ಧತಿಗಳು ಮತ್ತೆ ಮರುಕಳಿಸ್ತವೆ. ಈಗ ಏನಂದ್ರೆ ಕೋಡಿ ಹೋಗಲ್ಲ. ಮತ್ತೆ ಹಿರಿಯರು ಈಗ ಸಾಕಷ್ಟು ಹಿರಿಯರೆಲ್ಲ ಏನಾಗ್ಬಿಟ್ಟಿದ್ದಾರೆ ಅಂದ್ರೆ, ವಯಸ್ಸಾಗಿದೆ, ಮನೆಯಲ್ಲಿದ್ದಾರೆ. ಈಗಿನ ಮಕ್ಕಳಿಗೆ ಆ ಪದ್ಧತಿಗಳು ಗೊತ್ತಿಲ್ಲ. ಬಹುಶಃ ಮತ್ತೆ ಹೋಗ್ತಾ 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 ನಮ್ಮ ಸಂಪ್ರದಾಯಗಳು ಇವೆಲ್ಲ ನಶಿಸಿ ಹೋಗ್ಬಿಡ್ತಾ ಇದಾವೆ. ಇವಾಗ್ಲೇನೆ ನಾವು ನೋಡ್ತಾ ಇದೀವಿ, ಹಳ್ಳಿಗಳಲ್ಲಿ ಸಾಕಷ್ಟು ಹಳ್ಳಿಗಳಿಗೂ ಬಂದ್ಬಿಟ್ಟಿದೆ. ಮೊದ್ಲೆಲ್ಲ ಬರ್ತಡೇ ಇವೆಲ್ಲ ಇರ್ಲಿಲ್ಲ, ಇವಾಗೆಲ್ಲ ಹುಟ್ಟು ಹಬ್ಬ ಇವೆಲ್ಲ ಬರ್ಲಿಕ್ಕೆ ಹೋಗಿ ವಿಜೃಂಭಣೆ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ. ನಾನು ಅದಕ್ಕೆ ಅಂತೀನಿ,
ಕುಟ್ಟು ಹಬ್ಬ ಅಂದ್ರೆ ಮೊದ್ಲು ಒಂದು ಮನೆಯಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋದು ಏನೋ ಒಂದು ಸಿಹಿ ಅಡಿಗೆ. ಇವಾಗ ಹಾಗಲ್ಲ. ದೊಡ್ಡ ಆಡಂಬರ ಮಾಡ್ಲಿಕ್ಕೆ ಹೋಗ್ತೀವಿ. ಆಡಂಬರ ಮಾಡ್ಲಿಕ್ಕೆ ಹೋಗ್ತೀವಿ. ಜೊತೆಗೆ ಸಾಕಷ್ಟು ನಾವು ಏನು ಪ್ಲಾಸ್ಟಿಕ್ ಉಪಯೋಗಿಸೋದು ಬಿಸಾಕೋದು. ಇವಾಗ ಸಮಯ ಇಲ್ವಲ್ಲ ಎಲ್ಲರಿಗೂ ತೊಳೆಯೋದಕ್ಕೆ ಮಾಡೋದಕ್ಕೆ ಇಲ್ಲ. ಹಾಗಾಗಿ ಆರ್ಡ್ರು ಕ್ಯಾಟ್ರಿಂಗ್ ಕೊಡ್ತೀವಿ, ತಗೊಂಬರ್ತಾರೆ ಯಾರೋ ರೆಡಿ ಮಾಡಿ, ತಿಂತೀವಿ, ಒಂದ್ ಕಡೆ ಬಿಸಾಕ್ತಿವಿ. ಇಲ್ಲಾದ್ರೂ ನಗರದಲ್ಲಿ ಒಂದು ಪದ್ಧತಿ ಇರುತ್ತೆ ಅದಕ್ಕೆ. ಆದ್ರೆ ಹಳ್ಳಿನಲ್ಲಿ ಇನ್ನೂ ಅದು ಏನು ವೇಸ್ಟ್ ಮ್ಯಾನೇಜ್ಮೆಂಟ್ ಅಷ್ಟು ಪರಿಣಾಮಕಾರಿ ಆಗಿಲ್ಲ ತ್ಯಾಜ್ಯದ ಬಗ್ಗೆ. ಹಾಗಾಗಿ ಇದು ನಾವು ಬೇರೆ ತರದಲ್ಲಿ ಪೊಲ್ಯೂಷನ್ ಮಾಡ್ಲಿಕ್ಕೂ ಹೊರಡ್ತಾ ಇದೀವಿ. ಈ ತರ ಆಗ್ಬಾರ್ದು ಅಂತ. ಹಾಗಾಗಿ ಒಂದು ಕೆರೆಯನ್ನ ನಾವು ಪುನಶ್ಚೇತನಗೊಳಿಸಿದ್ರೆ ಫಲವತ್ತಾದ ಮಣ್ಣು ನಮ್ಗೆ ಸಿಗುತ್ತೆ, ನೀರಿನ ಸಂಗ್ರಹ ಹೆಚ್ಚಾಗತ್ತೆ. ಸಹಜವಾಗಿ ಬೋರು ಬಾವಿಗಳಲ್ಲಿ ನೀರು ಹೆಚ್ಚಾಗುತ್ತೆ. ಸುತ್ತಮುತ್ತ ಇರುವಂತಹ ಬೋರು ಬಾವಿಗಳಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ. ಡೈವರ್ಸಿಟಿನ ಹೆಚ್ಚು ಮಾಡ್ದಂಗಾಗುತ್ತೆ. ಮೀನುಗಾರಿಕೆಯನ್ನ ಮಾಡೋದ್ರಿಂದ 4-5 ಕುಟುಂಬದವರಿಗೆ ಜೀವನಾಧಾರ ಆಗುತ್ತೆ. ಈ ರೀತಿಯಾಗಿ ಒಂದು ಕೆರೆಯನ್ನ ನಾವು ಪುನಶ್ಚೇತನಗೊಳಿಸಿದಾಗ ಇಷ್ಟು ಒಂದು ಉಪಯೋಗ ಆಗುವಾಗ ನಾವು ಈ ಕೆರೆಗಳನ್ನ ಹೆಚ್ಚು ಇದನ್ನ ಪುನಶ್ಚೇತನಗೊಳಿಸುವಂತ ಅಗತ್ಯ ಇದೆ. ಇದು ನಮ್ಮಂತಹ ಸ್ವಯಂ ಸೇವಾ ಸಂಸ್ಥೆಯವರು ಮಾತ್ರ ಮಾಡುವಂತದ್ದಲ್ಲ. ಇದು ಪ್ರತಿಯೊಬ್ಬ ನಾಗರಿಕರು ಕೂಡ ಇದ್ರ ಬಗ್ಗೆ ಕಾಳಜಿ ಕೊಡ್ಬೇಕು. ನಾನು ಅವಾಗ್ಲೇ ಹೇಳಿದೆ, ಹಳ್ಳಿಗಳ ದೇಶ, ಹಳ್ಳಿಗಳು ಅಭಿವೃದ್ಧಿ ಆದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ನೀರಿನ ಸಂರಕ್ಷಣೆಗೆ, ಅದು ಬರೀ ಕೆರೆ ಅಂತ ನಾನು ಹೇಳ್ತಾ ಇಲ್ಲ, ಕೆರೆ ಇರ್ಬೋದು, ಕಲ್ಯಾಣಿ ಇರ್ಬೋದು, ಬಾವಿ ಇರ್ಬೋದು, ನಾವು ಯಾಕೆ ಇದ್ರ ಜೊತೆಗೀಗ ರೈತರಿಗೆ ಸಂಬಂಧಪಟ್ಟಂತ 4 ಬಾವಿಗಳಲ್ಲಿ ಹೂಳನ್ನ ತೆಗ್ತಿದೀವಿ. ಏನು ಅದು ಒಂದು 15 ಮಟ್ಟು 10 ಮಟ್ಟು ಅಂತ ಹೇಳ್ತಾರೆ ನಮ್ ಕಡೆ. ಅಂದ್ರೆ ಸುಮಾರು 60 ಫೀಟು 40 ಫೀಟು ಆಳ ಇರುವಂತ ಬಾವಿಗಳಲ್ಲಿ ಹೂಳು ತುಂಬಿ ಅದು ನೀರು ಸ್ವಲ್ಪ ಮಳೆ ಬಂದಾಗ ಸಂಗ್ರಹ ಆಗತ್ತೆ, ಮತ್ತೆ ಅವರಿಗೆ ವ್ಯವಸಾಯಕ್ಕೆ ಸಾಕಾಗಲ್ಲ. ಹಾಗಾಗಿ ಈಗ ಈ ಕೆರೆಗಳ ಜೊತೆನಲ್ಲಿ ನಾವು ಕಲ್ಯಾಣಿ ಮತ್ತೆ ತೆರೆದ ಬಾವಿಗಳು ಜೊತೆಗೆ ಮಳೆ ನೀರು ಕೊಯ್ಲು, ಈ 3 ಮಾಡ್ತಾ ಇದೀವಿ. ನಾವು ಹೆಚ್ಚು ಫೋಕಸ್ ಮಾಡ್ತಿರೋದೇ ನೀರಿನ ಸಂರಕ್ಷಣೆಗೋಸ್ಕರ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ಇವಾಗ ನೋಡಿ ಹೇಗಾಗ್ತಾ ಇದೆ ಅಂತ ಹೇಳಿದ್ರೆ ಹೊಸ ಯೋಜನೆಗಳು ಆಲೋಚನೆಗಳು ಬಂದ ಹಾಗೆ ಏನು ಹಳೆಯ ಪದ್ಧತಿಗಳಿದೆ ಅದನ್ನೆಲ್ಲ ಮರ್ತು ಬಿಡ್ತಾ ಇದೀವಿ ನಾವು. ಈಗ ನಮಗೆ ಮನೆಗೆ ನೀರು ಬರ್ತಾ ಇದೆ, ನಾನು ಎಷ್ಟಾದ್ರೂ ಬಳಸಬಹುದು. ಕೆಲವೊಂದು ಹಳ್ಳಿಗಳಲ್ಲಿ ಜಲಜೀವನ್ ಮಿಷನ್ ನಲ್ಲಿ 24 ಗಂಟೆಗಳು ಕೂಡ ನೀರು ಬರ್ತಾ ಇದೆ. ಮೊದ್ಲು ಏನ್ ಮಾಡ್ತಾ ಇದ್ರು ಅಂದ್ರೆ ಅಲ್ಲಿಗೆ ವಾಟರ್ ಮ್ಯಾನ್ ಅಂತ ಒಬ್ರು ನಿಯೋಜಿಸ್ತಾ ಇದ್ರು ಪಂಚಾಯತಿ ಕಡೆಯಿಂದ. ಅವರು ಒಂದು 2 ಗಂಟೆಗಳ ಕಾಲ ನೀರನ್ನ ಬಿಡ್ತಾ ಇದ್ರು, ಮತ್ತೆ ಅದನ್ನ ಬಂದ್ ಮಾಡ್ತಾ ಇದ್ರು. ಅಷ್ಟರೊಳಗಡೆ ಏನ್ ಬೇಕೋ ಅದನ್ನೆಲ್ಲ ನೀರ್ ಸಂಗ್ರಹ ಮಾಡ್ತಾ ಇದ್ರು. ಈಗ ಪೂರ್ಣ ನೀರು ನಮ್ಗೆ ಅಲ್ಲೇ ಸಿಗೋದ್ರಿಲ್ಲ, ನಾವು ಬೇರೆ ನೀರಿನ ಮೂಲಗಳ ಸಂರಕ್ಷಣೆ ಕಡೆ ಯಾಕೆ ಗಮನ ಕೊಡ್ತೀವಿ? ಸಹಜವಾಗಿ ಹೀಗಾಗ್ತಾ ಇದು. ನೀರ್ ಇಲ್ವಾ, ಪಂಚಾಯತಿ ಅವ್ರನ್ನ ಕೇಳು. ನಮ್ಗ್ ನೀರ್ ಕೊಡ್ಬೇಕು, ಸರ್ಕಾರದ ಜವಾಬ್ದಾರಿ ಅದು. ನಮ್ ನೀರಿಲ್ಲ ಅಂದ್ರೆ ನಮ್ಮ ಮೂಲಭೂತ ಸೌಕರ್ಯಗಳನ್ನ ಪೂರೈಸೋರು ಯಾರು? ಸರ್ಕಾರನ ಕೇಳು ಅಂದ್ರೆ ನಮ್ಗೆ ಸ್ಥಳೀಯವಾಗಿ ಸರ್ಕಾರ ಗ್ರಾಮ ಪಂಚಾಯತಿಯವರಿಗೆ ಕೇಳಿದಾಗ ಏನ್ ಮಾಡ್ತಾರೆ, ಅವರು ಟ್ಯಾಂಕರ್ಗಳಲ್ಲಿ ನೀರನ್ನ ಕೊಡ್ತಾರೆ. ನಮ್ಗೆ ಇದೊಂಥರ ಸುಲಭೋಪಾಯ ಆದಾಗ ಈ ಒಂದು ನೀರಿನ ಮೂಲಗಳ ಬಗ್ಗೆ ನಾವು ಗಮನನ ಕೊಡ್ತಾ ಇಲ್ಲ. ನಾವು ಹೇಳ್ತಾ ಇದೀವಿ ಮುಂದೊಂದು ದಿನ, ಯಾಕೆಂದ್ರೆ ಪ್ರಪಂಚದಲ್ಲಿ 75% ನೀರೇ ಇದೆ. ಆದ್ರೆ ಕುಡಿಯೋಂಗ್ ಯೋಗ್ಯವಾಗಿರುವಂತ ನೀರು ಅಂತ ತಗೊಂಡಾಗ 2.5, 3 ಪಾಯಿಂಟ್ ಅಷ್ಟೇ ಇದೆ ಅಂತ. ಅಂದ್ರೆ ಆಲೋಚನೆ ಮಾಡಿ, ಮುಂದೊಂದು ದಿನ 500 ರೂಪಾಯಿ ಕೊಟ್ರು ಕೂಡ ನಮ್ಗೆ 1 ಲೀಟರ್ ನೀರ್ ಸಿಗಲ್ಲ. ನಾನು ನಮ್ಮ ಹಳ್ಳಿಯವರಿಗೆ ಹೇಳ್ತೀನಿ, ನಿಮ್ ಹಳ್ಳಿ ಬಿಟ್ಟು ನೀವು ಮುಳಬಾಗ್ಲಿಗೆ ಹೋಗಿ, ಮುಳಬಾಗ್ಲ ಅಂದ್ರೆ ಮುಳಬಾಗ್ಲ ಟೌನಿಗೆ ಹೋಗಿ, ನಿಂಗ್ 1 ಲೋಟ ನೀರ್ ಬೇಕಂದ್ರೆ ಯಾರು ಕೊಡಲ್ಲ. ನೀನಲ್ಲಿ 20 ರೂಪಾಯಿ ಕೊಟ್ರೇನೆ 1 ಲೀಟರ್ ನೀರ್ ಸಿಗೋದು. ಈಗನೇ ಆಲೋಚನೆ ಮಾಡಿ, ಹಾಲಿಗೆ 35 ರೂಪಾಯಿ ಇದೆ, ನೀರಿಗೆ 20 ರೂಪಾಯಿ ಇದೆ. ನೀರಿಗೆ ನಾವೀಗ 20 ರೂಪಾಯಿ ಬೆಲೆ ಕೊಡ್ತಾ ಇದೀವಿ. ಮುಂದೆ ಏನಾಗಬಹುದು? ನಾವ್ ಹೀಗೆ ನಾವೀಗ ಹೇಳಿದಾಗ ನಮಗೇನ್ ಸಮಸ್ಯೆ ಇಲ್ಲ ಅಕ್ಕ, ದಂಡಿಯಂಗ್ ನೀರ್ ಬರುತ್ತೆ ಅಂತ. ಆದ್ರೆ ಮುಂದೊಂದ್ ದಿನ ಈ ಒಂದ್ ಸಮಸ್ಯೆನ ನಾವು ಎದುರಿಸ್ತೀವಿ ಅಂದ್ರೆ ಈಗ ಅವರ ಆ ಆಲೋಚನೆಗೆ ಹೋಗ್ತಾ ಇಲ್ಲ. ಯಾಕೆಂದ್ರೆ ಪರ್ಯಾಯ ವ್ಯವಸ್ಥೆ ಇದೆ ಈಗ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾವು ಇದು ಜೊತೆಗೆ ಒಂದು ಶಾಲೆಗಳಲ್ಲಿ ಏನಂದ್ರೆ ನಾವೇನಾದ್ರೂ ಒಂದು ಬದಲಾವಣೆ ಮಾಡ್ಬೇಕಂದ್ರೆ ಅದ್ರ ಮಕ್ಕಳ ಮೂಲಕ ಮಾಡಿದ್ರೆ ಅದು ಪರಿಣಾಮಕಾರಿಯಾಗಿರುತ್ತೆ ಅಂತ ನಾವು ಆಲೋಚನೆ ಮಾಡಿದೀವಿ. ಒಂದು ವಯಸ್ಸಲ್ಲಿರೋರಿಗೆ ಅಥವಾ ಒಂದು ವಯಸ್ಸು ದಾಟಿದವರಿಗೆ, ಅಯ್ಯೋ ನಮ್ ಜೀವನ ಎಲ್ಲ ಕಳೆದು ಬಿಟ್ಟಿದೀವಿ ಅಥವಾ ಇದನ್ನ ಅನುಭವಿಸ್ಕೊಂಡ್ ಬಂದಿದೀವಿ, ಇನ್ನೇನಾಗತ್ತೆ ಬಿಡು ಅಂತ. ಆದ್ರೆ ಮಕ್ಕಳಲ್ಲಿ ನಾವು ಇದನ್ನ ಬಿಟ್ಟಿದ್ರೆ ನಾಳೆ ಗೊತ್ತಿಲ್ಲ ಮಕ್ಕಳು ಯಾವ್ಯಾವ ಒಂದು ಸ್ಥಾನನ ಪಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು. ನಾನ್ ತುಂಬಾ ಮಕ್ಳಿಗೆ ಹೇಳ್ತೀನಿ, ನಾನು ಎಲ್ಲಿ ಮಕ್ಕಳು ಕಾಣಿಸಿದ್ರು ನಾಳೆ ನೀನ್ ಏನಾಗ್ಬೇಕು ಅನ್ಕೊಂಡಿದೀಯ ಅಂತಾನೆ ಕೇಳ್ತೀನಿ. ಅವಾಗ ಆ ಮಕ್ಕಳು ಹೇಳ್ತಾರೆ, ನಾನ್ ಇಂಜಿನಿಯರ್, ಡಾಕ್ಟರ್ ಅಥವಾ ಬೇರೆ ಹೇಳ್ತಾರೆ. ಯಾಕೆ ಅಂತ ಕೇಳಿದಾಗ ಅವರಿಗೆ ಮಕ್ಕಳಿಗೆ ಸ್ವಲ್ಪ ಉತ್ತರ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ. ಕೆಲವು ಮಕ್ಕಳು ಹೇಳ್ಬಿಡ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ಇದ್ರ ಜೊತೆಗೆ ಯಾವಾಗ್ಲೂ ಅನ್ಬೇಕು, ನಾನೊಬ್ಬ ಒಳ್ಳೆ ರೈತ ಆಗ್ಬೇಕು ಅಂತ ಯಾಕೆ ಅನ್ಕೊಳೋದಿಲ್ಲ ಯಾರು ಕೂಡ.
ಅಲ್ವಾ, ನಾನೊಬ್ಬ ಒಳ್ಳೆ ರೈತ ಆಗ್ಬೇಕು, ಒಬ್ಬ ಹಾಡುಗಾರ ಆಗ್ಬೇಕು, ಈ ತರದೆಲ್ಲ ಮಕ್ಕಳು ಹೇಳೋದೇ ಇಲ್ಲ. ಮಕ್ಕಳಿಗೆ ಕಾಣಿಸೋದೇ ಡಾಕ್ಟ್ರು, ಇಂಜಿನಿಯರು, ಲಾಯರು, ಈ ತರದವ್ರೆ. ನಾವು ಪರಿಚಯ ಮಾಡೋದೇ ಆ ತರ ಮಾಡ್ತಾ ಇದ್ದೀವಿ. ನಾನು ತುಂಬಾ ಹಳ್ಳಿನಲ್ಲಿರುವಂತ ಯುವಕರು, ನಾನು ಅವಾಗಲೇ ಹೇಳಿದೆ ತುಂಬಾ ಕಡಿಮೆ ಇದಾರೆ ಅಂತ. ಒಂದು 5-6 ಜನ ಯುವಕರು ಇದ್ದಾರೆ. ನಾನು ಅವ್ರಿಗೆ ಪ್ರತಿ ಸಾರಿ ಹೇಳ್ತೀನಿ, ನೀವು ಒಬ್ಬ ಮಾದರಿ ಯುವಕನಾಗ್ಬೇಕಪ್ಪ ಅಂತ. ತುಂಬಾ ಟಿವಿಗಳಲ್ಲೆಲ್ಲ ಬರ್ತಾರೆ, ನೀನು ಬರ್ಬೇಕು, ನಿನ್ನನ್ನ ನೋಡ್ಲಿಕ್ಕೆ ಜಿಲ್ಲೆ, ನೀನು ನಮ್ಮ ರಾಜ್ಯ ಬೇಡ, ದೇಶ ಬೇಡ, ನಮ್ಮ ಜಿಲ್ಲೆಯವರು ನಿನ್ನ ಹೊಲಕ್ಕೆ ಬಂದು ನೋಡುವಂತ ಒಂದು ಪರಿಸ್ಥಿತಿ ಬರ್ಬೇಕು. ಆ ಮಟ್ಟದಲ್ಲಿ ನೀವು ವ್ಯವಸಾಯನ ಮಾಡ್ಬೇಕು ಅಂತ ಹೇಳಿ ನನ್ನ ಹಂತದಲ್ಲಿ ಏನಾಗುತ್ತೋ ನಮ್ಮ ಹಂತದಲ್ಲಿ ನಾವು ಆ ಮೋಟಿವೇಶನ್ ಅನ್ನ ಕೊಡ್ತಾ ಇದೀವಿ. ಇದು ಯಾಕೆ ಇಲ್ಲಿ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೂಲತಃವಾಗಿ ನಮ್ಮ ರಿಲೇಟಿವ್ಸ್ ಅಥವಾ ನಮ್ಮ ಕುಟುಂಬದವರೆಲ್ಲ ಹಳ್ಳಿಗಳಲ್ಲಿ ಇರ್ತಾರೆ. ಸ್ವಲ್ಪ ನಾವು ಆ ಹಳ್ಳಿಗೆ ಭೇಟಿ ಕೊಟ್ಟಾಗ ಅಥವಾ ಹಳ್ಳಿಗೆ ಹೋದಾಗ ನಮ್ಮ ಕುಟುಂಬದವರ ಜೊತೆನಲ್ಲಾದ್ರೂ ಇದು ಮಾತಾಡ್ಬೇಕು. ಏನಿದೆ ನೀರಿನ ಪರಿಸ್ಥಿತಿ, ಏನಿದೆ ವ್ಯವಸಾಯ ಏನಾಗ್ತಾ ಇದೆ ಅನ್ನೋದನ್ನ. ಇದು ಯಾರೋ ಒಬ್ರು ಎಲ್ಲೋ ಒಂದ್ ಕಡೆ ಚಿಂತನೆ ಮಾಡುವಂತದ್ದಲ್ಲ, ಎಲ್ಲರೂ ಮಾಡ್ಬೇಕು. ನಾನ್ ನೋಡ್ದಂಗೆ ತುಂಬಾ ಜನ ಮಾತಾಡ್ತಾರೆ. ನಾನು ಈಗ ಹಾಗೇನೆ ಅನ್ಸ್ಬಿಡುತ್ತೆ. ಅದಕ್ಕೆ ನಾನು ಸಾಮಾನ್ಯವಾಗಿ ಎಲ್ಲಾರು ಮಾತಾಡಕ್ ಬರ್ಬೇಕು ಅಂತಂದ್ರೆ ನಾನ್ ತುಂಬಾ ಹಿಂದೆ ಕಾಗ್ತೀನಿ. ಯಾಕೆಂದ್ರೆ ನಾವು ಮಾತಾಡ್ತೀವಿ, ಮಾತಾಡೋದ್ರಿಂದ ಬದಲಾವಣೆ ಆಗಲ್ಲ. ನಮ್ಮದೇ ಆದ ಒಂದು ಕೆಲಸ ಏನೋ ಒಂದ್ ಸಣ್ಣದಾದ್ರೂ ಮಾಡ್ಬೇಕು, ಅವಾಗ ಮಾತ್ರ ಬದಲಾವಣೆಗೆ ಸಾಧ್ಯ ಆಗತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ನಾನು ಕೆರೆಗಳ ಬಗ್ಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಜೀವಜಲ ಯಾಕೆ ಅಂತಂದ್ರೆ ಬಹುಶಃ ನಾನು ಇಷ್ಟೋ ತನಕ ಹೇಳಿದ್ರಲ್ಲಿ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಕುಡಿಯೋ ನೀರಿನ ಬೋರ್ವೆಲ್ಗಳೆಲ್ಲ ಹೆಚ್ಚಾಗಿ ಇರೋದು ನಮ್ಮ ಕೆರೆ ಅಂಗಳದಲ್ಲಿ. ಕೆರೆಯಲ್ಲಿ ನೀರು ಹೆಚ್ಚಾದಾಗ 2 ಬೆಳೆಯನ್ನ ರೈತರು ಬೆಳೆಯೋದ್ರಿಂದ ನಮ್ಗೆ ಆಹಾರ ಭದ್ರತೆನೂ ಆಗತ್ತೆ, ಜೊತೆಗೆ 365 ದಿನ ಕೂಡ ನಮ್ಗೆ ವರ್ಷ ಪೂರ್ತಿ ಕುಡಿಯೋದಕ್ಕೆ ನೀರು ಆ ಕೆರೆಗಳ ಅಂಗಳದಲ್ಲಿ ಬೋರ್ವೆಲ್ಗಳಿರೋದ್ರಿಂದ ನಮ್ಗೆ ನೀರು ಸರಬರಾಜು ಆಗತ್ತೆ. ಹಾಗಾಗಿ ನಮ್ಮ ಕೋಲಾರ ಜಿಲ್ಲೆಗೆ ತಗೊಂಡಾಗ ಕೆರೆಗಳೇ ಜೀವನಾಧಾರ, ಕೆರೆಗಳೇ ನಮ್ಗೆ ಜೀವ. ಹಾಗಾಗಿ ನಾವು ಕೆರೆಗಳ ಒಂದು ಪುನಶ್ಚೇತನಕ್ಕೆ ಪ್ರಾರಂಭ ಮಾಡಿದೀವಿ. ಹಾಗಾಗಿ ಇಲ್ಲಿ ಭಾಗವಹಿಸಿದಂತ ಎಲ್ಲರೂ ಕೂಡ ನಿಮ್ಮ ಹಳ್ಳಿನಲ್ಲಿ ಅಥವಾ ನಿಮ್ಗೆ ಕಾಂಟ್ಯಾಕ್ಟ್ ಇರೋರ ಜೊತೆ ಯಾಕೆಂದ್ರೆ ಇಲ್ಲಿ ನಾವು ಮಹಿಳೆಯರಾಗಿ ಹಳ್ಳಿನಲ್ಲಿ ಕೆಲಸ ಮಾಡುವಾಗ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದೀವಿ. ಯಾಕೆಂದ್ರೆ ನಾವು ಇಲ್ಲಿ ನೋಡಿ, ಈ ಚಿತ್ರದಲ್ಲಿದೆ, ಒಂದು ಹಳ್ಳಿನಲ್ಲಿ ನಾವು ಕೆಲಸ ಮಾಡುವಾಗ 35 ಜನ ಮಹಿಳೆಯರು ಕಾಲುವೆ ಕೆಲಸದಲ್ಲಿ ತೊಡಗಿದ್ರು. ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಪುರುಷರೆಲ್ಲ ಬಂದು ಹೇಳಿದ್ರು, ಇದು ನಮ್ಮ ಮಹಿಳೆಯರೇ ಮಾಡಿದ್ದ ಈ ಕೆಲಸನ, ನಿಜವಾಗ್ಲೂ ಅವರೇ ಮಾಡಿದ್ರ ಅಂತ ಅವರೇ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಆತರ ಕೆಲಸ ಮಾಡಿದ್ದಾರೆ. ಇದು ಕಾಲುವೆ ಇದೆ ಅಂತಾನೆ ಕಾಣಿಸ್ತಾ ಇಲ್ಲ, ಅಂತ ಕಾಲುವೆನ ತೆಗೆದು ಆತರ ಅವರು ಮಾಡಿದ್ದಾರೆ. ಇದು ಚಿತ್ರಣ ನಿಮ್ಗೆ ತೋರ್ಸಿದ್ ನಾವು ಮಾಡ್ತಾ ಇರುವಂತಹ ಕೆಲಸಗಳದ್ದು. ಇದ್ರೂ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಈಗ ಪಂಚಾಯಿತಿಗಳಲ್ಲಿ ನರೇಗಾದಲ್ಲಿ ಈ ಒಂದು ಕೆಲಸ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದಾವೆ. ಏನು ಕೆರೆ ಪುನಶ್ಚೇತನ, ಬಾವಿ, ಮಳೆ ನೀರು ಕೊಯ್ಲು, ಇದೆಲ್ಲ ನಿಮ್ಗೆಲ್ಲ ಗೊತ್ತಿರ್ಬೋದು. ಈಗ ಹಳ್ಳಿಗಳಲ್ಲಿ ಹೇಗಿದೆ ವ್ಯವಸ್ಥೆ ಅಂತ ಹೇಳ್ಬಿಟ್ಟು, ನಮ್ಮಲ್ಲಿ ಇದು ತುಂಬಾ ಪರಿಣಾಮಕಾರಿಯಾಗಿ ಆಗ್ತಾ ಇಲ್ಲ. ಇದಕ್ಕೆ ಕಾರಣಗಳು ತುಂಬಾ ಇದಾವೆ. ಜನ ಕೂಲಿ ಬರಲ್ಲ ಅಂತ ಹೇಳ್ತಾರೆ. ಕೂಲಿ ಬರಲ್ಲ ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ, 1 ಕ್ಯೂಬಿಕ್ ಮೀಟರ್ ಹೂಳ್ ದಿಗಿದ್ರೆ ಅಥವಾ 1 ಕ್ಯೂಬಿಕ್ ಮೀಟರ್ ಕೆಲಸ ಮಾಡಿದ್ರೆ ನಂಗೆ 349 ರೂಪಾಯಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಜನ ಬೆಳಗ್ಗೆನಿಂದ ಸಾಯಂಕಾಲ ತನಕ ನಾನು ಕೂಲಿ ಮಾಡಿದ್ರೆ 349 ರೂಪಾಯಿ ಅನ್ಕೊಂಡಿದ್ದಾರೆ. ಇನ್ನು ಕೆಲವರಲ್ಲಿ ಏನಿದೆ ಅಂತಂದ್ರೆ, ಅವರು ಬ್ಯಾಂಕಲ್ಲಿ ಅಲ್ಲಿ ಇಲ್ಲಿ ಲೋನ್ ಮಾಡಿರ್ತಾರೆ. ಬ್ಯಾಂಕಿಗೆ ಹಣ ಹೋಗೋದ್ರಿಂದ ಅವ್ರ ಅಕೌಂಟಿಗೆ ಹಣ ಹೋಗ್ತಿದ್ದಂಗೆ ಅದು ಜಮೆ ಆಗುತ್ತೆ. ಅಂದ್ರೆ ಇವ್ರು ಕಟ್ಟಿರೋದಿಲ್ಲಲ್ಲ. ಹಾಗಾಗಿ ಈ ತರದೆಲ್ಲ ಕಾರಣಗಳಿಂದ ಅದು ನರೇಗಾ ಕೆಲಸ ಪರಿಣಾಮಕಾರಿಯಾಗಿ ಹಳ್ಳಿಗಳಲ್ಲಿ ಆಗ್ತಾ ಇಲ್ಲ. ಅದಾಗಿದ್ದಿದ್ರೆ ಬಹುಶಃ ನಮ್ಮಂತ ಸ್ವಯಂ ಸೇವಕ ಸಂಸ್ಥೆಗಳು ಕೆಲಸ ಮಾಡುವಂತದಿಲ್ಲ. ನಾನು ಪಂಚಾಯಿತಿ ಸದಸ್ಯರ ಜೊತೆನಲ್ಲಿ ಅದೇ ಹೇಳ್ತೀನಿ, ಇದು ಸ್ವಯಂ ಸೇವಾ ಸಂಸ್ಥೆಗಳು ಮಾಡುವಂತದ್ದಲ್ಲ, ಸ್ಥಳೀಯ ಸರ್ಕಾರ ವಿಕೇಂದ್ರೀಕರಣ ಆಗಿರೋದೇ ಅದಕ್ಕೋಸ್ಕರ. ಕಟ್ಟ ಕಡೆಯಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನಿಗೆ ಬೇಕಾದಂತಹ ಅವಕಾಶಗಳು, ಅವನ ಅವಶ್ಯಕತೆಗಳು ಪೂರೈಕೆ ಆಗ್ಬೇಕು. ಮತ್ತೆ ಪ್ರತಿಯೊಬ್ರು ಕೂಡ ಅಧಿಕಾರವನ್ನ ನಡೆಸಬೇಕು ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಸ್ಥಳೀಯವಾಗಿರೋರಿಗೆ ಗೊತ್ತಿರುತ್ತೆ ಅಲ್ಲಿಯ ಪರಿಸ್ಥಿತಿ ಏನೋ, ಕಷ್ಟ ಏನು ಅನ್ನೋದು. ಹಾಗಾಗಿ ಆ ಪಂಚಾಯಿತಿಯಲ್ಲಿ ಇರೋರೆಲ್ಲ ಈ ಒಂದು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಬೇಕು. ಅಂದ್ರೆ ನೀರಿಲ್ಲ ಅಂದ್ರೆ ಪರ್ಯಾಯ ವ್ಯವಸ್ಥೆಯಾಗಿ ನೀರು ಕೊಡೋದಲ್ಲ, ಇರುವಂತಹ ನೀರಿನ ಮೂಲಗಳನ್ನ ಸಂರಕ್ಷಣೆ ಮಾಡಿ ನಿರಂತರವಾಗಿ ಸಿಗುವಂತ ವ್ಯವಸ್ಥೆಯನ್ನ ಮಾಡ್ಬೇಕು. ಅದು ಕಲ್ಪಿಸೋದಕ್ಕೆ ಬೇರೆ ಬೇರೆ ಸಮಸ್ಯೆಗಳಿದಾವೆ. ನಾನು ಅವಾಗಲೇ ಹೇಳಿದೆ, ಹಣ್ಣಿನ ಗಿಡ ಜೊತೆಲಿ ಕೆಲವರಿಗೆ ಮಾತ್ರ ನಾವು ತೆಂಗಿನ ಗಿಡಗಳನ್ನ ಕೊಟ್ಟಿದೀವಿ. ತೆಂಗಿನ ಗಿಡ ನಾವು ಕಲ್ಪವೃಕ್ಷ ಅಂತ ಹೇಳ್ತೀವಿ. ನನಗೂ ಗೊತ್ತಿರ್ಲಿಲ್ಲ, ಹಿರಿಯರೊಬ್ರು ಹೇಳಿದ್ರು, ಅಕ್ಕ ನೀನು ತೆಂಗಿನ ಗಿಡಗಳನ್ನ ಹೆಚ್ಚಾಗಿ ಕೊಡ್ತಾ ಇದೀಯ, ಅದು ನೀರನ್ನ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ, ತೆಂಗಿನ ಗಿಡಗಳನ್ನ ಸ್ವಲ್ಪ ಕಡಿಮೆ ಕೊಡು ಅಂತ ಹೇಳ್ಬಿಟ್ಟು.
ಆದ್ರೆ ತೆಂಗಿನ ಗಿಡಗಳ ಸಂಖ್ಯೆ ಇವಾಗ ನಮ್ಮ ಹಳ್ಳಿಗಳಲ್ಲಿ ತುಂಬಾ ಕಡಿಮೆ ಆಗಿದೆ. ಬೇಕು, ಯಾಕೆಂದ್ರೆ ಯಾರಿಗಾರು ಹುಷಾರಿಲ್ಲ ಅಂತಂದಾಗ ನಾವು ಕೊಡೋದು ಎಳ್ನೀರೇ, ಫಸ್ಟ್ ಕೊಡೋದು ಎಳ್ನೀರು. ಹಾಗಾಗಿ ಅದು ಕೂಡ ಜೀವ ಸಂರಕ್ಷಕ. ಹಾಗಾಗಿ ಅದನ್ನು ಕೂಡ ಕೆಲವರಿಗೆ ಕೊಡ್ತಾ ಇದೀವಿ, ಕೆಲವರು ಅದನ್ನೇ ಇಷ್ಟಪಡ್ತಾರೆ. ಹಾಗಾಗಿ ಮನೆ ಹತ್ರ ನಟ್ಟದಕ್ಕಿಂತ ಇದು ಒಂದು ಕಂಪನಿಯಿಂದ ನಮ್ಗೆ ನಾವೊಂದು 16 ಜನ, ಇದು ನಮ್ಮ ಕೆರೆಯ ಬಿಟ್ಟು ಹೇಳ್ತಾ ಇದ್ದೀನಿ ಸರ್, ತೊಂದರೆ ಇಲ್ಲ ಅಂತ ಅನ್ಕೋತೀನಿ, ಭಾವಿಸ್ತೀನಿ. ಅದಕ್ಕೆ ಪೂರಕವಾಗಿ ಇರುತ್ತೆ. ನಾವು ಕೋವಿಡ್ 19 ಕೋವಿಡ್ ಬಂತು. ಕೋವಿಡ್ ಆದ ನಂತರ ಸುಮಾರು ಒಂದು ಹಳ್ಳಿನಲ್ಲಿ ಉಳುಮೆನೆ ಮಾಡ್ಲಿಲ್ಲ ಜಮೀನಲ್ಲಿ ಒಬ್ರು ಕೂಡ. ಯಾಕೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನಮ್ಗೆ ಸೀಲ್ ಡೌನ್ ಆಯ್ತು, ನಮ್ಮ ಹಳ್ಳಿನಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲೂ ನಮ್ಗೆ ಕೆಲಸ ಕೊಡ್ಲಿಲ್ಲ, ನಮ್ಮ ಹತ್ರ ಏನೇನೂ ಇಲ್ಲ, ಉಳುಮೆ ಮಾಡಕ್ ಕೂಡ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿ ತುಂಬಾ ಬೇಜಾರಾಯ್ತು. ಆಮೇಲೆ ಏನ್ ಮಾಡೋದು ಅಂತ ಹೇಳಿ ಇಂಡಿಯಾ ಕೇರ್ ಫೌಂಡೇಶನ್ ಅಂತ ಹೇಳಿ ಅಲ್ಲಿ ಒಬ್ರು ಮೀನಾ ಮೇಡಮ್ ಅಂತ ಹೇಳಿದ್ದಾರೆ CEO, ಅವ್ರ ಜೊತೆ ನಾನು ಮಾತಾಡಿದಾಗ ಅವರು ಒಂದು ಕಂಪನಿ ಕಡೆಯಿಂದ ಒಂದು ಸಪೋರ್ಟ್ ಕೊಡ್ಸಿದ್ರು ನಮ್ಗೆ. ಸುಮಾರು 250 ಕುಟುಂಬದವರಿಗೆ ನಾವು ಫುಡ್ ಕಿಟ್ ಅನ್ನ ಕೊಟ್ವಿ. ಜೊತೆಗೆ ಬರೀ ಫುಡ್ ಕಿಟ್ ಕೊಟ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು 16 ಜನ ರೈತರಿಗೆ, ಅದರಲ್ಲಿ ಸ್ವಲ್ಪ ಸಣ್ಣ ಅತಿ ಸಣ್ಣ ರೈತರನ್ನ ನೋಡ್ಕೊಂಡು ಅವರಿಗೆ ನಾವು ಉಳುಮೆ ಮಾಡಿ ಬಿತ್ತನೆ ಹಾಕಿ ಕೊಟ್ವಿ. ಯಾಕೆಂದ್ರೆ ಆ ಒಂದು ಸಾರಿ ಭೂಮಿ ಉಳುಮೆ ಮಾಡದೆ ಅದನ್ನ ಹಾಗೆ ಬೀಡ್ ಬಿಟ್ರೆ 2 ವರ್ಷ ಬಿಟ್ವಿ ಅಂದ್ರೆ ಮತ್ತೆ ಅದು ಮೊದಲಿನ ಹಾಗೆ ತರ್ಬೇಕಂದ್ರೆ 3 ವರ್ಷ ಪ್ರಯತ್ನ ಪಡ್ಬೇಕಾಗುತ್ತೆ ರೈತ. ಹಾಗಾಗಿ ಅದನ್ನ ನೀವು ಮತ್ತೆ ನಿರಂತರವಾಗಿ ಮುಂದುವರ್ಸ್ಕೊಂಡು ಹೋಗಿ, ಒಂದ್ಸಾರಿ ನಾವು ನಿಮ್ಗೆ ಉಳುಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹಾಗೆ ಒಂದು 13 ಜನ ರೈತರಿಗೆ ಪರ್ಯಾಯ ಒಂದು ಆದಾಯ ಬರೋದಕ್ಕೋಸ್ಕರ. ಯಾಕೆಂದ್ರೆ ಮಳೆ ಬಂದಾಗ ಮಾತ್ರ ಬೆಳೆ ಬೆಳೀತಾರೆ, ಅದರಲ್ಲಿ ಒಂದು ಸಣ್ಣ ಆದಾಯ ಅಥವಾ ಅವ್ರ ಆಹಾರ ಭದ್ರತೆ ಆಗತ್ತೆ. ಆದಾಯ ಬರುವಂತ ಮೂಲ ಅವ್ರಿಗೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು 13 ಜನ ರೈತರಿಗೆ ಮಾವಿನ ಗಿಡಗಳನ್ನ 1 ಎಕರೆಗೆ ನಾಟಿ ಕೊಟ್ಟಿದೀವಿ. ಆ ನಾಟಿ ಕೊಡುವಾಗ ಏನ್ ಮಾಡಿದೀವಿ ಅಂದ್ರೆ, ಆ ಕಂಪನಿಯವರು ನಾವು ಕೂಡ ವಾಲಂಟಿಯರ್ಸ್ ಅಂದ್ರೆ ಕಂಪನಿಯ ಎಂಪ್ಲಾಯೀಸ್ ಎಲ್ಲ ಬರ್ತೀವಿ ಅಂದ್ರು. ಅವ್ರಿಗೂ ಒಂದ್ ಸಂತೋಷ ಅಲ್ಲೋ, ಅವರು ಅದ್ರಲ್ಲಿ ತೊಡಗ್ಬೇಕು. ಎಷ್ಟೋ ಜನ ಹಳ್ಳಿಯಿಂದ ಕಂಪನಿಗಳಿಗೆ ಹೋಗಿ ಸೇರಿರ್ತಾರೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಗುಳಿ ಎಲ್ಲ ತೆಗೆದು ಗಿಡ ಎಲ್ಲ ತಂದಿಟ್ಟಿದ್ರಿ. ಹಾಗಾಗಿ ಈ ಒಂದು ಚಿತ್ರದಲ್ಲಿ ತೋರಿಸ್ತಾ ಇರೋದು ಅದನ್ನೇ. ಅಷ್ಟು 35 ಜನ ಎಂಪ್ಲಾಯೀಸ್ ಬಂದಿದ್ರು. ನಮ್ಗೆ ನಿಜ ಹೆಮ್ಮೆ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಒಂದು ನಿರೀಕ್ಷೆ ಏನಿರುತ್ತೆ ಅಂದ್ರೆ, ಅವ್ರು AC ಕೆಳಗಡೆ ಕುತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಹಳ್ಳಿಗೆ ಬಂದಾಗ ಅವ್ರಿಗೆ ಬಿಸಿಲನ್ನ ತಡೆಯಲ್ಲ ಅಂತ ಹೇಳಿ ನಾವೊಂದು ಚಿಕ್ಕದಾಗಿ ಶಾಂಪಿ ಎಲ್ಲ ಹಾಕಿಟ್ಟಿದ್ವಿ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಅದ್ರಲ್ಲಿ ಒಂದು 5 ಜನ, 35 ಜನರಲ್ಲಿ ಒಂದು 5-6 ಜನ ಮಾತ್ರ ಅವ್ರಿಗೆ ಕಷ್ಟ ಆಯ್ತು, ಬಿಸಿಲು ತಡ್ಕೊಳಕ್ ಆಗ್ಲಿಲ್ಲ, ಕುತ್ಕೊಟ್ರು. ಉಳಿದವರೆಲ್ಲ ಕೂಡ ಅವರು ಗಿಡನ ನಾಟಿ ಮಾಡಿ ಇದ್ ಮಾಡಿದ್ರು. ಆ ತರ ಅವರು ಕೂಡ ಸಪೋರ್ಟಿವ್ ಆಗಿ ಬರ್ತಾ ಇದ್ದಾರೆ. ಈಗ ನಮ್ಗೆ ಒಂದು 3-4 ಕಂಪನಿ ಕಡೆಯಿಂದ ಅದರ ಗಿಡ ನಾಟಿ ಕೊಡ್ಲಿಕ್ಕೆ, ಬೇರೆ ಈಗ ಶಾಲೆಗಳಲ್ಲಿ ಪೇಂಟ್ ಮಾಡೋದಕ್ಕೆ ಎಲ್ಲ ಬಂದಿದ್ದಾರೆ. ಈ ತರ ನಾವು ಕೆರೆಯ ಪುನಶ್ಚೇತನದ ಜೊತೆಗೆ ಅದಕ್ಕೆ ಪೂರಕವಾಗಿ, ಯಾಕೆಂದ್ರೆ ಹಸಿರು ಜಾಸ್ತಿ ಇದ್ರೇನೆ, ಗಿಡ ಮರಗಳು ಜಾಸ್ತಿ ಇದ್ರೆ ಮಳೆ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಗಿಡ ಮರಗಳನ್ನು ಬೆಳೆಸುವಂತ ಒಂದು ಪ್ರಯತ್ನನ ಮಾಡ್ತಾ ಇದ್ದೀವಿ. ಇದಕ್ಕೆ ಮುಂದೆ ಕೂಡ ಎಲ್ಲ ಬೇರೆ ಬೇರೆ ಈಗ ಕಂಪನಿಗಳಲ್ಲಿ ನಾವು CSR ಗೆ ಫಂಡ್ಗೆ ಅಪ್ಲೈ ಮಾಡ್ತಾ ಇದ್ದೀವಿ. ನಮಗೆ ಹೆಚ್ಚು ಜನರ ಒಂದು ಪರಿಚಯ ಇಲ್ಲ. ಹಾಗೆ ಇರುವಂತವ್ರ ಜೊತೆನಲ್ಲೇ ಮತ್ತೆ ಅವ್ರ ಜೊತೆನಲ್ಲಿ ಇನ್ಯಾರನ್ನೋ ಕರ್ಕೊಂಡ್ ಅವರು. ಅವಾಗ ಅವರು ಈ ತರ ನಮ್ಗೆ ಸಪೋರ್ಟ್ ಕೊಟ್ಟು ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ನಾವೊಂದು ಗ್ರಾಮೀಣ ಭಾಗದಲ್ಲಿ ಇರೋದ್ರಿಂದ. ನಾನು ಅವಾಗ್ಲೇ ಹೇಳಿದೆ, ಈಗ ಮಹಿಳೆಯರನ್ನ ಕರ್ಕೊಂಡು ನಾವು ಕಾಲುವೆ ಕೆಲಸ ಮಾಡುವಾಗ ನಮ್ಗೆ ತುಂಬಾ ಸವಾಲು ಎದುರಾಯ್ತು. ನಾವು 450 ರೂಪಾಯಿ ಕೊಟ್ಟು ಕೂಲಿಂಗ್ ಕೊಟ್ಟು ಕೆಲಸ ಮಾಡುವಾಗ ನಮ್ಗೆ ಕೆಲವು ರೈತರು, ದೊಡ್ಡ ರೈತರೆಲ್ಲ ನಮ್ ಜೊತೆ ಜಗಳಕ್ಕೆ ಬಂದ್ರು. ಏನಮ್ಮ ನೀನು ಈ ಕೆಲಸ ಮಾಡಿಸ್ತಾ ಇದೀಯಾ, ನಾಳೆ ಅವರು ನಾನು 250 ರೂಪಾಯಿ ಕೊಡ್ತಾ ಇದ್ದೀನಿ, ನಾಳೆ ನನ್ನ ಹತ್ರ ಅವ್ರು 400 ರೂಪಾಯಿ ಕೂಲಿ ಕೇಳಿದ್ರೆ ನಾನೇನ್ ಮಾಡ್ಲಿ ಅಂತ ಹೇಳಿ ಕೆಲವು ರೈತರು ಜಗಳಕ್ ಬಂದ್ರು. ಕೆಲವು ಇದು ಕೆರೆದು ಹೂಳ್ ತೆಗಿಯಕ್ಕೆ ಹೋದಾಗ ಪ್ರತಿ ಹಳ್ಳಿನಲ್ಲಿ ನೀರಿದ್ದಲ್ಲಿ ಕಡುಕಿರುತ್ತೆ ಅಂತ ಹೇಳಿದಂಗೆ ಪ್ರತಿ ಹಳ್ಳಿನಲ್ಲೂ ಕೂಡ ಸಮಸ್ಯೆ ಪಡುವವರು ಇದ್ದಾರೆ. ನಾವು ಕೆರೆನಲ್ಲಿ ಕೆಲಸ ಹೂಳ್ ತೆಗಿತೀವಿ ಮಾಡ್ತೀವಿ ಅಂತ ಹೇಳಿದಾಗ ಫಸ್ಟ್ ನನ್ನ ನೋಡಿದ ತಕ್ಷಣ ಅವ್ರು ಅನ್ಕೊಂಡ್ಬಿಡ್ತಾರೆ, ಈ ಅಮ್ಮಂಗೆ ಏರ್ ಗೊತ್ತು, ಈ ಅಮ್ಮ ಏನ್ ಕೆರೆನಲ್ಲಿ ಹೂಳ್ ತೆಗಿತಾಳೆ, ಗಂಡಸರೇ ಮಾಡಕ್ಕಾಗದೆ ಇರುವಂತದ್ದು ಈ ಅಮ್ಮ ಏನ್ ಮಾಡ್ತಾಳೆ ಅಂತ ಹೇಳಿ ನಮ್ಗೆ ಹಗುರವಾಗಿ ಮಾತಾಡಿದವರು ಇದ್ದಾರೆ. ನಮ್ಮ ಸಂಸ್ಥೆ ಆರೋಹಣ ಅಂತ ಹೇಳಿ, ಅದು ಆರೋಹಣನ ಅವರೋಹಣನ ಈ ತರದೆಲ್ಲ ಕಿಂಡಲ್ಲೆಲ್ಲ ಮಾಡಿದವರು ಇದ್ದಾರೆ ನಮ್ಗೆ. ಒಬ್ಬ ಮಹಿಳೆ ಹೋಗಿ 10 ಜನ ಪುರುಷರ ಜೊತೆಲಿ ಮಾತಾಡ್ಬೇಕು ಅಂತ ಹೇಳಿದಾಗ ಹಳ್ಳಿಗಳಲ್ಲಿ ಅದೆಲ್ಲ ಒಂದ್ ಸ್ವಲ್ಪ ಸವಾಲಿನ ಪ್ರಶ್ನೆನೆ ನಮಗೆ. ಯಾಕೆಂದ್ರೆ ಇವ್ರು ಏನ್ ಫಂಡ್ ತರ್ತಾರೆ, ಏನ್ ಮಾಡ್ತಾರೆ. ಮತ್ತೆ ಸಹಜವಾಗಿ ಏನಾಗುತ್ತೆ ಅಂತಂದ್ರೆ, ನಾವು ನಿಜವಾಗ್ಲಲ್ಲಿ ಪಾರದರ್ಶಕವಾಗಿ ಹೇಳ್ತೀವಿ, ಇಷ್ಟು ಹಣ ಬಂದಿದೆ, ಇದಕ್ಕೆ ನಾವು ಇಷ್ಟಕ್ಕೂ ಹೂಳ್ ತೆಗಿತೀವಿ, ಅವ್ರ ಹತ್ರನೇ ಮೆಜರ್ ಮಾಡಿಸ್ತೀವಿ. ಅವ್ರು ಹೇಳಿದ ಒಂದು JCBನ ಸ್ಥಳೀಯವಾಗಿ, ಇದರಲ್ಲಿ ಒಂದು ಮುಖ್ಯವಾಗಿ ನಾವೇನ್ ಹೇಳ್ತೀವಿ ಅಂದ್ರೆ, ಒಂದು ಹಳ್ಳಿಯ ಅಥವಾ ಒಂದು ಪಂಚಾಯಿತಿಯ ಹಣ ಅಲ್ಲೇ ರೊಟೇಟ್ ಆಗ್ಬೇಕು.
ಅವಾಗ ಮಾತ್ರ ಅಭಿವೃದ್ಧಿ ಆಗುತ್ತೆ. ಇವಾಗ ಏನಾಗ್ತಿದೆ ಅಂದ್ರೆ ನಮ್ಮ ಹಣ ಎಲ್ಲ ಹೊರಗಡೆ ಹೋಗುತ್ತೆ, ನಗರಕ್ಕೆ ಅಲ್ಲಿ ಇಲ್ಲಿ ಹೋಗುತ್ತೆ. ಹಾಗಾಗಿ ನಮ್ಮ ಪಂಚಾಯಿತಿಯಲ್ಲಿ ನಮ್ಮ ಜನರಿಗೆ ಏನ್ ಬೇಕಾಗುತ್ತೋ ಅದನ್ನೆಲ್ಲ ಪಂಚಾಯಿತಿಯವರು ವ್ಯವಸ್ಥೆ ಮಾಡ್ಬೇಕಾಗತ್ತೆ ಅಂತ. ಆದ್ರೆ ಅದನ್ನೆಲ್ಲ ನಾವು ಮಾಡಕ್ಕಾಗಲ್ಲ. ಕನಿಷ್ಠ ಟ್ಯಾಕ್ಟ್ರು, JCB ಅವೆಲ್ಲ ಲೋಕಲ್ ಆಗಿರುವಂತ ಆ ಹಳ್ಳಿ ಅಥವಾ ಪಕ್ಕದ ಹಳ್ಳಿನಲ್ಲಿರುವ ಆ ಪಂಚಾಯಿತಿಯವರಿಗೆ ನಾವು ಆದ್ಯತೆ ಕೊಡ್ತಾ ಇದೀವಿ. ಯಾಕೆಂದ್ರೆ ಈ ಹಣ ಅವರಿಗೆ ಹೋದ್ರೆ ಅವ್ರ ಜೀವನಾಧಾರ ಹೆಚ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಆ ತರದನ್ನು ಕೂಡ ನಾವು ರೆಕಾರ್ಡ್ ಮಾಡ್ಕೊಂಡಿದೀವಿ. ಯಾಕೆಂದ್ರೆ JCB ಅವ್ರಿಗೆ ಏನಾಯ್ತು, ಟ್ರ್ಯಾಕ್ಟರ್ ಅವ್ರಿಗೆ ಏನ್ ಇನ್ಕಮ್ ಸಿಕ್ತು ಅನ್ನೋದೆಲ್ಲ ಈ ತರದನ್ನೆಲ್ಲ ನಾವು ಇದ್ ಮಾಡಿದೀವಿ. ಹಾಗಾಗಿ ಹಳ್ಳಿನಲ್ಲಿ ನಾವು ಮಹಿಳೆಯರಾಗಿ ನಾವು ಹಳ್ಳಿನಲ್ಲಿ ಕೆಲಸ ಮಾಡುವಾಗ 2 ತರದ ಇದನ್ನ ನಾವು ಎದುರಿಸ್ತೀವಿ. ಒಂದು, ಕೆಲವರು ನಮ್ಗೆ ಬೆಂಬಲವಾಗಿ ಸಪೋರ್ಟ್ ಕೊಡ್ತಾರೆ, ಕೆಲವರು ನಮ್ಗೆ ಸಪೋರ್ಟ್ ಕೊಟ್ಟು ಮಾತಾಡ್ತಾರೆ, ಆಮೇಲೆ ನಮ್ಗೆ ಸಪೋರ್ಟ್ ಮಾಡೋದಕ್ಕೆ ಬರೋದಿಲ್ಲ. ಮತ್ತೆ ಕೆಲವರೆಲ್ಲ ಈ ತರ ನಮ್ಗೆ ಏನು ಕಾಲೆಳೆಯುವಂತ ಕೆಲಸ ಅಥವಾ ನಮ್ಗೆ ಸ್ವಲ್ಪ ಕೆಲಸ ಮಾಡದೇ ಇರೋ ಹಾಗೆ ತಡೆಯನ್ನ ತರ್ತಾರೆ. ಆದ್ರೆ ಏನು ಅಂತಂದ್ರೆ ನಮಗೊಂದು ವಿಶ್ವಾಸ, ಯಾರೋ ಒಂದಿಬ್ರು ಸಪೋರ್ಟ್ ಇದಾರಲ್ಲ ಅವ್ರ ಮೂಲಕನೇ ನಾವು ಮುಂದೆ ಹೋಗ್ತಾ ಇದೀವಿ. ಕೆಲಸನ ನೋಡಿದ ನಂತರ ಅವ್ರು ಏನ್ ನಮ್ಗೆ ಹಾಸ್ಯ ಮಾಡಿರ್ತಾರೋ ಅವರೇ ಬಂದು ನಮ್ ಜೊತೆಲಿ ಮಾತಾಡ್ತಾರೆ. ಒಂದ್ ಹಳ್ಳಿನಲ್ಲಂತೂ ತುಂಬಾ ಗಲಾಟೆನೆ ಆಯ್ತು, ಜಗಳ ಎಲ್ಲ ಆಯ್ತು. ಕೆಲಸ ಮಾಡ್ಬಾರ್ದಂದ್ರೆ ಮಾಡ್ಬಾರ್ದು ಅಂತಾನೆ ಅಂದ್ಬಿಟ್ರು. ಏನು ಅಂದ್ರೆ ನೀವ್ ಎಲ್ಲಿಂದನೋ ಹಣ ತರ್ತೀರಾ, ನೀವ್ ಚೆನ್ನಾಗಿ ತಿಂದು ಬಿಡ್ತೀರಾ, ನಮಗೇನು ಉಪಯೋಗ ಆಗುತ್ತೆ ಅಂತ. ಯಾವ ತರದಲ್ಲಿ ತಿನ್ನಕ್ ಬರುತ್ತೆ ಅಂತಂದು ಅವ್ರಿಗೆ ಅರ್ಥ ಮಾಡ್ಸೋದ್ ತುಂಬಾ ಪ್ರಯತ್ನ ಪಟ್ರು ಕೂಡ ನಮ್ಗೆ ಅವ್ರಿಗೆ ಅರ್ಥ ಮಾಡ್ಸೋದ್ರಲ್ಲಿ ನಾವು ಸೋತ್ವಿ. ಹಂಗಾಗಿ ಒಂದ್ 15 ದಿವಸ ಕೆಲಸ ಸ್ಟಾಪ್ ಮಾಡ್ಬೇಕಾಗಿ ಬಂತು. ಆಮೇಲೆ ನಂತರ ಆ ಗ್ರಾಮದಲ್ಲಿರೋರೆ ಬೇರೆಯವರೆಲ್ಲ ಅಕ್ಕಪಕ್ಕದಲ್ಲಿ ಕೆಲಸ ಮಾಡಿದಾರೆ ಹೀಗೆ ಅಂತ ಅವ್ರನ್ನ ಗಾಡಿನಲ್ಲಿ ಕೂರ್ಸ್ಕೊಂಡು ಹೋಗಿ ಅಲ್ಲಿ ತೋರಿಸಿ ಬಂದು ಮತ್ತೆ ಅವ್ರ ಮೂಲಕನೇ ನಮ್ಗೆ ಫೋನ್ ಮಾಡಿಸಿ ಮತ್ತೆ ನಾವು ಕೆಲಸ ಪ್ರಾರಂಭ ಮಾಡಿ ಆ ಕೆಲಸನ ಮುಗಿಸಿದಿರಿ. ಈ ತರ ಸ್ವಲ್ಪ ಸಮಸ್ಯೆಗಳನ್ನು ನಾವು ಎದುರಿಸ್ಕೊಂಡು ಮಾಡ್ತಾ ಇದೀವಿ. ಯಾಕೆಂದ್ರೆ ಇಲ್ಲಿ ನೋಡಿದಾಗ ನಾವು ಮಾತಾಡಿದಾಗ ಏನಾಗುತ್ತಂದ್ರೆ ಕೆಲಸ ಎಲ್ಲ ಚೆನ್ನಾಗಿ ನಡೆಯುತ್ತೆ ಅಂತ. ಇಲ್ಲ, ಒಂದು ಫಂಡ್ ಅನ್ನ ತರಿಸ್ಬೇಕಾದ್ರೂ ಕೂಡ ನಾವು ಅವರು ಕೇಳುವಂತ ಪ್ರಶ್ನೆಗಳಿಗೆ ನಾವು ಉತ್ತರನ ಕೊಡ್ಬೇಕಾಗತ್ತೆ. ಯಾರೇ ಆಗ್ಲಿ, ಮನೆಯಲ್ಲಿ ತಂದೆ ಮಗನಿಗೆ ಒಂದ್ 100 ರೂಪಾಯಿ ಕೊಟ್ರೆ ಏನೋ ಮಾಡ್ದಿ, ಯಾಕೋ ಖರ್ಚು ಮಾಡಿದಿ ಅಂತ ಕೇಳ್ತಾರೆ. ಹಾಗಿರುವಾಗ ಎಲ್ಲೋ ಇರುವಂತ ದಾನಿಗಳು ನಮ್ಗೆ ಎಲ್ಲೋ ಹಳ್ಳಿನಲ್ಲಿ ಅದನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿದಾಗ ಅವರು ಕೂಡ ಸಹಜವಾಗಿ ಏನು ಬದಲಾವಣೆ ಆಗುತ್ತೆ ಏನು ಅಂತೆಲ್ಲ ಕೇಳಿನೇ ಕೊಡ್ತಾರೆ. ಇದು ಇಷ್ಟು ನನಗೆ ಹೇಳೋದಕ್ಕೆ ಅವಕಾಶನ ಕಲ್ಪಿಸಿಕೊಟ್ಟಂತಹ ಮಿಥಿಕ್ಸ್ ಸೊಸೈಟಿಯ ಎಲ್ಲ ಗಣ್ಯರಿಗೂ ಎಲ್ಲರಿಗೂ ಹೊಂದಿಸಿದ ಹಾಗೆ ಇದುವರೆಗೆ ಸಾವಧಾನವಾಗಿ ಎಲ್ಲರೂ ಕೂತು ನನ್ನ ಮಾತನ್ನ ಕೇಳಿಸಿದಿರಾ. ನಿಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳನ್ನ ನಮ್ಮ ಆರೋಹಣ ಸಂಸ್ಥೆಯ ಪರವಾಗಿ ಅರ್ಪಿಸ್ತೇನೆ. ಧನ್ಯವಾದ.